ದಿನಾಂಕ ಡಿಸೆಂಬರ್ 28, 2025 ಭಾನುವಾರ ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾ ಆವರಣದಲ್ಲಿ ಒಂದು ಮಹತ್ವದ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯು ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಭಾವದಿಂದ ಜರುಗಿತು. ಈ ವಿಶೇಷ ಸಭೆಗೆ ರಾಜ್ಯದ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಶ್ರೀವೈಷ್ಣವ ಸಂಘಗಳ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಆಗಮಿಸಿ ಸಭೆಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದರು. ಸಭೆಯನ್ನು ಉದ್ದೇಶಿಸಿ ಅನೇಕ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವಿಶೇಷ ಸಭೆಯ ಮುಖ್ಯ ಉದ್ದೇಶವು ಶ್ರೀ ಶ್ರೀ ಯದುಗಿರಿ ಯತಿರಾಜ ಜೀಯರ್ ಸ್ವಾಮಿಗಳ ಆಶಯದಂತೆ ಶ್ರೀವೈಷ್ಣವ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮದೇ ಆದ ಶಾಶ್ವತ ಸ್ಥಳದಲ್ಲಿ ಬೃಹತ್ ಶ್ರೀವೈಷ್ಣವ ಭವನವನ್ನು ನಿರ್ಮಿಸುವ ಕುರಿತು ವಿಚಾರ ವಿನಿಮಯ ನಡೆಸುವುದಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ಮೂರ್ತಿಯವರು ಮಾತನಾಡಿ, ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಾಜು 24 ಎಕರೆ ಜಮೀನಿನಲ್ಲಿ ಬೃಹದಾಕಾರದ ಶ್ರೀವೈಷ್ಣವ ಭವನವನ್ನು ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಈ ಮಹತ್ತರ ಕಾರ್ಯವು ನಮ್ಮ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮತ್ತು ನಮ್ಮ ಶ್ರೀವೈಷ್ಣವ ಪರಂಪರೆಯ ಶ್ರೇಯೋಭಿವೃದ್ಧಿಗಾಗಿ ಅತ್ಯಂತ ಅವಶ್ಯಕವೆಂದು ಅವರು ತಿಳಿಸಿದರು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶ್ರೀವೈಷ್ಣವರು ತನುಮನ ಧನ ಸಮರ್ಪಿಸಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಭೂದಾನದ ರೂಪದಲ್ಲಿ ಒಂದು ಗೋಪಾದ ಜಾಗ 1 ಚದರಡಿಗೆ 5,001 ರಂತೆ ಯಥಾಶಕ್ತಿ ದಾನ ಮಾಡುವಂತೆ ಮನವಿ ಮಾಡಿದರು. ಜೊತೆಗೆ ಈ ಕಾರ್ಯವು ಶ್ರೀವೈಷ್ಣವ ಮಾತೆಯರ ಸಹಕಾರ ಮತ್ತು ಆಶೀರ್ವಾದವಿಲ್ಲದೆ ಸಾಧ್ಯವಿಲ್ಲ ಎಂದು ತಿಳಿಸಿ, ಎಲ್ಲಾ ಮಾತೆಯರು ಕನಿಷ್ಠ 1 ಗ್ರಾಂ ಚಿನ್ನವನ್ನು ಸುವರ್ಣ ದಾನದ ರೂಪದಲ್ಲಿ ಸಮರ್ಪಿಸಬೇಕು ಎಂದು ವಿನಂತಿಸಿದರು. ಈ ಸುವರ್ಣ ದಾನಕ್ಕೆ ಪ್ರಥಮ ದಾನವಾಗಿ ಶ್ರೀ ವೆಂಕಟೇಶ್ ಮೂರ್ತಿಯವರು ತಮ್ಮ ಕೈಯಲ್ಲಿದ್ದ ಚಿನ್ನದ ಬಳೆಯನ್ನು ಅಧ್ಯಕ್ಷರಾದ ಶ್ರೀ ರವಿ ನರಸಿಂಹ ಅವರಿಗೆ ಹಸ್ತಾಂತರಿಸುವ ಮೂಲಕ ಮಾದರಿಯಾದರು. ಜೊತೆಗೆ ಈ ಯೋಜನೆಗೆ ಪ್ರಮುಖ ಭಾಗವಾಗಿ ಭೂದಾನವನ್ನು ನೀಡುವುದಾಗಿ ಘೋಷಿಸಿದರು. ಈ ಕರೆಗೆ ತಕ್ಷಣ ಸ್ಪಂದಿಸಿದ ಜಯನಗರ ಸಂಘದ ಅಧ್ಯಕ್ಷರಾದ ಶ್ರೀ ಮರಳವಾಡಿ ಕೃಷ್ಣಮೂರ್ತಿಯವರು ತಮ್ಮ ಚಿನ್ನದ ಉಂಗುರವನ್ನು ಸಮರ್ಪಿಸಿದರು. ನಂತರ ಮಾಗಡಿ ತಾಲ್ಲೂಕಿನ ಶ್ರೀ ಕೃಷ್ಣಪ್ಪನವರು ಕೂಡ ತಮ್ಮ ಉಂಗುರವನ್ನು ದಾನವಾಗಿ ನೀಡಿದರು. ಅನಂತರ ಸಭೆಯಲ್ಲಿ ಮಾತನಾಡಿದ ಎಲ್ಲ ಪ್ರಮುಖರು ಈ ಮಹತ್ತರ ಯೋಜನೆಗೆ ಭೂದಾನ ಹಾಗೂ ಸುವರ್ಣ ದಾನವನ್ನು ಯಥೇಚ್ಛವಾಗಿ ಮಾಡುವುದಾಗಿ ಸಂತೋಷದಿಂದ ಘೋಷಿಸಿದರು. ಮಹಿಳೆಯರು ಸಹ ಮಾತನಾಡಿ, ಇಂತಹ ಬೃಹತ್ ಮತ್ತು ಐತಿಹಾಸಿಕ ಕಾರ್ಯಕ್ಕೆ ನಾವು ಸಹ ಶಕ್ತಿಮೀರಿದ ಮಟ್ಟಿಗೆ ಸುವರ್ಣ ದಾನ ಮಾಡುವುದಾಗಿ ಹೃದಯಪೂರ್ವಕವಾಗಿ ಘೋಷಿಸಿದರು. ಅಂತಿಮವಾಗಿ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸಿದ ಶ್ರೀವೈಷ್ಣವ ಬಂಧುಗಳನ್ನು ಕಂಡು ಅಪಾರ ಸಂತೋಷ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶ್ರೀವೈಷ್ಣವ ಭವನದ ಯೋಜನೆಗೆ ಅಭೂತಪೂರ್ವ ಬೆಂಬಲ ನೀಡುತ್ತಿರುವ ಎಲ್ಲ ಶ್ರೀವೈಷ್ಣವ ಬಂಧುಗಳಿಗೆ ಆಶೀರ್ವಾದವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಮಠದ ವತಿಯಿಂದ ಪ್ರಥಮವಾಗಿ ರೂ. 2 ಲಕ್ಷ ಮೊತ್ತವನ್ನು ಈ ಯೋಜನೆಗೆ ನೀಡಲಾಗಿದೆ ಎಂದು ಪ್ರಕಟಿಸಿ ಎಲ್ಲರಿಗೂ ಹಾರ್ದಿಕ ಆಶೀರ್ವಾದಗಳನ್ನು ಅರ್ಪಿಸಿದರು. ಮುಂದುವರಿದು ಎಲ್ಲರೂ ಒಗ್ಗಟ್ಟಾಗಿ ಕೈಜೋಡಿಸಿ 1 ವರ್ಷದೊಳಗೆ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಯಶಸ್ವಿಯಾಗಿ ಸಾಕಾರಗೊಳಿಸೋಣ ಎಂದು ಪ್ರೇರಣಾದಾಯಕ ಸಂದೇಶವನ್ನು ನೀಡಿದರು. ಯಾತಕ್ಕೆ ನಾವು ಸಭೆ ಸೇರಿದ್ದೀವಿ ಎನ್ನುವ ಒಂದು ಪ್ರಾಸ್ತಾವಿಕ ನುಡಿನ ಕೆಲವೇ ಮಾತುಗಳಲ್ಲಿ ನಮಗೆ ತಿಳಿಸ್ತೇನೆ. ಮೊದಲಿಗೆ ತಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬಹಳ ದೂರದಿಂದ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಮೈಸೂರು ವಿಭಾಗ, ನಮ್ಮ ಬೆಂಗಳೂರು ನಗರ ಗ್ರಾಮಾಂತರ ಎಲ್ಲ ಭಾಗದಿಂದ ಈ ದಿನ ಧನುರ್ಮಾಸ ಮಾರ್ಗಡಿ ಮಾಸದ ಒಂದು ವಿಶೇಷ ತಾಯಿ ಆಂಡಾಳ್ರವರ ಆಶೀರ್ವಾದದಿಂದ ತಾವೆಲ್ಲ ಈ ದಿನ ವಿಶೇಷವಾದ ದಿನ ಎಲ್ಲ ಇಲ್ಲಿ ಸೇರಿರುವುದಕ್ಕೆ ತಮ್ಮನ್ನು ಮೊದಲಿಗೆ ಅಭಿನಂದಿಸ್ತಾ, ಏನಾದರೂ ಒಂದು ಮಾಡಬೇಕು, ತಾವೆಲ್ಲ ಲೆಟರ್ ನೋಡಿದ್ದೀರಾ. ಈಗ ಶ್ರೀವೈಷ್ಣವ ಭವನ ಅನ್ನೋದನ್ನ ಒಂದು ಕಲ್ಪನೆ ಈಗ ಕಳೆದ ವರ್ಷದಲ್ಲಿ ನಮ್ಮ ಗುರುಗಳ ಒಂದು ಕೃಪಾಶೀರ್ವಾದದಿಂದ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶನ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ರಾಜ್ಯ ಮಟ್ಟದಲ್ಲಿ ಸುಮಾರು 50,000 ರಿಂದ 60,000 ಜನ ನಮ್ಮ ಶ್ರೀವೈಷ್ಣವ ಬಂಧುಗಳನ್ನ ಸೇರಿಸಿ ಮಾಡಿದಂಥ ಒಂದು ಸಭೆ ಬಹಳ ಯಶಸ್ವಿಯಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ನಡೆಯಿತು. ಯಾವ ರೀತಿ ನಮ್ಮ ಜನವನ್ನು ಸಂಘಟನೆ ಮಾಡಿ ಮತ್ತು ಯಾವ ರೀತಿ ನಾವು ಸಹಕಾರ ಬಯಸ್ತೀವಿ ಅಂದರೆ, ರಾಮಾನುಜ ಒಂದು ಗೋಪಾದ ಭೂಮಿಯ ದಾನವನ್ನು ಪ್ರತಿಯೊಂದು ಶ್ರೀ ವೈಷ್ಣವ ಕುಟುಂಬಗಳು ಸಹ ಸೇರಿ ಒಂದು ಗೋಪಾದ ಭೂಮಿಯನ್ನು ದಾನ ಮಾಡುವ ಮುಖಾಂತರ ನಾವು ಈ ದಾನದ ರೂಪದಲ್ಲಿ ಎಲ್ಲ ಶ್ರೀ ವೈಷ್ಣವರ ಹಸ್ತವನ್ನು ನಾವು ಸಹಾಯವನ್ನಾಗಿ ಬೇಡ್ತೀವಿ. ಎಲ್ಲ ಕನಿಷ್ಠ ಕುಟುಂಬಗಳು ಸಹ ಒಂದು ಗೋಪಾದ ಭೂಮಿಯನ್ನು ದಾನ ಮಾಡಬೇಕು. ಆ ದಾನ ಮುಖಾಂತರ ನಾವು ಈ ಒಂದು ಸೇವೆಗೆ ಎಲ್ಲರನ್ನು ನಾವು ಹೃತ್ಪೂರ್ವಕದಿಂದ ವಿನಂತಿಸಿಕೊಳ್ಳುತ್ತೇವೆ. ಕನಿಷ್ಠ ಒಂದು ಗೋಪಾದ ಭೂಮಿಗೆ ನಾವು ಶ್ರೀ ವೈಷ್ಣವರು ಇದುವರೆಗೂ ನಾವು ಯಾವುದೇ ಒಗ್ಗಟ್ಟಾಗಲಿಕ್ಕೆ ಆಗ್ತಾಯಿರಲಿಲ್ಲ. ಈಗ ಏನು ಇದಕ್ಕೂ ವರ್ಷದಿಂದ ನಮ್ಮ ಗುರುಗಳು
ನಮ್ಮನ್ನೆಲ್ಲ ಒಗ್ಗೂಡ್ಸೋಕ್ಕೆ ಒಂದು ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿರು. ಅಲ್ಲಿಂದ ನಾವು ನೀವೆಲ್ಲ ಪರಿಚಯ ಆಗಿ ಇಡೀ ಕರ್ನಾಟಕದಾದ್ಯಂತ ನಾವಿಷ್ಟು ಜನ ಇದ್ದೀವಿ ಅಂತ ಅವತ್ತು ಸರ್ಕಾರಕ್ಕೆ ತೋರ್ಸೋಕ್ಕೆ ಒಂದು ಪ್ರೇರೇಪಣೆ ಮಾಡಿದ್ದೇ ನಮ್ಮ ಗುರುಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟೇಶ್ ಮೂರ್ತಿ ಸಾರು ಮತ್ತು ನಮ್ಮ ರವಿ ನರಸಿಂಹ ಸಾರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು, ಎಲ್ಲ ಸಂಘ ಸಂಸ್ಥೆಗಳು ಅತಿ ಹೆಚ್ಚಿನ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದ ಮೇಲೆ ಗುರುಗಳೇ ಮೊದಲೇ ಹೇಳಿದರು, ಇದರಲ್ಲಿ ಹಣ ಉಳಿಸಿ ನಾವು ಬೆಳೆಸಬೇಕು ಅಂತ. ಅವರು ಹೇಗೆ ಗುರುವಾಕ್ಯ ಆಗಿತ್ತೋ ಅದೇ ರೀತಿ ಉಳಿತು ಹಣ, ಈಗ ಬೆಳೆಸೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ, ನಮ್ಮ ವೆಂಕಟೇಶ್ ಮೂರ್ತಿ ಸಾರು ಮತ್ತು ಈಗಿನ ಅಧ್ಯಕ್ಷರಾದ ರವಿ ನರಸಿಂಹ ಸರ್ ಒಂದು ತೀರ್ಮಾನ ತೊಗೊಂಡ್ರು, ನಾವೇನಾದರೂ ಒಂದು ಮಾಡಿ ಇದಕ್ಕೆ ನಾವು ಪ್ರತಿನಿತ್ಯ ಕೆಲವೆಲ್ಲ ಸೇರ್ತಾಯಿದ್ದೋ, ನಾವು ವೇದ ಕಲಿಸ್ಬೇಕು ನಮ್ಮ ಮಕ್ಕಳುಗಳಿಗೆ, ವೇದ ಪಾಠಶಾಲೆ ಪ್ರಾರಂಭ ಮಾಡಬೇಕು ಅಂತ ಗುರುಗಳ್ನ ಒತ್ತಾಯ ಮಾಡ್ದೋ. ಆದ್ದರಿಂದ ನಾವೆಲ್ಲ ಗುರುಗಳ ಮೇಲೆ ಹಾಕೋದು ಬೇಡ, ನಮ್ಮದು ಸೇವೆ ಏನಾದರೂ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈಗಿನ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರುಗಳು ಒಂದು ದೃಢ ನಿರ್ಧಾರ ತಗೊಂಡು ನಾವೆಲ್ಲ ಒಂದು ಯಾಕೆ ಕನಿಷ್ಠ ಒಂದು 5,000 ರೂಪಾಯಿ ಕೊಡೋ ಶಕ್ತಿ ಈಗ ಎಲ್ಲರಿಗೂ ಇದೆ. ಆದ್ದರಿಂದ ಕನಿಷ್ಠ ಒಂದು 5,000 ರೂಪಾಯಿ ಗೋಪಾದ ಒಂದು ಗೋ ಏನಾದರೂ ದಾನ ಮಾಡಬೇಕಾದ್ರೆ ಗೋದಾನ ಭೂದಾನ ಅಂತ ನಮ್ಮ ಸಂಸ್ಕೃತಿನಲ್ಲೇ ಬಂದುಬಿಟ್ಟಿದೆ. ಅದರಿಂದ ಒಂದು ಗೋದಾನ ಒಂದು ಭೂಮಿ ಒಂದು ಅಡಿಗೆ ಒಂದು ಗೋಪಾದ ಅಂತ ಹೆಸರಿಟ್ಟಿದ್ದಾರೆ. ಅಷ್ಟಕ್ಕೆ 5,000 ರೂಪಾಯಿ ಒಬ್ಬ ಅಂದರೆ ಮನೆ ಕುಟುಂಬದಲ್ಲಿ 5 ಜನ ಇದ್ದರು 5 ಜನನೂ ಕೊಡ್ಬೋದು, ಆದರೆ ಇಲ್ಲ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರಾದರೂ ಕೊಡಬೇಕು ಅನ್ನೋದೊಂದು ನಿರ್ಧಾರ ತಗೊಂಡು, ಅದೇ ರೀತಿ 50,000 ಲಕ್ಷ ಅದ್ರ ಮೇಲೆ ಕೊಟ್ಟವ್ರನ್ನ ಒಂದು ಸಂಸ್ಥೆಯಲ್ಲಿ ಒಂದು ಕಡೆ ಎಲ್ಲರಿಗೂ ಬೋರ್ಡ್ ಹಾಕ್ತಾರೆ. ಇವರು ವಿಶೇಷವಾದ ಒಂದು ಸ್ಥಾನ ಕೊಟ್ಟು ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆ ಮಾಡಿದರೆ ಅದರಲ್ಲಿ ಒಂದು ಸೀಟ್ ಫ್ರೀ, ಅಥವಾ ಇಂಥ ಸಭಾಂಗಣ ಮಾಡಿದರೆ ಒಂದು ದಿವಸ ಅವ್ರಿಗೆ ಫ್ರೀ ಅನ್ನೋದು ಒಂದು ನಿರ್ಧಾರ ತಗೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀ 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 ಯದುಗಿರಿ ಧಿರಾಜ ನಾರಾಯಣ ರಾಮಾನುಜೀಯ ಸ್ವಾಮೀಜಿಯವರ ತಿರುವಡಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರಿಗೂ ಕೂಡ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ, ಶ್ರೀ ವೈಷ್ಣವ ಬಂಧುಗಳೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಇವತ್ತು ಈ ಒಂದು ಮಹಾಸಭೆ ಭಾಳ ದಿವಸದಿಂದ ಸಭೆಗಳು ನಡೀತಾ ಇತ್ತು. ಈ ಸಭೆ ಮಹತ್ತರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಭೆ ಇದು. ಏಕೆಂದರೆ ಹಿಂದೆ ಯಾವಾಗಲೂ ಕೂಡ ನಮ್ಮ ಶ್ರೀ ವೈಷ್ಣವರಲ್ಲಿ ಒಂದು ಒಗ್ಗಟ್ಟು ಅನ್ನತಕ್ಕಂಥದ್ದಿಲ್ಲ. ಈಗ ಆ ಒಂದು ಸಮಯ ಬಂದಿದೆ. ಸ್ವಾಮೀಜಿಯವರ ಜಿ ಎಸ್ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿಯವರ ಅವರ ಆಶೀರ್ವಾದ, ಅವರ ಕೃಪೆ ಇವತ್ತು ನಮ್ಮ ಶ್ರೀ ವೈಷ್ಣವರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದು ಒದಗಿ ಬಂದಿದೆ ಇವತ್ತು ಅಂತ ನಾನು ಹೇಳೋದಕ್ಕೆ ಅದರಿಂದ ಅಂದರೆ ತಪ್ಪಾಗಲಾರದು. ಶ್ರೀ ವೈಷ್ಣವ ಸಹೋದರರೇ ಮತ್ತು ಸಹೋದರಿಯರೇ, ನನಗೆ ಮೊದಲೇ ಹೇಳಿದರೆ ಒಗ್ಗಟ್ಟಿನ ಮಂತ್ರ ಜಪಿಸ್ಬೇಕು ಅಂತ, ಅದರ ಬಗ್ಗೆನೇ ಹೇಳಬೇಕು ಅಂತ. ಸೊ ನಾನು ಅದ್ರ ಬಗ್ಗೆನೇ ಒಂದೆರಡು ಮಾತಾಡ್ತೀನಿ, ಅದಕ್ಕೆ ತಮ್ಮ ಇದನ್ನು ಕೇಳ್ಕೊತಾ ಇದ್ದೀನಿ. ನಾವೆಲ್ಲರೂ ಒಂದೇ ಸಮುದಾಯವಾಗಿ ಒಟ್ಟುಗೂಡೋಣ. ಇತ್ತೀಚೆಗೆ ನಮ್ಮ ದೇಶದ ರಾಜಕೀಯದಲ್ಲೇ ಒಂದು ಮಹತ್ವದ ದುಂದುಬಿ ಹರಡಿದೆ, ಅದೇ ಬಟ್ಟೆಂಗೆ ತೋ ಕಟೆಂಗೆ. ಇದು ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಪ್ರಸ್ತುತವೋ. ಈ ಸಭಾದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ತಮ್ಮೆಲ್ಲರಿಗೂ ಸಹಿತ ವಂದಿಸುತ್ತಾ, ನಾನು ಜಯನಗರ ಶ್ರೀ ವೈಷ್ಣವ ಮಹಾಸಭಾದ ಅಧ್ಯಕ್ಷರು ಕೃಷ್ಣಮೂರ್ತಿ ಅಂತ. ಬಂಧುಗಳೇ, ತಮಗೆಲ್ಲರಿಗೂ ಸಹಿತ ಗೊತ್ತಿದೆ, ಇದುವರೆಗೂ ಸಹಿತ ನಾವು ಭಾಳ ಸಂಘಟನೆಯಲ್ಲಿ ಹಿಂದೆ ಇದ್ದೋ. ಈಗ ರಾಮಾನುಜಾಚಾರ್ಯರ ನಮ್ಮ ಜಿಯರವರ ಅನುಗ್ರಹದಿಂದ ಕಳೆದ 2 ವರ್ಷದಿಂದ ಇದಕ್ಕೆ ಹೊಸ ರೂಪವನ್ನು ತಗೊಳ್ತಾ ಇದೆ. ಹಾಗೂ ನಮ್ಮೆಲ್ಲರ ಸೌಭಾಗ್ಯ ಕಾರ್ಯಾಧ್ಯಕ್ಷರಾದಂಥ ವೆಂಕಟೇಶ್ ಮೂರ್ತಿಯವರು ಸಕ್ರಿಯವಾಗಿ
ಈ ಸಂಘದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಹಾಗೆ ಅವರ ಏನು ಈ ಜನಾಂಗಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋಂಥ ಮಹದಾಸೆ ಇತ್ತದಂಥದ್ದು ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಏನೆಲ್ಲ ಕಾರ್ಯಕ್ರಮ ಅವರು ತೊಗೊಳ್ತಾರೆ, ಅವರ ಮಾರ್ಗದರ್ಶನದ ನಾವೆಲ್ಲರೂ ಸಹಿತ ನಾವು ಕಟಿಬದ್ಧರಾಗಿ ತಮಗೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿಗಳ ತಿರುವಳಿಗಳಲ್ಲಿ ವಂದಿಸುತ್ತಾ, ಈ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಶ್ರೀ ವೈಷ್ಣವ ಮಹಾಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಸಂಘದ ಪದಾಧಿಕಾರಿಗಳೇ ಹಾಗೂ ಶ್ರೀ ವೈಷ್ಣವ ಬಾಂಧವರೇ, ಈ ಕಾರ್ಯಕ್ರಮ ನಾವು ಏನು ಈ ಗೋ ಪಾದದಷ್ಟು ದಾನವನ್ನು ಪಡೆದು ಒಂದು ಸುಂದರವಾದಂತಹ ಶ್ರೀ ವೈಷ್ಣವ ಭವನ ಮತ್ತು ಇನ್ನಿತರ ಕಾರ್ಯಗಳನ್ನು ಏನು ನಡೆಸಬೇಕು ಅಂತ ತೀರ್ಮಾನಿಸಿದ್ದೇವೆ. ಈಗಾಗಲೇ ಇದರ ಬಗ್ಗೆ ಎಲ್ಲ ಪದಾಧಿಕಾರಿಗಳು ಸರ್ ಒಂದು 2 ಮೀಟಿಂಗನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರಪ್ರಥಮವಾಗಿ ಶುರು ಮಾಡಿದ್ದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಸಂಕಲ್ಪ ಮಾಡಿ ಇಲ್ಲಿಂದ ಇದಕ್ಕೆ ಒಂದು ಉನ್ನತವಾಗಿ ನಡೆಯೋದಕ್ಕೆ ಒಂದು ದೇವರಲ್ಲಿ ಅಪ್ಪಣೆಯನ್ನು ಪಡೆದು ವೇದಿಕೆಯ ಮೇಲಿರುವ ಶ್ರೀ ವೈಷ್ಣವ ಗಣ್ಯರಿಗೆ ನಮಿಸುತ್ತಾ, ಈ ಗುರುಗಳ ಒಂದು ಜ್ಞಾನದಿಂದ ನಾವು ಈ ಮಠದಲ್ಲಿ 60 ವರ್ಷದಿಂದ ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಾಗಿ ವರ್ಕ್ ಮಾಡಿದ್ದೀನಿ. ಆದರೆ ನಮ್ಮ ಶ್ರೀ ವೈಷ್ಣವರ ಒಗ್ಗಟ್ಟನ್ನು ನೋಡಿದ್ದು ಇವತ್ತೇ ನಾನು. ಕಾರಣ ಹಲವಾರು ಇರುತ್ತೆ, ಹಲವಾರು ಜನ ಬರ್ತಾರೆ, ಹಲವಾರು ಜನ ಹೋಗ್ತಾರೆ. ನಾನು ಎಷ್ಟೋ ಜನ ಗುರುಗಳನ್ನೂ ನೋಡಿದೆ, ಎಷ್ಟೋ ಜನ ಪ್ರೆಸಿಡೆಂಟನ್ನು ನೋಡಿದೆ, ಇನ್ಕ್ಲೂಡಿಂಗ್ ಮೇ ದೇವರೇನೋ ನನಗೆ ಆಯಸ್ ಕೊಟ್ಟ. 2ನೇ ಸಲ ನಾನು ಬಂದಿರೋದು ವಾಪಸ್ ಭೂಮಿಗೆ, ಜ್ಞಾಪಕ ಇಟ್ಕೊಳ್ಳಿ. ಹೇಳ್ತಾ ಇದ್ದೀನಿ, ಕಾರಣ ಅದೆಲ್ಲ ಆಮೇಲೆ ಹೇಳೋಣ. ಅದು ಗುರುಗಳು ಒಂದು ನಮ್ಮ ಜ್ಞಾನ ನಮಗೆ ಕೊಟ್ಟರಲ್ಲ, ಅದು ಬಹಳ ಮುಖ್ಯ. ಈ ಗುರುಗಳು ಬರ್ಬೇಕಾದ್ರೂ ಅಷ್ಟು ಈಜಿಯಾಗಿ ಬರಲಿಲ್ಲ. ಗುರುಗಳು ಬರ್ಬೇಕಾದ್ರೆ ಭಾಳ ಕಷ್ಟ ಇರ್ತದೆ, ಎಲ್ಲರಿಗೂ ಗೊತ್ತಿದೆ ಅದೆಲ್ಲ ಹೇಗೆ ಅಂತ. ಅದೇ ರೀತಿ ಈ ಸಂಸ್ಥೆ ಒಗ್ಗಟ್ಟು ಮಾಡಬೇಕು ಅಂದರೆ ಭಾಳ ಒಂದು ಗುರುಗಳ ಒಂದು ತಪೋಜ್ಞಾನ, ತಪೋಶಕ್ತಿ. ನಾವು 60,000 ಜನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸೇರ್ತೀವಿ ಅಂತ ಕನಸಿನಲ್ಲೂ ನೆನೆಸಿರಲಿಲ್ಲ. ಸೇರಿದಾಗ ನ ಭೂತೋ ನ ಭವಿಷ್ಯತಿ. ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದರು, ಎಲ್ಲರೂ ಸಂತೋಷಪಟ್ಟರು. ಯಾರೂ ಸನ್ಮಾನ ನಡೆಯುತ್ತೆ ಹೋಗುತ್ತೆ, ಅದೆಲ್ಲ ಸೆಕೆಂಡ್ ಪಾರ್ಟ್. ಬಟ್ ಬಂದವರು ತಮ್ಮ ಅನಿಸಿಕೆಯನ್ನು ಮಾಡಿ ಇಲ್ಲಿ ನೀವೆಲ್ಲ ಬಂದಿದ್ದೀರ. ಇವತ್ತು ಏನೋ ಮಾಡ್ಬೋದು ಅನ್ನೋ ಒಂದು ಚಿಂತನೆ ಮೇಲೆ ನೀವೆಲ್ಲ ಬಂದಿರೋದು, ಇಲ್ಲದೇ ಬರೋಲ್ಲ. ಎಲ್ರಿಗೂ ಕೆಲಸ ಇರುತ್ತೆ. ಬಟ್ ಇದಕ್ಕೆ ಮಾಡಬೇಕಾದ್ರೆ ರೂವಾರಿಗಳು ಬೇಕು. ನಾನು ಮಾಡ್ತೀನಯ್ಯ ಅಂತ ಬರ್ತೀನಿ ಅಂತ ನಮ್ಮ ವೆಂಕಟೇಶ್ ಮೂರ್ತಿಯವ್ರು ಬಂದರು. ನೋಡಿ, ನಾನು ಮಾಡಿಕೊಡ್ತೀನಿ ರೀ, ಒಂದು ಜಾಗ ತೊಗೊಳ್ಳೋಣ. ಜಾಗ ನೋಡಿದ್ವಿ, ಚೆನ್ನಾಗಿದೆ, ಎಲ್ಲ ಜಾಗನೂ ಚೆನ್ನಾಗಿದೆ, ನೋಡಿದ್ದೆಲ್ಲ ಸ್ವಲ್ಪ ಸುಂದರವಾಗಿ ಕಾಣಿಸ್ತಾ ಇದೆ. ಮುಂದಕ್ಕೂ ನಿಮ್ಮ ಒಂದು ಸಹಕಾರ, ಆ ಗೋಪಾದ ಅನ್ನೋದು ಒಳ್ಳೆ ವರ್ಡು. ಯಾಕೆಂದರೆ ಭೂದಾನ ಚಳವಳಿ ಆವಾಗ ವಿನೋಬಾ ಭಾವೆ ಮಾಡಿದ್ರು. ಆ ಚಳವಳಿಯಿಂದ ಇಡೀ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು. ಅದೇ ರೀತಿ ನಮ್ಮ ಈ ಗೋಪಾದ ಬಂದ ಶ್ರೀ ವೈಷ್ಣವರೆಲ್ಲ ಒಂದು ಚಳವಳಿ ಆಗುತ್ತೆ. ಇದು ಚಳವಳಿ ಅಂದರೆ ಯಾರಿಗೂ ಎಗೇನೆಸ್ಟ್ ಅಲ್ಲ, ನಮ್ಮ ಒಗ್ಗಟ್ಟನ್ನು ತೋರಿಸೋದು. ಶ್ರೀ ವೈಷ್ಣವರು ಎಲ್ಲರೂ ಒಂದೇ. ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ದಿಗ್ಗಜರಿಗೆ ನಾನು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರುವಂಥ ಈ ಮಹಾಸಭೆಗೆ ಎಲ್ರಿಗೂ ನಾನು ಇಲ್ಲಿಂದ ನಮಸ್ಕರಿಸ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಒಬ್ಬೊಬ್ಬರಲ್ಲೂ ಒಂದೊಂದು ಅನುಭವವಿರುತ್ತೆ, ಅದೆಲ್ಲ ನಮಗೆ ಮುಂದೆ ಒಂದು ಪಾಠಗಳು ನಾವು ಕಲಿಯೋದಕ್ಕೆ. ಹಾಗಾಗಿ ನಾನು ಹೇಳೋದು, ಈಗ ಒಂದು ಈ ಹೊಸ ಸಂಘಟನೆ ಕಾರ್ಯಕ್ರಮ ಏನು ಎಲ್ಲ ಹಿರಿಯರು ನಿರ್ಧಾರ ಮಾಡಿದ್ದಾರೆ, ಅದಕ್ಕೆಲ್ಲ ನಾವು ಹೆಣ್ಮಕ್ಳು ಕೂಡ ಇದು ನಮ್ಮ ಮನೆಯ ಕೆಲಸ ಅನ್ನೋ ರೀತಿ ಕೈ ಜೋಡಿಸೋಣ. ಹಾಗೂ ಅವರಿಗೆ ನಾವು ಸಹಕಾರವನ್ನು ನೀಡೋಣ. ಅಲ್ಲಿ ಕೆಲವೊಂದು ಸಲ ನಮಗೆ ನೋವು ಆಗ್ಬೋದು, ದುಃಖ ಆಗ್ಬೋದು, ಅದು ನಮ್ಮನ್ನು ಅವರು ತಿದ್ದಿ ತೀಡಿ ಒಂದು ರೂಪುರೇಖೆಯನ್ನು ಕೊಟ್ಟು ನಮ್ಮನ್ನು ಒಂದು ಒಳ್ಳೆ ವಿಗ್ರಹವಾಗಿ ಮಾಡ್ತಾರೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ ಈ 3 ವರ್ಷದ ಜರ್ನಿಲಿ. ಸೊ ಪ್ರತಿಯೊಬ್ಬರನ್ನೂ ಒಂದೊಂದು ಪಾಠ ಕಲಿತೀವಿ. ನನ್ನ ಒಂದು ಅಂತರಾಳದ ಮಾತು ಏನಂದರೆ, ನಾವು ಏನೇ ತಪ್ಪುಗಳು
ನ್ಯೂನ್ಯತೆಗಳಿದ್ದರೂ ನಾವೆಲ್ಲ ಇದೇ ರೀತಿ ಒಟ್ಟಾಗಿ ಸೇರಿ ಆ ತಪ್ಪು ಒಪ್ಪುಗಳನ್ನ ಸರಿ ಮಾಡಿಕೊಂಡು ನಮ್ಮ ವೈಷ್ಣವ ಸಮುದಾಯ ಏನಿದೆ ಅದನ್ನು ಆದಷ್ಟು ನಾವು ಬೆಳಕಿಗೆ ತರಬೇಕು, ಅದರದ ಗುರಿ ಮುಟ್ಟುವಲ್ಲಿ ನಾವು ಯಶಸ್ವಿಯಾಗಿ ನಿಲ್ಲಬೇಕು ಅಂತ ಹೇಳ್ತೀನಿ. ಪ್ರತಿಯೊಂದು ಮನೆಯಿಂದನೂ ಒಂದೊಂದು ಹೆಣ್ಣು ಮಗು ಬಂದರೂ ಇದು ಇನ್ನಷ್ಟು ಕೋಟಿಯಷ್ಟು ಇದು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಅನುಭವ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಹಾಗೆ ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ವೈಷ್ಣವ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ಪ್ರಶಾಂತ್ ನಗರದ ಅಧ್ಯಕ್ಷ. ಮಾತಾಡೋಕ್ಕೆ ಅಷ್ಟೊಂದು ಬರಲ್ಲ, ದಯವಿಟ್ಟು ಏನಾದರೂ ತಪ್ಪಿದರೆ ತಿದ್ದಬೇಕು. ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋನಲ್ಲ. ನಾನು ಬಂದಿದ್ದೆ, ಈ ಪೋಸ್ಟಿಗೆ ಬಂದಿದ್ದೆ ನಾನು ಒಂದು ಅನಿವಾರ್ಯತೆಯಿಂದ ಬಂದಿದ್ದೀನಿ ಅಷ್ಟೇ. ಬರಬೇಕು ಅಂತ ಇದಕ್ಕೆ ಬಂದವನಲ್ಲ ನಾನು. ಆದರೆ ಗುರುಗಳ ಒಂದು ಆಶೀರ್ವಾದದಿಂದ ನೀನು ಮಾಡಪ್ಪ ಅಂದಾಗ ನಾನು ಮಾಡಬೇಕಾಗಿ ಬಂದಿದೆ, ಮಾಡ್ತಾಯಿದ್ದೀನಿ ಎಲ್ಲ ಬಂಧುಗಳ ಸಹಕಾರದಿಂದ. ಹಾಗೆ ಈಗೇನು ಮಾಡೋಕ್ಕೆ ಹೊರಟಿದ್ದಾರೆ, ನಮ್ಮ ಜನಾಂಗಕ್ಕೆ ಒಂದು ನೆಲೆ ಬೇಕು, ಒಂದು ಜಾಗ ಬೇಕು ಅಂತ. ಇದು ತುಂಬ ಅದ್ಭುತವಾದ ಒಂದು ಯೋಚನೆ. ಹಾಗೆ ನಾನು ಈ ಪ್ರಶಾಂತ್ ನಗರದ ಇನ್ಚಾರ್ಜ್ ತೊಗೊಂಡಾಗ ನಮ್ಮಲ್ಲೂ ತುಂಬ ದಿವಸದಿಂದ ಒಂದು ಜಾಗ ಮಾಡಬೇಕು ಅಂತ ಓಡಾಡ್ತಾಯಿದ್ರು. ಆದರೆ ನಾನು 2025 ಜನವರಿ ಎಲೆಕ್ಷನ್ ಆಯಿತು, ಫೆಬ್ರವರಿ ಇನ್ಚಾರ್ಜ್ ತೊಗೊಂಡೆ. ಮಾರ್ಚ್ 29, 30 ರಿಜಿಸ್ಟ್ರೇಷನ್ ಮಾಡಿಸಿದೆ, ಒಂದು 33 ಕುಂಟೆ ಸಂಘಕ್ಕೆ ಅಂತ. ಆದರೆ ಅದನ್ನು ಮಾಡಬೇಕಂದ್ರೆ ತುಂಬ ಕಷ್ಟಪಟ್ವಿ. ಎಲ್ಲ ಕಡೆಯಿಂದನೂ ತೊಂದರೆನೂ ಬಂತು. ಜೊತೆಗೆ ನನ್ನ ಜೊತೆ ಇದ್ದಿದ್ದಂಥ ಎಲ್ಲ ನನ್ನ ಬಂಧುಗಳು ತುಂಬ ಸಹಕಾರ ಕೊಟ್ಟರು. ನಾನು ಮಾಡಿದೆ ಅಂತ ಹೇಳ್ಬಾರ್ದು, ಅದನ್ನು ನಮ್ಮ ಎಲ್ಲ ಬಂಧುಗಳು ಸೇರಿದ್ರಿಂದ ಆ ಒಂದು ಕಾರ್ಯ ಮಾಡೋಕ್ಕಾಯಿತು. ಯತಿರಾಜ ನಾರಾಯಣ GR ಸ್ವಾಮಿ ಅವರ ಪಾದಾರ ವೃಂದಕ್ಕೆ ನಮಸ್ಕರಿಸುತ್ತಾ, ಇವತ್ತು ಏನು ಈ ಕಾನ್ಸೆಪ್ಟ್ ಏನಿದೆ ಅದು ಭಾಳ ತುಂಬ ಒಳ್ಳೆ ಕಾನ್ಸೆಪ್ಟು. ನಮ್ಮ ಜನಾಂಗಕ್ಕೆ, ನಮ್ಮ ಜನಾಂಗದ ಬೆಳವಣಿಗೆಗೆ ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್. ನಮಗೆ ಒಂದು ಪ್ಲೇಸ್ ಏನಿದೆ ಆ ಪ್ಲೇಸ್ ನಮ್ಮದು, ನಮ್ಮ ಸಮಾಜದ್ದು ಅನ್ನೋಕ್ಕೆ ಈಗಿಲ್ಲ. ನಮ್ಮ ಕಮಿಟಿದು ಯಾವುದೇ ಹೇಳೋಕ್ಕೇನು ಪ್ಲೇಸ್ ಇಲ್ಲ. ಅದಕ್ಕಾಗಿ ಆ ಪ್ಲೇಸ್ದು ಏನು ನೋಡ್ತಾ ಇದ್ದಾರೆ ಅದು ತುಂಬ ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಭಾಗದ ಎಲ್ಲ ಶ್ರೀ ವೈಷ್ಣವ ಮಹಾಸಭಾದ ಎಲ್ಲ ಜನಾಂಗ ನಾವು ಸಾಥ್ ಕೊಡ್ತೀವಿ. ಈ ಕಮಿಟಿಗೆ ನಾವು ಪ್ರತಿಯೊಂದು ಸಹಕಾರ ಕೊಡ್ತೀವಿ ಅಂಥೇಳಿ ನಾನು ಹೇಳ್ತೀನಿ. ಅದಾದ ಮೇಲೆ ಕೂಡ ನಮ್ಮ ಭಾಗಕ್ಕೂ ಕೂಡ ನಮಗೆ ಶಾಖಾ ಮಠ ಆಗಬೇಕು ಅನ್ನೋ ಒಂದು ಇಚ್ಛೆ ಕೂಡ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಶಾಖಾ ಮಠ ಮತ್ತು ಪಾಠಶಾಲೆ ಇವು ನಮ್ಮ ಕಡೆ ಭಾಳ ಹಿಂದುಳಿದಿದೆ. ಅದಕ್ಕಾಗಿ ನಮ್ಮ ಭಾಗಕ್ಕೂ ಕೂಡ ಈಗ ಆಲ್ರೆಡಿ ನಾನು ಜಾಗ ಕೂಡ ತೋರಿಸಿದ್ದೀನಿ ನರಸಿಂಹಮ್ಮ ಅವರಿಗೆ, ವಿತ್ ಗುರುಗಳಿಗೂ ಕೂಡ. ತುಂಗಭದ್ರಾ ದಡದ ಹತ್ರ ಒಂದು ಪ್ಲೇಸ್ ಇದೆ. ಆ ಪ್ಲೇಸಿಗಾಗಿ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಆದಷ್ಟು ನಿಮ್ಮ ಕೈಲಾದ ಸಹಾಯ ಕೂಡ ನನಗೆ ಮಾಡಬೇಕು. ಮತ್ತು ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಕೂಡ ನನಗೆ ಬೇಕು. ಈ ಕಮಿಟಿಯ ಮಾರ್ಗದರ್ಶನ ಕೂಡ ಬೇಕು. ದಯಮಾಡಿ ನಾನು ಈ ಸಮಾಜಕ್ಕೆ, ಸಂಘಕ್ಕೆ, ನಮ್ಮ ಉತ್ತರ ಕರ್ನಾಟಕ 3 ಜಿಲ್ಲೆ ಕಡೆಯಿಂದ ನಾನು ಸಾಥ್ ಕೊಡ್ತಾಯಿದ್ದೀನಿ. ಪ್ರತಿಯೊಂದು ಅದಕ್ಕೆ ಬದ್ಧವಾಗಿದ್ದೀನಿ. ಜೈ ಶ್ರೀರಾಮ್. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅಖಿಲ ಕರ್ನಾಟಕ ವೈಷ್ಣವ ಮಹಾಸಭಾದ ಅಧ್ಯಕ್ಷರಾಗಿರ್ತ ರವಿ ನರಸಿಂಹನವರೇ, ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ವೆಂಕಟೇಶ್ ಮೂರ್ತಿಯವರೇ, ಮತ್ತು ನಮ್ಮ ಮುಜರಾಯಿ ದೇವಾಲಯಗಳ ಅರ್ಚಕರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಾನಕಿರಾಮ್ರವರೇ, ಹಾಗೂ ವೆಂಕಟಾಚಲಯ್ಯನವರೇ, ಸಂಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಎಲ್ಲ ಹಿರಿಯ ಬಾಂಧವರೇ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಕೃಷ್ಣಮೂರ್ತಿಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳ ಎಲ್ಲ ವೈಷ್ಣವ ಬಾಂಧವಗಳೇ ಮತ್ತು ಹಿರಿಯರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ವೈಷ್ಣವ ಸಭಾವನ್ನು, ವೈಷ್ಣವ ಜನಾಂಗವನ್ನು ಮುನ್ನುಡಿಗೆ ತಂದು ಸಮಾಜದಲ್ಲಿ ನಮ್ಮನ್ನು ಗುರುತಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಯತಿರಾಜ ಮಠದ ಸನ್ಮಾನ್ಯ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇದು ಯಾವಾಗಲೂ ಆಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮ, ಆದರೆ ತಡವಾಗಿ ಆಗ್ತಾ ಇದೆ. ಈ ಒಂದು ಸಮಾಜ, ನಮ್ಮ ಸಮಾಜ ಎಲ್ಲ ಕಡೆ ಹೊತ್ತು
ಬೆಳವಣಿಗೆ ಆಗಬೇಕಾಗಿದೆ. ಎಲ್ಲ ಸಮಾಜಗಳು, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಕೊಂಡು ಇವತ್ತಿನ ದಿವಸ ಆ ಸಮಾಜಗಳನ್ನು ಅವರು ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಗುರುಕುಲ ಪರಂಪರೆಯನ್ನು ಇದ್ದು ನಾವು ಇದು ತ್ರಿಕಾಲವಾಗಿ ದೇವರ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂತಹ ಒಂದು ವೈಷ್ಣವ ಬಂಧುಗಳು ಇವತ್ತಿನ ದಿವಸ ನಾವೆಲ್ಲೋ ಒಂದು ಕಡೆ ದೀಪದ ಕೆಳಗೆ ಕತ್ತಲು ಎಂಬಂತೆ ನಾವು ಕೆಳಗಡೆ ಇದ್ದೀವಿ. ಆದರೆ ಇವತ್ತು ಮುನ್ನುಡಿಗೆ ಬರಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಅಭೂತಪೂರ್ವವಾದಂತಹ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮತ್ತು ತಾಲೂಕುಗಳಿಂದ ನಾವು ಅವಿರತವಾಗಿ ನಿಮಗೆ ಕೈ ಜೋಡಿಸ್ತೀವಿ ಅಂತ ಒಂದು ಮಾಗಡಿ ತಾಲೂಕಿಗೆ ಒಂದು ಗೌರವ ಕೊಟ್ಟು ಮಾತಾಡೋದು ಕೇಳಿದ್ದಾರೆ. ಈ ಒಂದು ಪ್ರಾಜೆಕ್ಟು ಏನು ನಡೀತಾ ಇದೆ ಈಗ, ಇದು ದೊಡ್ಡ ಪ್ರಾಜೆಕ್ಟೇ. ಸಾಮಾನ್ಯವಾಗಿ ಇದು ನಮ್ಮ ಗುರುಗಳ ಆಶೀರ್ವಾದ ಮತ್ತು ದಣಿ ವೆಂಕಟೇಶ ಮೂರ್ತಿಯವರ ಕೃಪೆ ಮತ್ತು ನಮ್ಮ ಏನು ಇದ್ದಾರೆ ಇಲ್ಲಿಗೆ ಸಹಾಯ ಅವರಿಂದ ಇವತ್ತು ರಾಮಾನುಜರ ಕೃಪೆಯಿಂದ ಈ ಕಾರ್ಯ ನಡಿಬೇಕು. ಅಷ್ಟೊಂದು ಸುಲಭವಾದ ಕಾರ್ಯಕ್ರಮ ಇದಲ್ಲ. ಭೂಮಿ ಅಂತ ಅಂದರೆ ಇವತ್ತು ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಇದೆ. ಈ ಪ್ರಾಜೆಕ್ಟು ತಡವಾಗಿದೆ. ತಡವಾಗಿರೋರಿಗೆ ಇದು ಆಗಿರೋಂಥದ್ದು. ಯಾವತ್ತೋ 500 ರೂಪಾಯಿ ಎಕರೆ, 1000 ರೂಪಾಯಿ ಎಕರೆ ಆಗಬೇಕಂತ ಕಾಲದಲ್ಲಿ ಆಗಬೇಕಾಗಿದ್ದು ಇದು ಗುರುಪರಂಪರೆ. ನಮ್ಮ ಗುರುಗಳು ಹೇಳಿದರು, ಇದು ಗುರುಪರಂಪರೆ. ಇದು ಭಾಳ ಹಿಂದಿನಿಂದ ಬಂದಿರೋಂಥದ್ದು. ಯಾವುದೋ ಒಂದು ಜನಾಂಗ ಈಗ ಹುಟ್ಟಿ ಈಗ ಬೆಳೆದಿರೋಂಥದ್ದು ಈಗಿನ ಸ್ವಾಮಿಗಳಲ್ಲ. ಒಂದು ಸದಸ್ಯನಾಗದಾಗಲಿ ಯಾವುದೇ ಒಂದು ಕೆಲಸದಲ್ಲಿ ಪ್ರವೃತ್ತನಾಗಲಿ ಮಾಡೋಣ. ಸೊ ಈ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ 10 ವರ್ಷದ ಒಂದು ಯೌವನ, ಒಂದು ಪ್ರಾಯದ ಒಂದು ಮಗು. ಅದು 10 ವರ್ಷದಿಂದ ಒಂದು ಮಗು ಒಂದು ಪ್ರಾಯಕ್ಕೆ ಬರಬೇಕಂತಂದರೆ 21 ವರ್ಷ ಆದರೆ ಅದಕ್ಕೆ ಒಂದು ಪ್ರಾಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ 10 ವರ್ಷದ ಮಗುನ 21 ವರ್ಷದ ಮಗು ಪ್ರಾಯ ಮಾಡಬೇಕಂತಂದರೆ ಅದಕ್ಕೆ ಈ ಒಂದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದಲ್ಲಿ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ, ಧ್ಯೇಯ ಅದನ್ನೆಲ್ಲ ನೋಡಿ ನನಗೂ ಕೈ ಜೋಡಿಸಿ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲೆಲ್ಲಿ ನಾವು ಎಲ್ಲ ಇಲ್ಲಿ, ಅದರಲ್ಲೂ ನಮ್ಮ ಕೃಷ್ಣಮೂರ್ತಿಗಳು ಅವ್ರನ್ನ ಯಾಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರದ್ದೊಂದು ಅನುಭವ ಹೇಳಬೇಕು. ಸೊ ಅದನ್ನೆಲ್ಲ ನೀವು ಯಾರ ಜೊತೆ ಓದ್ತೀವಿ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂತಂದರೆ ಒಂದು ಸಂಘಟನೆ ಮಾಡಿದಾಗ ಎಲ್ಲೂ ಕೂಡ ಮನಸ್ಸಿಗೆ ಆ ಅನುಮಾನ ಮತ್ತು ಆ ಒಂದು ಇದು ಬರಬಾರ್ದು. ಸೊ ಅದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ. ಸೊ ಹಾಗಾಗಿ ಆನೆಸ್ಟ್ಗೆ ಇನ್ನೊಂದು ಉದಾಹರಣೆ ಅಂತಂದರೆ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾ. ಈ ಒಂದು ನಿಟ್ಟಿನಲ್ಲಿ ಬಂದಾಗ ನಾವು ಏನಾದರೂ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ವಿ. ನಾನು ಕೂಡ ಆ ಎಮೋಷನ್ಸಿಂದ ಏನೇ ಕೊಟ್ಟಿದ್ದಲ್ಲ, ಅದು ನಿಜವಾಗ್ಲೂ ಫ್ಯಾಕ್ಟ್. ಅಂದರೆ ನಿಜಸ್ಥಿತಿಗೆ ಹೋದಾಗ ಕೆಲವು ಎಮೋಷನ್ಸಲ್ಲಿ ಏನೋ ಮಾಡ್ತೀವಿ, ಆ ಎಮೋಷನ್ಸ್ ಎಲ್ಲ ನಿಲ್ಲಲ್ಲ. ಇವತ್ತು ಎಮೋಷನ್ಸ್ ಇರುತ್ತೆ, ಒಂದು ಭಾವನೆ ಇರುತ್ತೆ, ನಾಳೆ ಇನ್ನೊಂದು ಭಾವನೆ ಬದಲಾಗ್ಬೋದು. ಯಾಕೆಂದರೆ ಎಮೋಷನ್ಸ್ ವೇರಿಯೇಷನ್ಸ್ ಆಗುತ್ತೆ, ಪರ್ಸನ್ ಟು ಪರ್ಸನ್, ಟೈಮ್ ಟು ಟೈಮ್ ಇದಕ್ಕೆಲ್ಲ ಎಮೋಷನ್ಸು. ಸೊ ನಾವು ಸ್ಟ್ರಾಂಗು ಇದ್ದಾಗ, ಧ್ಯೇಯ ಕರೆಕ್ಟಾಗಿದ್ದಾಗ ಅದು ಕರೆಕ್ಟಾಗಿರುತ್ತೆ. ಸೊ ನಿಮ್ಮದು ಪ್ರತಿಯೊಂದು ರೂಪಾಯಿಯೂ ಕೂಡ ನೀವು ಲೆಕ್ಕ ಇಟ್ಟಿರ್ತೀವಿ.
ಅದನ್ನು ಇದು ಮಾಡ್ತೀವಿ. ಹಾಗಾಗಿ ನಮ್ಮ ಅಧ್ಯಕ್ಷರು ತುಂಬ ಕ್ಲೀನ್ ಹ್ಯಾಂಡ್. ಅವ್ರ ಬ್ಯಾಗಲ್ಲಿ ನಾವು ಏನು ಹಾಕಿದ್ರು ಇದೇನು ಲಕ್ಷ ಅಲ್ಲ, 1000 ಕೋಟಿ ಹಾಕಿದ್ರೂ ಅದು ಎಲ್ಲೂ ಹೋಗಲ್ಲ, ನ್ಯಾಯ ಪೈಸಾನು ಇರುತ್ತೆ ಅಂತಕ್ಕಂಥ ಒಂದು ನನಗೆ ವೈಯಕ್ತಿಕವಾಗಿ ಕೂಡ ನನಗೆ ತುಂಬ ಅವ್ರ ಮೇಲೆ ವಿಶ್ವಾಸ ಇದೆ. ಆ ವಿಶ್ವಾಸ ನಾನು ದೃಢವಾಗಿ ಹೇಳ್ತಿದ್ದೀನಿ. ಹಾಗಾಗಿ ನಮ್ಮ ಕೃಷ್ಣಮೂರ್ತಿ ಅವರು ಇರ್ಬೋದು, ನಮ್ಮ ಇಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಅಷ್ಟೇ ಕ್ಲೀನ್ ಹ್ಯಾಂಡಾಗಿ. ಆಮೇಲೆ ಇಲ್ಲಿ ಯಾರೂ ಕೂಡ ಒಂದು ಯಾವುದೋ ಒಂದು ಇದಿಟ್ಕೊಂಡು ಬಂದಂತಾರಲ್ಲ, ಯಾವುದೇ ನಮಗೇನೂ ಆಗಬೇಕಾಗಿಲ್ಲ. ನಾವುಗಳೆಲ್ಲ ತುಂಬ ವೆಲ್ ಆಫ್ ಇರೋರು, ಯಾರಿಗೂ ಏನೂ ಆಗಬೇಕಾಗಿಲ್ಲ. ನಾವಿಲ್ಲ ಸೇರಿರೋರಿಗೆಲ್ಲ ಸಮಾಜಕ್ಕೆ ಏನಾದರೂ ಒಂದು ಮೇಲೆತ್ತಿ ಸಮಾಜಕ್ಕೆ ಒಂದು ನಿಮಗೆಲ್ಲ ಆಂಬಿಷನ್ಸ್ ಇದೆ. ನಮ್ಮದು ವಿದ್ಯಾಸಂಸ್ಥೆ ಇಲ್ಲ, ನಮ್ಮದು ಗುರುಕುಲ ಇಲ್ಲ, ಈ ಥರದ್ದು ಏನೇನೋ ಒಂದು ಯಾರನ್ನ ಕೇಳಿದ್ರು ಆ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಆ ಫೀಲಿಂಗ್ಸ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾನ ನಿರ್ಮಾಣ ಮಾಡಿರೋದೇ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ನಮಗೆ. ಸೊ ಹಾಗಾಗಿ ನೀವುಗಳು ಯಾರಿಗೆ ಹೇಳೋವಾಗ ತುಂಬ ಕಾನ್ಫಿಡೆಂಟಾಗಿ ಹೇಳಬೇಕು. ಸಪೋಸ್ ಯಾರಾದರೂ ನೆಗೆಟಿವಾಗಿ ಮಾತಾಡಿದ್ರೆ ಅವ್ರನ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡಿ ಮಾತಾಡಬೇಕು. ನಾನು ಇದ್ದೀನಿ ನಿಮ್ಮ ದುಡ್ಡಿಗೆ ಅಥವಾ ನೀವು ಕೊಟ್ಟಂಥ ದೇಣಿಗೆ ನಾನು ರೆಸ್ಪಾನ್ಸಿಬಿಲಿಟಿ ಅಂತ. ನೀವು ನಾನೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀರೋ ನೀವು ಅಷ್ಟೇ ಕಾನ್ಫಿಡೆಂಟಾಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಇದು ನಮ್ಮ ಜವಾಬ್ದಾರಿ. ಯಾಕೆ ಅಂತಂದರೆ ನೀವು ಪ್ರತಿಯೊಂದು ಸಾಮಾಜಿಕ ಕೆಲಸ ನನ್ನ ವೈಯಕ್ತಿಕ ವಿಚಾರದಲ್ಲೂ ಕೂಡ ನನ್ನ 60 ವರ್ಷ ಅನುಭವದಲ್ಲಿ ನನ್ನ ಅಕೌಂಟಿಗೆ ಒಂದು ರೂಪಾಯಿ ಇರ್ಬೋದು ಬರೆದಂಗೆ ನೋಡ್ಕೊಂಡಿದ್ದೀನಿ. ಮುಂದೇನೂ ಅದೇ ಥರ ಇರ್ತೀವಿ ಅನ್ನೋದನ್ನ ಸಾಮಾಜಿಕ ದುಡ್ಡದು ಸಮಾಜಕ್ಕೆ ಹೋಗ್ಬೇಕು. ಹಾಗಾಗಿ ಇದನ್ನು ಮಾಡೋಕ್ಕೆ ನಮಗೆಲ್ಲ ಇರ್ತೀವಿ. ಆಮೇಲೆ ಅಕೌಂಟ್ಸ್ ತುಂಬ ನೀಟ್, ಯಾಕೆಂದರೆ 30 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಅಕೌಂಟ್ಸ್ ತುಂಬ ಇದಾಗಿರ್ತದೆ. ಅವಾಗಲೇ ಕೇಳಿದ್ರು ಈ ಚಿನ್ನ ಎಲ್ಲ ಏನು ಮಾಡ್ಬೇಕು ನಾನು ಅಂತ. ಇವಾಗ ಉದಾಹರಣೆಗೆ ಬೆಳೆ ಚಿನ್ನ ಇಟ್ಕೊಂಡ್ರೆ ಇವತ್ತು ಮಾರಬೇಡ್ರಿ, ಅದನ್ನ ಚಿನ್ನನ ಇಟ್ಕೊಂಡ್ರೆ ಅದು ದಿವಸ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಪೀಕ್ ಹೋದಾಗ ಮಾರೋಣ ಅಂತ ಅವ್ರಿಗೆ ಒಂದು ಅಡ್ವೈಸ್ಬಿಟ್ಟು ಅವ್ರಿಗಾಗಲೇ ನಾನು ಏನು ಮಾಡ್ಬೇಕು ಚಿನ್ನ ಆಯಿತು. ಸೊ ಇದಿಷ್ಟು ಕನ್ಕ್ಲೂಷನ್ನು. ಸೊ ಇವಾಗ ವಂದನಾರ್ಪಣೆ ಮಾಡಿ ಇದನ್ನು ಮಾಡೋಣ. ಸೊ ಎಲ್ಲರೂ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ನೀವು ಕೊಡೋ ಜೊತೆಗೆ ಎಲ್ಲರೂ ಪ್ರಮೋಟ್ ಮಾಡಿ ಅದನ್ನು ಕೊಡಿಸಿ ಸಕ್ಸಸ್ಫುಲ್ಲಾಗಿ ಮಾಡೋಣ. ಓಕೆ, ಥ್ಯಾಂಕ್ ಯು. ಕಮಿಟಿಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ಫೈನಾನ್ಸ್ ಕಮಿಟಿ, ಒಂದು ಯೋಜನಾ ಕಮಿಟಿ, ಮತ್ತು ಕಾರ್ಯಪ್ರವೃತ್ತಿ ಮಾಡೋದು ಒಂದು ಕಾರ್ಯಕಾರಿ ಕಮಿಟಿ ಅಂತ 8 ಸಮಿತಿಗಳು ಮಾಡ್ಕೋಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಎಲ್ಲರೂ ಮಹಿಳಾ ಒಂದು ಕಮಿಟಿ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮಾತೆಯರೆಲ್ಲ ಒಂದಾಗಿ ನಿಮ್ಮ ಮಾತೆಯರ ಶಕ್ತಿನೇ ನಮಗೆ ಶಕ್ತಿ ದೇಶ ಶಕ್ತಿ ಇದ್ದಂಗೆ. ಅದರಿಂದ ಎಲ್ಲರೂ ನೀವು ಕೈ ಜೋಡಿಸ್ಬೇಕು ಅಂತ ಕೇಳ್ತೀವಿ. ಎಲ್ಲ ಬಂಧುಗಳಲ್ಲಿ, ಏಕೆಂದರೆ ನಾವು ಸುಮಾರು 10 ವರ್ಷದಿಂದ ಎಲ್ಲ ರಾಜ್ಯದ ಮೂಲಗಳಿಂದ ಓಡಾಡಿದ್ವಿ. ಸುಮಾರು 125 ತಾಲೂಕುಗಳಲ್ಲಿ ಸುಮಾರು 100 ತಾಲೂಕುಗಳಲ್ಲಿ ಹೋಗಿದ್ವಿ. ಹೋಗಿ ಎಲ್ಲ ಕಡೆ ಮೀಟಿಂಗ್ಗಳು ಮಾಡಿದ್ವಿ. ಆಮೇಲೆ ಇಲ್ಲಿ ಯಾರೂ ಕೂಡ ಒಂದು ಯಾವುದೋ ಒಂದು ಇದಿಟ್ಕೊಂಡು ಬಂದಂತಾರಲ್ಲ, ಯಾವುದೇ ನಮಗೇನೂ ಆಗಬೇಕಾಗಿಲ್ಲ. ನಾವುಗಳೆಲ್ಲ ತುಂಬ ವೆಲ್ ಆಫ್ ಇರೋರು, ಯಾರಿಗೂ ಏನೂ ಆಗಬೇಕಾಗಿಲ್ಲ. ನಾವಿಲ್ಲ ಸೇರಿರೋರಿಗೆಲ್ಲ ಸಮಾಜಕ್ಕೆ ಏನಾದರೂ ಒಂದು ಮೇಲೆತ್ತಿ ಸಮಾಜಕ್ಕೆ ಒಂದು ನಿಮಗೆಲ್ಲ ಆಂಬಿಷನ್ಸ್ ಇದೆ. ನಮ್ಮದು ವಿದ್ಯಾಸಂಸ್ಥೆ ಇಲ್ಲ, ನಮ್ಮದು ಗುರುಕುಲ ಇಲ್ಲ, ಈ ಥರದ್ದು ಏನೇನೋ ಒಂದು ಯಾರನ್ನ ಕೇಳಿದ್ರು ಆ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಆ ಫೀಲಿಂಗ್ಸ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾನ ನಿರ್ಮಾಣ ಮಾಡಿರೋದೇ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ನಮಗೆ. ಸೊ ಹಾಗಾಗಿ ನೀವುಗಳು ಯಾರಿಗೆ ಹೇಳೋವಾಗ ತುಂಬ ಕಾನ್ಫಿಡೆಂಟಾಗಿ ಹೇಳಬೇಕು. ಸಪೋಸ್ ಯಾರಾದರೂ ನೆಗೆಟಿವಾಗಿ ಮಾತಾಡಿದ್ರೆ ಅವ್ರನ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡಿ ಮಾತಾಡಬೇಕು. ನಾನು ಇದ್ದೀನಿ ನಿಮ್ಮ ದುಡ್ಡಿಗೆ ಅಥವಾ ನೀವು ಕೊಟ್ಟಂಥ ದೇಣಿಗೆ ನಾನು ರೆಸ್ಪಾನ್ಸಿಬಿಲಿಟಿ ಅಂತ. ನೀವು ನಾನೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀರೋ ನೀವು ಅಷ್ಟೇ ಕಾನ್ಫಿಡೆಂಟಾಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಇದು ನಮ್ಮ ಜವಾಬ್ದಾರಿ. ಯಾಕೆ ಅಂತಂದರೆ ನೀವು ಪ್ರತಿಯೊಂದು ಸಾಮಾಜಿಕ ಕೆಲಸ ನನ್ನ ವೈಯಕ್ತಿಕ ವಿಚಾರದಲ್ಲೂ ಕೂಡ ನನ್ನ 60 ವರ್ಷ ಅನುಭವದಲ್ಲಿ ನನ್ನ ಅಕೌಂಟಿಗೆ ಒಂದು ರೂಪಾಯಿ ಇರ್ಬೋದು ಬರೆದಂಗೆ ನೋಡ್ಕೊಂಡಿದ್ದೀನಿ. ಮುಂದೇನೂ ಅದೇ ಥರ ಇರ್ತೀವಿ ಅನ್ನೋದನ್ನ ಸಾಮಾಜಿಕ ದುಡ್ಡದು ಸಮಾಜಕ್ಕೆ ಹೋಗ್ಬೇಕು. ಹಾಗಾಗಿ ಇದನ್ನು ಮಾಡೋಕ್ಕೆ ನಮಗೆಲ್ಲ ಇರ್ತೀವಿ. ಆಮೇಲೆ ಅಕೌಂಟ್ಸ್ ತುಂಬ ನೀಟ್, ಯಾಕೆಂದರೆ 30 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಅಕೌಂಟ್ಸ್ ತುಂಬ ಇದಾಗಿರ್ತದೆ. ಅವಾಗಲೇ ಕೇಳಿದ್ರು ಈ ಚಿನ್ನ ಎಲ್ಲ ಏನು ಮಾಡ್ಬೇಕು ನಾನು ಅಂತ. ಇವಾಗ ಉದಾಹರಣೆಗೆ ಬೆಳೆ ಚಿನ್ನ ಇಟ್ಕೊಂಡ್ರೆ ಇವತ್ತು ಮಾರಬೇಡ್ರಿ, ಅದನ್ನ ಚಿನ್ನನ ಇಟ್ಕೊಂಡ್ರೆ ಅದು ದಿವಸ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಪೀಕ್ ಹೋದಾಗ ಮಾರೋಣ ಅಂತ ಅವ್ರಿಗೆ ಒಂದು ಅಡ್ವೈಸ್ಬಿಟ್ಟು ಅವ್ರಿಗಾಗಲೇ ನಾನು ಏನು ಮಾಡ್ಬೇಕು ಚಿನ್ನ ಆಯಿತು. ಸೊ ಇದಿಷ್ಟು ಕನ್ಕ್ಲೂಷನ್ನು. ಸೊ ಇವಾಗ ವಂದನಾರ್ಪಣೆ ಮಾಡಿ ಇದನ್ನು ಮಾಡೋಣ. ಸೊ ಎಲ್ಲರೂ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ನೀವು ಕೊಡೋ ಜೊತೆಗೆ ಎಲ್ಲರೂ ಪ್ರಮೋಟ್ ಮಾಡಿ ಅದನ್ನು ಕೊಡಿಸಿ ಸಕ್ಸಸ್ಫುಲ್ಲಾಗಿ ಮಾಡೋಣ. ಒಂದು ರೂಪಾಯಿ ಕೂಡ ಲಾಸ್ಟಲ್ಲಿ ಪ್ರಾಜೆಕ್ಟನ್ನು ಯಾರು ಫೈನಾನ್ಸ್ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಇದು ಮಾಡ್ತೀನಿ.
ಒಂದು ಸದಸ್ಯನಾಗೋದಾಗಲಿ ಯಾವುದೇ ಒಂದು ಕೆಲಸದಲ್ಲಿ ಪ್ರವೃತ್ತನಾಗಲಿ ಮಾಡೋಣ. ಸೊ ಈ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ 10 ವರ್ಷದ ಒಂದು ಯೌವನ, ಒಂದು ಪ್ರಾಯದ ಒಂದು ಮಗು. ಅದು 10 ವರ್ಷ ಒಂದು ಮಗು ಒಂದು ಪ್ರಾಯಕ್ಕೆ ಬರಬೇಕಂತಂದರೆ 21 ವರ್ಷ ಆದರೆ ಅದಕ್ಕೆ ಒಂದು ಪ್ರಾಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ 10 ವರ್ಷದ ಮಗುನ 21 ವರ್ಷದ ಮಗು ಪ್ರಾಯ ಮಾಡಬೇಕಂತಂದರೆ ಅದಕ್ಕೆ ಈ ಒಂದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದಲ್ಲಿ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ, ಧ್ಯೇಯ ಅದನ್ನೆಲ್ಲ ನೋಡಿ ನನಗೂ ಕೈ ಜೋಡಿಸಿ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲಿ ನಾವು ಎಲ್ಲ ಇಲ್ಲಿ, ಅದರಲ್ಲೂ ನಮ್ಮ ಕೃಷ್ಣಮೂರ್ತಿಗಳು ಅವ್ರನ್ನ ಯಾಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರದ್ದೊಂದು ಅನುಭವ ಹೇಳಬೇಕು. ಸೊ ಅದನ್ನೆಲ್ಲ ನೀವು ಯಾರ ಜೊತೆ ಓದ್ತೀವಿ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂತಂದರೆ ಒಂದು ಸಂಘಟನೆ ಮಾಡಿದಾಗ ಎಲ್ಲೂ ಕೂಡ ಮನಸ್ಸಿಗೆ ಆ ಅನುಮಾನ ಮತ್ತು ಆ ಒಂದು ಇದು ಬರಬಾರ್ದು. ಸೊ ಅದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ. ಸೊ ಹಾಗಾಗಿ ಆನೆಸ್ಟ್ಗೆ ಇನ್ನೊಂದು ಉದಾಹರಣೆ ಅಂತಂದರೆ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾ. ಈ ಒಂದು ನಿಟ್ಟಿನಲ್ಲಿ ಬಂದಾಗ ನಾವು ಏನಾದರೂ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ವಿ. ನಾನು ಕೂಡ ಆ ಎಮೋಷನ್ಸಿಂದ ಏನೇ ಕೊಟ್ಟಿದ್ದಲ್ಲ, ಅದು ನಿಜವಾಗ್ಲೂ ಫ್ಯಾಕ್ಟ್. ಅಂದರೆ ನಿಜ ಸ್ಥಿತಿ ಹೋದಾಗ ಕೆಲವು ಎಮೋಷನ್ಸಲ್ಲಿ ಏನೋ ಮಾಡ್ತೀವಿ, ಆ ಎಮೋಷನ್ಸ್ ಎಲ್ಲ ನಿಲ್ಲಲ್ಲ. ಇವತ್ತು ಎಮೋಷನ್ಸ್ ಇರುತ್ತೆ, ಒಂದು ಭಾವನೆ ಇರುತ್ತೆ, ನಾಳೆ ಇನ್ನೊಂದು ಭಾವನೆ ಬದಲಾಗ್ಬೋದು. ಯಾಕೆಂದರೆ ಎಮೋಷನ್ಸ್ ವೇರಿಯೇಷನ್ಸ್ ಆಗುತ್ತೆ, ಪರ್ಸನ್ ಟು ಪರ್ಸನ್, ಟೈಮ್ ಟು ಟೈಮ್, ಇದಕ್ಕೆಲ್ಲ ಎಮೋಷನ್ಸು. ಸೊ ನಾವು ಸ್ಟ್ರಾಂಗ್ ಇದ್ದಿದ್ದಾಗ, ಧ್ಯೇಯ ಕರೆಕ್ಟಾಗಿದ್ದಾಗ ಅದು ಕರೆಕ್ಟಾಗಿರುತ್ತೆ. ಸೊ ನಿಮ್ಮದು ಪ್ರತಿಯೊಂದು ರೂಪಾಯಿಯೂ ಕೂಡ ನೀವು ಲೆಕ್ಕ ಇಟ್ಟಿರ್ತೀವಿ, ಅದನ್ನು ಇದು ಮಾಡ್ತೀವಿ. ಹಾಗಾಗಿ ನಮ್ಮ ಅಧ್ಯಕ್ಷರು ತುಂಬ ಕ್ಲೀನ್ ಹ್ಯಾಂಡ್. ಅವ್ರ ಬ್ಯಾಗಲ್ಲಿ ನಾವು ಏನು ಹಾಕಿದ್ರು, ಇದೇನು ಲಕ್ಷ ಅಲ್ಲ, 1000 ಕೋಟಿ ಹಾಕಿದ್ರೂ ಅದೆಲ್ಲೂ ಹೋಗಲ್ಲ, ಒಂದು 9% ಇರುತ್ತೆ ಅಂತಕ್ಕಂಥ ಒಂದು ನನಗೆ ವೈಯಕ್ತಿಕವಾಗಿ ಕೂಡ ನನಗೆ ತುಂಬ ಅವ್ರ ಮೇಲೆ ವಿಶ್ವಾಸ ಇದೆ. ಆ ವಿಶ್ವಾಸ ನಾನು ದೃಢವಾಗಿ ಹೇಳ್ತಿದ್ದೀನಿ. ಹಾಗಾಗಿ ನಮ್ಮ ಕೃಷ್ಣಮೂರ್ತಿ ಅವರು ಇರ್ಬೋದು, ನಮ್ಮ ಇಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಅಷ್ಟೇ ಕ್ಲೀನ್ ಹ್ಯಾಂಡಾಗಿ. ಯುಗದಲ್ಲಿ ನಮ್ಮ ಗುರುಗಳು ನೋಡ್ತಾ ಇದ್ದೀವಿ. ಆ ಗುರುಗಳ ನೇತೃತ್ವದಲ್ಲಿ ಈ ಭವನ ನೋಡಲೇಬೇಕು. ಈ ಭವನ ನೋಡಿ ಸಂಪೂರ್ಣ ಸಂಕೀರ್ಣ ಆಗಬೇಕಿದು. ಏನಿದೆ ಈ ನಮ್ಮ ವೆಂಕಟೇಶ್ ಮೂರ್ತಿಗಳು, ನಮ್ಮ ಅಧ್ಯಕ್ಷರು ಅವರೆಲ್ಲ ಏನು ಮನಸ್ಸು ಮಾಡಿದ್ದಾರೆ, ಆ ಸಂಕೀರ್ಣದಲ್ಲಿ ಏನಿದೆ ಅಷ್ಟು ಆಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನೋ ಆಸೆ ನಮಗಿದೆ. ನಾವೇ ಕಣ್ಣಾರೆ ನೋಡಿ ನಮ್ಮ ಮಕ್ಳಿಗೆ ಅದನ್ನು ಕೊಟ್ಟೋಗೋಣ, ನಮ್ಮ ಮಕ್ಕಳು ಅದನ್ನು ಅನುಭವಿಸ್ಲಿ, ನಮ್ಮ ಮೊಮ್ಮಕ್ಕಳು ಇದನ್ನು ನೋಡಲಿ ಅನ್ನೋ ಆಸೆ ಇದೆ ಅಂತ ಹೇಳ್ತಾ, ಇದಕ್ಕೆಲ್ಲ ತಾವೆಲ್ಲ ಕೈ ಜೋಡಿಸ್ತೀರಾ ಅಂತೇಳಿ ರಾಮಾನುಜ ಆಶೀರ್ವಾದನ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಸಂಘಗಳಿದಾವೆ ನಮ್ಮವು. ಈಗ ನಾವು ಈ ಪ್ರತಿಯೊಂದು ಕೇಳಿ ಮಾಡಲಿರ ಬದಲು ಈ ಸೆಂಟ್ರಲ್ ನಮ್ಮ ಈ ಸಂಘಕ್ಕೆ ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಇಬ್ಬರು ಇರ್ತಾರೆ. ಅದು ಆ ಇಬ್ಬರನ್ನ ನಾಮಿನೇಟ್ ಮಾಡಿ ಇಲ್ಲಿ ಕಮಿಟಿ, ಎಕ್ಸಿಕ್ಯೂಟಿವ್ ಕಮಿಟಿಗೆ ಅವ್ರು ಇದು ಬಿಡಬೇಕು. ಅಂದರೆ ಎಕ್ಸ್ ಅಫಿಷಿಯೋ ಮೆಂಬರ್ ಅಂತ ಕರೀತಾರೆ. ಅದು ಅವ್ರು ಯಾರಾದರೂ ಅಧ್ಯಕ್ಷ ಬರಲಿ, ಎಲೆಕ್ಟ್ ಆಗಿ ಪ್ರತಿ 3 ವರ್ಷಕ್ಕೊಂದು ಸೆಲೆಕ್ಟ್ ಆಗಿ ಬರ್ತಾರೆ. ಅವರು ಅಲ್ಲಿ ಅಧ್ಯಕ್ಷರು ಇರ್ತಾರೆ, ಕಾರ್ಯದರ್ಶಿ ಡೆಸಿಗ್ನೇಟ್ ಯಾರು ಬರ್ತಾರೋ ಅವ್ರು ಇಲ್ಲಿ ರೆಗ್ಯುಲರಾಗಿ ಮೆಂಬರ್ ಇರ್ತಾರೆ ಕಮಿಟಿಗೆ. ಸೊ ಇಲ್ಲಿ ಕಮಿಟಿಗೆ ನಾವು ಪ್ರತಿಯೊಬ್ಬರಿಗೂ ಹಿಂಗೆ ಇಂಡಿವಿಜುವಲಾಗಿ ಕಮ್ಯುನಿಕೇಟ್ ಮಾಡೋದು ಬೇಕಾಗಿಲ್ಲ. ಅವಾಗ ಆ ಜಿಲ್ಲಾಧ್ಯಕ್ಷರಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಸ್ಟ್ರೈಟ್ ಅವರು ಅಲ್ಲಿ ಇರೋದು ಮೆಂಬರ್ಸು ಎಲ್ಲರನ್ನೂ ಅವ್ರು ನೋಡ್ಕೋತಾರೆ. ಅಲ್ಲಿ ಏನು ನಮ್ಮ ಸೆಂಟ್ರಲ್ ಇದಕ್ಕೆ ಅಫಿಷಿಯೇಟ್ ಮಾಡ್ಕೊಂಬಿಟ್ರೆ ಅವರು ಇಲ್ಲಿ ಸೊಸೈಟಿ ಏನು ಮೆಂಬರ್ಶಿಪ್ ತೊಗೋಬೇಕಲ್ಲ, ಆ ಸಂಘದ ಜಿಲ್ಲಾಧ್ಯಕ್ಷದ ಇಲ್ಲಿ ಮೆಂಬರ್ಶಿಪ್ ತೊಗೊಂಬಿಟ್ರೆ ಅಲ್ಲಿಗೆ ಏನಾಗುತ್ತೆ, ಸೊ ಅಫಿಲಿಯೇಟ್ ಆದಂಗೂ ಆಗುತ್ತೆ. ಸೊ ನಮಗೇನಾಗುತ್ತೆ, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಇನ್ವಿಟೇಷನ್ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಅದು ಆಗಿದೆಯಾ? ಹಾಂ, ಅಲ್ಲ ಅದಕ್ಕೆ ನಿಮ್ಗೆ ಗೊತ್ತಿದ್ದು ಕೇಳಿದೆ. 16/3/18 ಮಾರ್ಚ್ ಸಮರ್ಪಣೆ ಮಾಡಿ ಒಂದು ಕ್ಷೇತ್ರ ಮಾಡಿದಾಗ ಅಲ್ಲಿ ಅನೇಕ ವಿಚಾರಗಳು ಎಲ್ಲ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದಂಥ ವ್ಯವಸ್ಥೆ ಆಗಬೇಕು. ಹಾಗಾಗಿ ಮಧ್ಯೆ ಯಾರಾದರೂ ಮಾತಾಡಿದಾಗ ಏನಾಗ್ತದೆ, ನಮ್ಮ ಯೋಚನಾ ಲಹರಿ ಸಹಜ. ಇಲ್ಲೇನು ನಾವೇನು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ನಾನು MLA, ನೀನು MLC, MP ಅಂತೇನು ಬಂದಿಲ್ಲ. ಆಚಾರ್ಯರ ಅನುಗ್ರಹ ಪಡೆಯೋಕ್ಕೆ ಬಂದಿದ್ದೀವಿ. ನಮ್ಮ ಶಕ್ತಿ ಸಮರ್ಪಣಾ ಭಾವ. ಇದು ಸಮರ್ಪಣಾ ಸ್ವಾಮೀಜಿ ಯೋಜನೆ ಸಾಕಾರಗೊಂಡಿದೆ. ಅದು ಒಂದು ಗೋವಿಂದ ಪಾದ ಅಲ್ಲ, ಗೋವಿಗೆ 4 ಪಾದ ಇರೋದನ್ನು ಭಾವಿಸ್ತಾ ನಾನು 4 ಗೋವಿಂದ ಪಾದದ ಏನು ದಾನದ ಯೋಜನೆ ಮಾಡಿದ್ದೀರ, 4 ಗೋವಿಂದ ಪಾದದ್ದು ಕೊಡ್ತೀರ. ನೀವು ಒಂದು ಗೋವಿಂದ ಪಾದ
ನಿವೃತ್ತಿ ಅಲ್ಲ ರೇ, ಒಂದು ಉದ್ಯೋಗ ಇರೋನು ನಿವೃತ್ತಿ ಆಗಿರೋನು ರಂಗಾಚಾರ್ಯರು 4 ರೂಪಾಯಿ ಹೇಳ್ಬಾರ್ದು. ನೋಡಿ ಈಗ ಹಿರೀರಿ ಹೇಳ್ತಿದ್ದಾರೆ ಅಲ್ಲ ಅಲ್ಲ ಈಗ ಏನು ಗೊತ್ತಾ, ಜಾನಕಿರಾಮ್ ಹತ್ರ ಹೇಳಿದೆ ನಾನು, ನೋಡ್ರಿ ಉಂಗುರ ಹಾಕೋದು ನಿಮ್ಗಲ್ಲ, ಹೆಣ್ಮಕ್ಳಿಗೇನೋ ಆಸೆ ಹುಟ್ಟಿಸ್ಬಿಟ್ರು ಉಂಗುರ ಹಾಕಮ್ಮ ನಿಂಗೆ ಅದನ್ನು ಏನು ಹೇಳ್ತಾರೆ, ಅದನ್ನು ಹೆಚ್ಚಾಗತ್ತೆ, ಅಕ್ಷಯ ಆಗತ್ತೆ, ಅಕ್ಷಯ ಆಗ್ತದೆ. ಅಯ್ಯಮ್ಮನಿಗೆ ಆಸೆ 4 ಉಂಗುರ ಬರ್ಬೋದು, ಸ್ವಾಮೀಜಿಗಳಿಗೆ ಸಮರ್ಪಣೆ ಬಂದ್ರೆ ಆಸೆ. ನಾವು ಒಂಚೂರು ಮುಂದುವರೆದ ಭಾಗ, ನಾವು ಹಿರಿಯರೇ ಪೀಠ ಕಟ್ಟಬೇಕು, ಮಠ ಕಟ್ಟಬೇಕು, ಅದರಿಂದ ಸಾವಿರಾರು ಜನರಿಗೆ ಅನುಕೂಲ ಆಗಲಿ ಅಂತ. ಹಾಗೆ ಜಾನಕಿರಾಮ್ ಹತ್ರ ಹೇಳಿದೆ, ನೀವೊಂದು ಭವನ ಕಟ್ಟಿಸ್ಬೇಕು ಅಂತ ಹೇಳಿದ್ದೀನಿ, ಕಟ್ತಾರೆ. ಹಂಗೆ ನಮಗೂ ಏನೋ ಶಕ್ತಿನೋ ಮನಸ್ಸು ಕೊಡ್ತಾನೆ, ಏನೋ ಮಾಡೋಣ. ಈಗ ಒಂದು ಉಂಗುರ ಹಾಕ್ಬಿಟ್ಟು ಈ ಕಡೆ ಹೋಗ್ಬಿಡೋಣ ಏನು ಸರ್? ಆಮೇಲೆ ಅದಲ್ಲದೆ ಅಲ್ಲ ನಿಜನೇ ಅದೆಲ್ಲ ಅಲ್ಲ ನಿಜ ಗೊತ್ತಾಯ್ತು. ಈಗ ನೋಡಿ ಈಗ ಅಲ್ಲ ಮಾಡಿದ್ದಾರೆ, ಈಗ ಅದೇನೆ ಒಬ್ಬೊಬ್ರು ಅಲ್ಲ ಸರಿ ಇದೆ, ಕರೆಕ್ಟ್ ಇದೆ. ಅಲ್ಲ ಒಂದು ಪಾದ ಕೇಳ್ತಿರಲ್ಲ, ನಾನು 4 ಪಾದದ್ದು ದಾನ, ಹಸುಗಿರೋದು 4. ಹಾಗಾಗಿ ಕೂತ್ಕೊಳ್ಳಿ ದಯವಿಟ್ಟು. ನೋಡಿ, ನಮ್ಮ ಪೂರ್ವಜನ್ಮದ ಸುಕೃತ ಶ್ರೀ ವೈಷ್ಣವರಾಗಿ ಹುಟ್ಟಿದ್ದೀವಿ. ನಮಗೆ ಸ್ವಾಮೀಜಿ ಹೇಳ್ತಿದ್ರು, ನಮಗೆ ಮುಂದಿನ ಜನ್ಮ ಇಲ್ಲ, ನಮಗೆ ಮೋಕ್ಷ ಖಂಡಿತ ಕಟ್ಟಿಟ್ಟು ಬುದ್ಧಿ ಅಂತ. ಅದು ನಿಜವಾದ ಶ್ರೀ ವೈಷ್ಣವನಾದಾಗ ಅದರಲ್ಲಿ ದಾನ ಧರ್ಮ ಪರೋಪಕಾರಾರ್ಥಮಿದಂ ಶರೀರಮಿದಂ ಖಲು ಧರ್ಮ ಸಾಧನಂ. ಉಳ್ಳವರು ಆಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ನೀನು ನಮಸ್ಕಾರ ಮಾಡು. ಅವ್ರ ಜೊತೆ ಅಪ್ಪ ಕಟ್ಟಿದೆಯಾ ಸಂತೋಷ ತಂದೆ ಅಂತ ನಮಸ್ಕಾರ ಮಾಡು. ಹಾಗೆ ಒಬ್ಬೊಬ್ರಿಗೂ ಶಕ್ತಿ ಇದೆ. ಎವರಿ ಪೊಟೆನ್ಷಿಯಲ್ ಈಸ್ ಡಿವೈನ್. ಎಲ್ಲ ದಿವ್ಯಾತ್ಮಗಳು ಪರಮಾತ್ಮನ ಅಂಶ. ಸ್ವಾಮಿ ರಾಮಾನುಜಾಚಾರ್ಯರು ಹೇಳಿರೋದು ಅದೇನೆ. ಮಾತಾಡಲಿ, ಅವ್ರ ಲೋಕ ಅವ್ರದ್ದು ಆನಂದ. ಅವರು ಭಗವಂತನ ಚರ್ಚೆ ಮಾಡ್ತಿದ್ದಾರೆ. ಮಾತಾಡಲಿ. ರಾಮಾನುಜಾಚಾರ್ಯರು ಅವರ ಸಿದ್ಧಾಂತನೇ ಇದು. ಪರಮಾತ್ಮ ಜೀವಾತ್ಮ ಪ್ರಕೃತಿನ ಉಪಾಸನ ಮಾಡಿ ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಯಾವ ಜನ್ಮದ ಸುಕೃತ ಫಲ ಶ್ರೀ ವೈಷ್ಣವರಿಗೆ ಜನ್ಮ ತಾಳಿದ್ದೀವಿ. ಇಂಥ ಆಚಾರ್ಯರು ನಮಗೆ ನಡೆದಾಡುವ ಆಚಾರ್ಯರು ಸಿಕ್ಕಿದ್ದಾರೆ. ಅವರ ಆದೇಶನ ಅಕ್ಷರ ಸಹ ಪಾಲಿಸೋಣ. ಅವರ ಆಶ್ರಯದಲ್ಲಿ ಬದುಕು ಕಟ್ಕೊಂಡು ಸಾರ್ಥಕ ಜೀವನ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಯೋಗ ಒಟ್ಟಿಗೆ ಎಲ್ಲ ಸಿಕ್ಕಿದೆ. ಯಾರೋ ದೈವ ಮಾನುಷ ರೂಪೇಣ ವೆಂಕಟೇಶ ಮೂರ್ತಿ ರೂಪದಲ್ಲಿ ಬರ್ಬೋದು, ವೆಂಕಟಾಚಲಯನ ರೂಪದಲ್ಲಿ ಬರ್ಬೋದು, ಜಾನಕಿರಾಮ್ ರೂಪದಲ್ಲಿ ಬರ್ಬೋದು, ಅಥವಾ ರವಿ ನರಸಿಂಹನ್ ರೂಪದಲ್ಲಿ ಬರ್ಬೋದು. ಉದಯ ರವಿ ಹೆಸರು ನೋಡಿ ಹೇಗಿದೆ. ಹಾಗೆ ಸುಗಂಧರಾಜನೋ ನಮ್ಮ ಕೃಷ್ಣಮೂರ್ತಿನೋ ಮಾಮನೋ ಯಾರ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ, ಯಾವ್ಯಾವುದಲ್ಲಿ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲ ವಿಸ್ಮಯ. ಅದರಲ್ಲಿ ನೋಡ್ಬೇಕು ಕಣ್ತೆರೆದು. ಏನೋ ಒಳ್ಳೆ ಗಳಿಗೆಯಲ್ಲಿ ಸೇರಿದ್ದೀವಿ ಯೋಗ. ಹಾಗಾಗಿ ಮಂಡ್ಯದಿಂದ ರಾಜ್ಯದ ನಾನಾ ಮೂಲಗಳಿಂದ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ನಾಲೆಡ್ಜ್ ಇದೆ ಪಾಪ. ಅವರು ಇನ್ಕಮ್ ಟ್ಯಾಕ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ರು. ಅವರು ಯಾವತ್ತೂ ಸಾರ್ವಜನಿಕರ ಹಿತಕ್ಕೋಸ್ಕರ ನಾವು ನಿಂತಿದ್ದೀವಿ ಅಂದಾಗ ಅರಿದು ಬರ್ತದೆ. ಈಗ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಯಾವ ಜಾತಿಯವರು ಇದ್ದಾರೆ ಗೊತ್ತಾ ನಿಮಗೆ? ಕನಕಪುರದವ್ರು ಹೇಳ್ಬೋದು. ಶ್ರೀ ರವಿಶಂಕರ್ ಗುರೂಜಿಗೆ ಯಾವ ಜಾತಿಗೆ ಸೀಮಿತ ಆಗಿದೆ? ಸೀಮಿತ ಆಗಿಲ್ಲ, ಹೊರನೋಟಕ್ಕೆ. ಹೌದಾ? ಅವರು ಭವನ ಕಟ್ಟಿದ್ದಾರೆ, ಧ್ಯಾನ ಮಂದಿರ. ಏನು ಹೆಸರು? ಆ ತಾಯಿ ಹೆಸರು. ಯಾವ ವರ್ಗಕ್ಕನ ಸೀಮಿತ ಆಗಲಿ, ಅದು ಏನು ಮಾಡಲ್ಲ. ಹಾಗೆ ನಾವು ಯಾವ ವರ್ಗ? ರಾಮಾನುಜರ ಪಾಲರು. ರಾಮಾನುಜರು ಯಾವ ವರ್ಗಕ್ಕೆ ನಿಂತಿದ್ರು? ವಸುದೈವ ಕುಟುಂಬಕ್ಕೆ, ಇಡೀ ಜಗತ್ತಿನ ಎಲ್ಲ ಮನುಕುಲದ ಉದ್ಧಾರಕ್ಕೆ ನಿಂತಿದ್ರು. ಹಾಗಾಗಿ ನಮ್ಮ ಯೋಜನೆಗಳು, ಪಾಪ ಅವರೆಷ್ಟು ಕ್ಲಿಯರಾಗಿ ಹೇಳಿದ್ರು, ನಮ್ಮ ಯೋಜನೆಗಳು ಮನುಕುಲದ ಉದ್ಧಾರಕ್ಕೆ ಮಾಡ್ತಾ ಇದ್ದೀವಿ ಅಂದಾಗ ಯಾರ್ಯಾರೋ ಸೇರ್ಕೊಂಡ್ಬಿಟ್ಟು, ದೇವೇಗೌಡರು ಸೇರ್ಬೋದು, ಗೊತ್ತಿಲ್ಲ ಯಾರು, ಅವ್ರ ಮಕ್ಕಳು ಸೇರ್ಬೋದು. ಅವ್ರ ಹತ್ರ ಕೋಟಿ ಸಂಗ್ರಹ ಮಾಡಿಟ್ಟಿದ್ದಾರೆ. ನಮ್ಮಲ್ಲಿ ಅಲ್ಲ ಅದೇನೆ ಸ್ವಾಮೀಜಿಗಳು ಹೇಳೋದು ಪೂರಕವಾಗಿ. ಹೌದು, ನಾನು ಅದನ್ನ ಹೇಳಕ್ಕೆ ಹೊರಟೆ. ಬೇರೆ ಏನೇ ತಗೋಬೇಕಾದ್ರೆ ನಾವು ಇದೆಲ್ಲ ಸಹಿತ ನಾವು ನಮ್ಮದು ಏನಿದ್ರು ಅದು ಗೌಣ ನಮ್ಮ ಅಭಿಪ್ರಾಯ. ಶ್ರೀ ವೈಷ್ಣವ್ರ ಬಗ್ಗೆ
ಗೊತ್ತಲ್ಲ, ಬೇರೆ ಎಲ್ಲ ಗುರುಗಳು ಸರ್ಕಾರ ಕೊಡ್ತಾರೆ. ನಮ್ಮ ಸ್ವಾಮಿಗಳು ಬೇಡ ಅಂತಾನೆ ಹೇಳ್ಬಿಟ್ರು. ನಮ್ಮ ಸ್ವಾಮಿಗಳು ಸರ್ಕಾರ ಬೇಡ ಅಂದ್ರು, 10 ಕೋಟಿ ಕೊಡ್ತೀನಿ ಅಂತ ಬಂದ್ರು ಬೇಡ ಅಂದ್ರು. ಏನೇ ಮಾಡ್ಬೇಕಂತಂದ್ರೆ ಯಾರೋ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಬಂತಂದ್ರೆ ಯಾವ ಸಮುದಾಯನೂ ಒಪ್ಪೋದಿಲ್ಲ, ನಂಬಿಕೆ ಮಾಡಲ್ಲ. ನಾನಿಷ್ಟು ಎಷ್ಟೋ ಸಂಸ್ಥೆಗಳು ನೋಡಿದ್ದೀನಿ. ಸಂಸ್ಥೆಗಳೇ ನುಂಗಿರುವಂಥ ಜನ, ಸಂಸ್ಥೆ ಮುಖ್ಯಸ್ಥರಾಗಿರುವಂಥವ್ರು, ಸಂಸ್ಥೆಗಳನ್ನೇ ಗುರುಕಂತ ಮಾಡಿರುವಂಥದ್ದು ನೂರಾರು ನೋಡಿದ್ದೀನಿ ನಾನು. ಆದರೆ ಒಂದು ಮಠ ಗುರುಗಳಿಗೆ ಸಮುದಾಯ ಹೋಗ್ತದೆ. ಆ ಒಂದು ಕಾರ್ಯ ಆ ಸ್ವಾಮೀಜಿಯವ್ರು ಮಾಡಬೇಕದು. ನಾವೆಲ್ಲ ಫಾಲೋವರ್ಸು ಅವರೆಲ್ಲ ನಾವು ಅವ್ರ ಮುಂಚೂಣಿಯಲ್ಲಿ ನಿಂತ್ಕೊಂಡ್ರೆ ಅವ್ರ ಬಾಯಿಯಲ್ಲಿ ವೇದ ಹೇಳಿದ್ರೆ ಅದು ವೇದವಾಕ್ಯ. ನಾವೇನೆಲ್ಲ ಹೇಳಿದ್ರು ಸಹಿತ ಅದೇನು ಗೌಣ, ಅದೇನು ಪ್ರಯೋಜನ ಆಗೋದಿಲ್ಲ. ಅಲ್ಲ, ಅದನ್ನ ಹೇಳಕ್ಕೆ ಹೊರಟೆ ನಾನು. ಸ್ವಾಮೀಜಿಗಳು ಹೇಳಿದಾಗ ನಾವು ಹೇಗೆ ಕಾರ್ಯಪ್ರವೃತ್ತರ ಇಡೀರಿ, ನಾನು ಯಾಕೆ ನಾನು ಸ್ವಯಂ ಹೇಳ್ತಾ ಇದ್ದೀನಿ. ಅಲ್ಲಿ ಬಂದು ಆಚಾರ್ಯರ ಜಯಂತಿಲಿ ಬಂದು ಸ್ವಾಮೀಜಿ ನವಂಬರಲ್ಲಿ ಬಂದು ನಿಂತ್ಕೊಳ್ರಪ್ಪ ಮಾಡೋಣ ಅಂದರು. ನಾವು ಹೇಗೆ ನಿಂತ್ವಿ. ಹಾಗೆಯೇ ಸ್ವಾಮೀಜಿಗಳು ಹೇಳಿದಾಗ ಎಲ್ಲರೂ ನಿಂತ್ಕೊಳ್ತಾರೆ. ಅದನ್ನು ಸ್ವಾಮೀಜಿಗೆ ಹೇಳಬೇಕಾಗತ್ತೆ ಅಂತಲೇ ಅರ್ಥ. ಅದು ಕಣ್ಣೀರು ಸುರಿಸ್ಕೊಂಡು ಜೀವನ ಮಾಡಿದ್ದೀವಿ ಶ್ರೀ ವೈಷ್ಣವರು. ನನಗೆ ಗೊತ್ತಿದೆ, ಬಾಲ್ಯದಲ್ಲಿ ನೊಂದ್ಕೊಂಡು ಶಾಪ ಹಾಕೊಂಡು ದೇವ್ರು ನೋಡ್ಕೊಳ್ತಾನೆ ಬಿಡ್ತಾನೆ. ಆಮೇಲೆ ಫಸ್ಟು ಕಣ್ಣೀರು ಒರೆಸ್ಬೇಕು, ಹಸಿದವನಿಗೆ ಅನ್ನ ಹಾಕಬೇಕು, ಎರಡನೇ ದುಃಖದಲ್ಲಿರೋ ನಿವಾರಣೆ ಮಾಡಬೇಕು, ಅವಿದ್ಯಾವಂತನಿಗೆ ವಿದ್ಯೆ ಕೊಡಬೇಕು, ಅಜ್ಞಾನಿಗೆ ಜ್ಞಾನ ಕೊಡಬೇಕು, ಧೈರ್ಯ ಸ್ಥೈರ್ಯ ಕೊಡಬೇಕು. ನಾನಿದ್ದೀನಿ. ಅದೇ ಸಂಘ ಸಂಸ್ಥೆಗಳ ಒಂದು ಪರಮ ಉದ್ದೇಶ. ಭವನಗಳು ನಿರ್ಮಾಣ ಮಾಡೋದು ಒಂದು ಭಾಗ ಆದರೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತ ಸ್ವಾಮೀಜಿಗಳು ಪದೇ ಒತ್ತಿ ಹೇಳ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಊರುಗಳಿಂದ ಬಂದಿದ್ದೀವಿ. ಸ್ವಾಮೀಜಿಗಳು ಒಂದೇ ಕರೆ ಕೊಟ್ಟಿದ್ದು, ದಾಸನಪುರದಲ್ಲಿ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾಗಿ ಆಚಾರ್ಯ ರಾಮಾನುಜರ ಜಯಂತಿಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಂದಾಗ ನವೆಂಬರಲ್ಲಿ 24ನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಶ್ರೀ ವೈಷ್ಣವರ ಸಮಾವೇಶ ಮಾಡೋದಪ್ಪ. ನಮಗೆಲ್ಲ ಒಳಗೋಯ್ತು. ಸ್ವಾಮೀಜಿಗಳ ದೈವವಾಣಿ ಗುರುವಾಣಿ ಅನ್ನೋದು ಅದು ಸ್ವೀಕಾರ ಮತ್ತೆ ನಮ್ಗೆ ಚೈತನ್ಯ ಕೊಡ್ತದೆ. ಯಾತಕ್ಕೆ ನಾವು ಸಭೆ ಸೇರಿದ್ದೀವಿ ಎನ್ನುವ ಒಂದು ಪ್ರಾಸ್ತಾವಿಕ ನುಡಿನ ಕೆಲವೇ ಮಾತುಗಳಲ್ಲಿ ನಮಗೆ ತಿಳಿಸ್ತೇನೆ. ಮೊದಲಿಗೆ ತಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬಹಳ ದೂರದಿಂದ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಮೈಸೂರು ವಿಭಾಗ, ನಮ್ಮ ಬೆಂಗಳೂರು ನಗರ ಗ್ರಾಮಾಂತರ ಎಲ್ಲ ಭಾಗದಿಂದ ಈ ದಿನ ಧನುರ್ಮಾಸ ಮಾರ್ಗಡಿ ಮಾಸದ ಒಂದು ವಿಶೇಷ ತಾಯಿ ಆಂಡಾಳ್ರವರ ಆಶೀರ್ವಾದದಿಂದ ತಾವೆಲ್ಲ ಈ ದಿನ ವಿಶೇಷವಾದ ದಿನ ಎಲ್ಲ ಇಲ್ಲಿ ಸೇರಿರುವುದಕ್ಕೆ ತಮ್ಮನ್ನು ಮೊದಲಿಗೆ ಅಭಿನಂದಿಸ್ತಾ, ಏನಾದರೂ ಒಂದು ಮಾಡಬೇಕು. ತಾವೆಲ್ಲ ಲೆಟರ್ ನೋಡಿದ್ದೀರಾ. ಈಗ ಶ್ರೀ ವೈಷ್ಣವ ಭವನ ಅನ್ನೋದನ್ನ ಒಂದು ಕಲ್ಪನೆ ಈಗ ಕಳೆದ ವರ್ಷದಲ್ಲಿ ನಮ್ಮ ಗುರುಗಳ ಒಂದು ಕೃಪಾಶೀರ್ವಾದದಿಂದ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶನ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ರಾಜ್ಯ ಮಟ್ಟದಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ನಮ್ಮ ಶ್ರೀ ವೈಷ್ಣವ ಬಂಧುಗಳನ್ನ ಸೇರಿಸಿ ಮಾಡಿದಂಥ ಒಂದು ಸಭೆ ಬಹಳ ಯಶಸ್ವಿಯಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ನಡೆಯಿತು. ಸೊ ಆ ಒಂದು ಮುಂದಿನ ವಿಚಾರವಾಗಿ ಗುರುಗಳ ಒಂದು ನೇತೃತ್ವದಲ್ಲಿ ಆ ದಿನವೇ ಶ್ರೀ ವೈಷ್ಣವ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಿದ್ರು ಗುರುಗಳು. ಏನು ಅಲ್ಲಿ ಉಳಿದಂಥ ಒಂದು ಖರ್ಚಾದಂಥ 2-3 ಕೋಟಿ ಏನು ಇತ್ತಂದ್ರು ಅದರಲ್ಲಿ ಉಳಿದಂಥ ಒಂದು 50 ಲಕ್ಷ ಗುರುಗಳು ಅದನ್ನು ಅಭಿವೃದ್ಧಿ ಮಂಡಳಿಗೆ ಅಂತ FD ಮಾಡಿಟ್ಟಿದ್ದಾರೆ. ಅವ್ರಿಗೇನು ಆ ಉದ್ದೇಶ ಏನಿತ್ತು ಗುರುಗಳದ್ದು ಅದನ್ನು ಮೊದಲನೇ ಹೆಜ್ಜೆ ಅದರಲ್ಲಿ ಇಟ್ಟಿದ್ದಾರೆ. ಇದು 2ನೇ ಹೆಜ್ಜೆ. ಈಗ ಕಳೆದ 1 ವರ್ಷದಿಂದ ಇದೇ ರೀತಿ ಸಮಾವೇಶನ ನಾವು ಅಲ್ಲಲ್ಲೇ ರಾಜ್ಯ ಮಟ್ಟದಲ್ಲಿ ಮಾಡಬೇಕನ್ನೋ ಉದ್ದೇಶ ಗುರುಗಳಿಗಿತ್ತು. ಆ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ನಾವು ಹಾಕೊಂಡಿದ್ವಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಆ ಭಾಗದಲ್ಲಿ. ಸೊ ಆ ಸಮಾವೇಶದಲ್ಲಿ ಸುಮಾರು ಒಂದು 4-5 ಸಾವಿರ ನಮ್ಮ ಶ್ರೀ ವೈಷ್ಣವ ಬಂಧುಗಳನ್ನ ಸೇರಿಸುವಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೆಯಿತು. ಬಹಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮವೂ ನಡೆಯಿತು. ತದನಂತರ ನಮ್ಮ ಗುರುಗಳು, ನಮ್ಮ ಪದಾಧಿಕಾರಿಗಳಲ್ಲಿ ಬಂದಂಥ ಒಂದು ಯೋಚನೆ ಏನಂದರೆ, ಸಮಾವೇಶಗಳು ಸಾಕು ಸಂಘಟನೆ ನಿಟ್ಟಿನಲ್ಲಿ, ಅದನ್ನು ಬೇರೆ ರೀತಿ ನಾವು ಮಾಡೋಣ.
ಮೊದಲಿಗೆ ನಮ್ಮ ಸಂಘಕ್ಕಾಗಬೇಕಾದಂಥ ಕಾರ್ಯಕ್ರಮ ಏನಂತಂದರೆ ನಮ್ಮದೇ ಆದ ಒಂದು ಸ್ಥಳ. ಈಗ ಇಲ್ಲಿ ನಾವೇನು ಸೇರಿದ್ದೀವಿ, ಇದು ಯದಗಿರಿ ಯತಿರಾಜ ಮಠದ ಒಂದು ಒಂದು ಅಂಗ ಸಂಸ್ಥೆ. ಇಲ್ಲಿ ನಾವು ಮೇಲೆ ನಮಗೆ ಕಚೇರಿ ಕೊಟ್ಟಿದ್ದಾರೆ, ಮತ್ತು ನಮ್ಮ ಮೀಟಿಂಗ್ಗಳಿಗೆ ನಾವಿಲ್ಲಿ ಸೇರ್ತಾ ಇದ್ದೀವಿ. ಇದು ನಮ್ಮ ಸುಯೋಗ, ಗುರುಗಳ ಆಶೀರ್ವಾದ ಇದೆ. ಇಲ್ಲಿ ಒಳ್ಳೆ ವೇದ ಪಾರಾಯಣ ಇದು ನಡೆಯುವಂಥ ಒಂದು ಸಂದರ್ಭ, ಒಂದು ಪ್ರತಿನಿತ್ಯ ನಾವು ಇಲ್ಲಿ ಸೇರ್ತಾ ಇದ್ದೀವಿ. ಅನೇಕ ಸಭೆ ಸಮಾರಂಭಗಳನ್ನ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಿ. ಸೊ ಇದನ್ನೇ ನಾವು ಇಟ್ಕೊಳ್ಳೋದು ಬೇಡ. ಈಗ ಬೇರೆ ಬೇರೆ ನಾವು ಎಲ್ಲ ಜಾತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಧೂರಿಯಾಗಿ ಭಾಳ ವಿಜೃಂಭಣೆಯಿಂದ ಅವರು ಕಾರ್ಯಕ್ರಮಗಳನ್ನ ಅವರವ್ರದ್ದೇ ಆದ ಸ್ವಂತ ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಪ್ರಥಮ ಹೆಜ್ಜೆಯಾಗಿ ಯಾಕೆ ನಾವು ನಮ್ಮದೇ ಒಂದು ಸ್ವಂತ ಸ್ಥಳ ಮಾಡ್ಕೊಳ್ಬಾರ್ದು, ನಮ್ಮದೇ ಆದ ಒಂದು ವೇದ ಪಾಠ ಶಾಲೆ, ಒಂದು ಶಾಲೆ ಯಾಕೆ ಮಾಡಬಾರ್ದು, ನಮ್ಮದೇ ಒಂದು ಗುರುಗಳಿಗೆ ಕುಟೀರ, ಒಂದು ದೇವಸ್ಥಾನ ಮಾಡಬಾರ್ದು. ಹೊರಗಡೆಯಿಂದ ಬಂದಿದ್ದೀರಾ, ಈಗ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಅಂತ ವ್ಯವಸ್ಥೆಗಳಿಲ್ಲ ಅಲ್ಲಿ. ಸೊ ಅಂಥ ಒಂದು ವ್ಯವಸ್ಥೆಗೆ ನಾವು ಒಂದು ಗೆಸ್ಟ್ ಹೌಸ್ ಮಾಡೋವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆ ನಮ್ಮ ಪದಾಧಿಕಾರಿಗಳು ಮತ್ತು ಗುರುಗಳ ಆಶೀರ್ವಾದದಿಂದ ಬಂದಿದ್ದರಿಂದ ಸೊ ಈ ಕಾರ್ಯಕ್ರಮಗಳಲ್ಲಿ ನಾವು ಹಲವಾರು ಸಭೆಗಳು ಸೇರಿದ್ವಿ. ಪದಾಧಿಕಾರಿಗಳೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಗುರುಗಳನ್ನ ನಾವು ಹೋಗಿ ಕೇಳಿಕೊಂಡು, ಈ ರೀತಿ ಇದೆ ಗುರುಗಳೇ, ನಾವು ಈ ರೀತಿ ಮಾಡಬೇಕಂತಿದ್ದೀವಿ ಅಂತೇಳಿ ಅವರ ಒಂದು ಮುಂದಿನ ಒಂದು ಇದಕ್ಕೆ ಆಶೀರ್ವಾದ ಪಡ್ಕೊಂಡು ಅವರು ಬಹಳ ಸಂತೋಷ, ಇದು ಈ ಕೆಲಸ ಆಗಬೇಕು, ಸಮಾವೇಶ ಮಾಡೋದನ್ನು ನಾವು ಸದ್ಯ ನಿಲ್ಲಿಸಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ರಾಜ್ಯ ಮಟ್ಟದಲ್ಲಿ ಒಂದು ಸಭೆ ಕರೆದು ಒಂದು ಶ್ರೀ ವೈಷ್ಣವ ಭವನನ ನಾವು ಯಾಕೆ ನಮ್ಮದೇ ಸ್ವಂತ ಸ್ಥಳದಲ್ಲಿ ಮಾಡಬಾರ್ದು, ಎಲ್ಲಾದರೂ ಬೆಂಗಳೂರು ಸುತ್ತಮುತ್ತ ನಮಗೆ ಒಂದು ಮೆಟ್ರೋ ಕನೆಕ್ಟಿವಿಟಿ, ಬಸ್ ಕನೆಕ್ಟಿವಿಟಿ ಸಿಗುವಂಥ ಸ್ಥಳಗಳಲ್ಲಿ ನಾವು ಒಂದು ಮಾಡಿ, ಒಂದು ನಮ್ಮದೇ ಆದ ಭವನ, ನಮ್ಮದೇ ಆದ ಒಂದು ಕಚೇರಿ, ನಮ್ಮದೇ ಆದ ಒಂದು ಗೆಸ್ಟ್ ಹೌಸು ಯಾಕೆ ನಾವು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಈ ದಿನ ಪೂರ್ವಭಾವಿಯಾಗಿ ನಾವು ಒಂದು ಸಭೆನ ರಾಜ್ಯ ಮಟ್ಟದಲ್ಲಿ ಕರೆದಿದ್ದೀವಿ. ಹಲವಾರು ಸಂಘ ಸಂಸ್ಥೆಯವರು ಪ್ರತಿನಿಧಿಗಳು ಭಾಗವಹಿಸಿದ್ದೀರಾ. ಸೊ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಬಂದಂಥ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ತಿಳಿಸೋಕ್ಕಾಗುತ್ತೋ ಇಲ್ವೋ, ಅವರ ಪ್ರತಿನಿಧಿಗಳು ಜಿಲ್ಲಾ ಮಟ್ಟದಲ್ಲಿ ಅಥವಾ ಪ್ರಮುಖವಾದ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದನ್ನು ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗಿ ಬರುತ್ತೆ. ನಮ್ಮ ಈಗ ಏನು ಪದಾಧಿಕಾರಿಗಳಿದ್ದಾರೆ, ಯಾವ ನಿಟ್ಟಿನಲ್ಲಿ ಅವರು ಇದ್ರ ಪ್ರಯತ್ನ ಈಗಾಗಲೇ ಮಾಡಿದ್ದಾರೆ, ಏನು ನಮ್ಮಿಂದ ನಿರೀಕ್ಷೆ ಮಾಡ್ತಿದ್ದಾರೆ, ನಮ್ಮ ಸಂಘ ಸಂಸ್ಥೆಗಳಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೆ, ಸೊ ಈ ನಿಟ್ಟಿನಲ್ಲಿ ಅವರು ತಿಳಿಸ್ತಾರೆ. ಸೊ ಅವ್ರಿಗೆ ನಾವು ಪೂರಕವಾಗಿ ಕೆಲಸ ಮಾಡಿ ಇದೊಂದು ಬೃಹತ್ವಾದ ಒಂದು ಕಾರ್ಯಕ್ರಮ ತಾವೆಲ್ಲ ಮನಸ್ಸು ಮಾಡಿದ್ರೆ ಈ ನಮ್ಮ ಗುರುಗಳೇನಿದ್ದಾರೆ, ನಾನು ಯಾವಾಗಲೂ ಆ ಸಭೆಗಳಲ್ಲಿ ತಾವೆಲ್ಲ ಕೇಳಿದ್ದೀರಾ, ಅದೇ ಮಾತನ್ನ ಮತ್ತೆ ನಾನು ರಿಪೀಟ್ ಮಾಡಬೇಕಾಗತ್ತೆ. ಗುರುಗಳು ಕಳೆದ 2016-17ರಿಂದ ಏನು ಮಾಡ್ತಾ ಇದ್ದಾರೆ, ಆ ಯಾವ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಅವರ ಕೃಪಾಶೀರ್ವಾದದಿಂದ. ಸೊ ಇವತ್ತು ಇದೊಂದು ಬೃಹತ್ ಕಾರ್ಯಕ್ರಮ. ಎಲ್ಲೋ ಒಂದು ಕಡೆ ನಮಗೆ ಹೇಗಪ್ಪ ಇದು ಅಂತ ಅನಿಸ್ತಾ ಇದೆ, ಆದರೆ ಆ ಗುರುಗಳಿದಾರಲ್ಲ ನಮಗಾಗತ್ತೆ ಅನ್ನೋ ಒಂದು ಧೈರ್ಯ ನಮಗಿದೆ. ಆ ದೃಢವಾದ ನಂಬಿಕೆಯಿಂದ ನೀವೆಲ್ಲ ಹೆಜ್ಜೆ ಇಟ್ಟು ಕೆಲವೇ ಇನ್ನು 1 ವರ್ಷ 2 ವರ್ಷ ಕಾಲದಲ್ಲಿ ಏನು ನಾವು ಅಂದ್ಕೊಂಡಿದ್ದೀವಿ ಅದನ್ನು ಸಾಧನೆ ಆಗುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ತಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಆಗತ್ತೆ ಅಂತ ಹೇಳ್ತಾ ನನ್ನ ಏನು ಪ್ರಾಸ್ತಾವಿಕ ನುಡಿ ಇದೆ ಅದನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿ ರಮೇಶ್ ಅವರಿಗೆ ಧನ್ಯವಾದಗಳು. ನನ್ನದೇ ಆದ ಒಂದು ಸ್ವಂತ ಕಟ್ಟಡ, ವೇದ ಪಾಠಶಾಲೆ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ದಯಮಾಡಿ ಅಲ್ಲಿ ಕೌಂಟ್ರಲ್ಲಿ 1 ನಿಮಿಷ ಸರ್, ಕೌಂಟ್ರ್ ಕ್ಲೋಸ್ ಮಾಡಿ. ಯಾರೂ ಕೂಡ ಶಬ್ದ ಮಾಡಬಾರ್ದು. ಈ ಕಾರ್ಯಕ್ರಮ ಏನು ನಡೀತೆ ತುಂಬ ಮುಖ್ಯವಾದಂಥ ಸಭೆ, ಯಾಕೆಂದರೆ ತುಂಬ ಒಂದು ವಿಶೇಷವಾದಂಥ ಸಭೆ ಇದು ಒಂದು ದೃಢವಾದಂಥ ನಿರ್ಧಾರ ತಗೊಳ್ಳುವಂಥ ಸಮಯ. ಯಾವ ರೀತಿ ನಮ್ಮ ಜನವನ್ನು ಸಂಘಟನೆ ಮಾಡಿ ಮತ್ತು ಯಾವ ರೀತಿ ನಾವು ಸಹಕಾರ ಬಯಸ್ತೀವಿ ಅಂದರೆ, ರಾಮಾನುಜ ಒಂದು ಗೋಪಾದ ಭೂಮಿಯ ದಾನವನ್ನು ಪ್ರತಿಯೊಂದು ಶ್ರೀ ವೈಷ್ಣವ ಕುಟುಂಬಗಳು ಸಹ ಸೇರಿ ಒಂದು ಗೋಪಾದ ಭೂಮಿಯನ್ನು ದಾನ ಮಾಡುವ ಮುಖಾಂತರ ನಾವು ಈ ದಾನದ ರೂಪದಲ್ಲಿ ಎಲ್ಲ ಶ್ರೀ ವೈಷ್ಣವರ ಹಸ್ತವನ್ನು ನಾವು ಸಹಾಯವನ್ನಾಗಿ ಬೇಡ್ತೀವಿ. ಎಲ್ಲ ಕನಿಷ್ಠ ಕುಟುಂಬಗಳು ಸಹ ಒಂದು ಗೋಪಾದ ಭೂಮಿಯನ್ನು ದಾನ ಮಾಡಬೇಕು. ಆ ದಾನ ಮುಖಾಂತರ ನಾವು ಈ ಒಂದು ಸೇವೆಗೆ ಎಲ್ಲರನ್ನು ನಾವು ಹೃತ್ಪೂರ್ವಕದಿಂದ ವಿನಂತಿಸಿಕೊಳ್ಳುತ್ತೇವೆ. ಕನಿಷ್ಠ ಒಂದು ಗೋಪಾದ ಭೂಮಿಗೆ
ಕನಿಷ್ಠ ಒಂದು ಶ್ರೀ ವೈಷ್ಣವ ಕುಟುಂಬ ಅಂದರೆ 5,000 ಒಂದು ಗೋಪಾದ ಕನಿಷ್ಠ, ಅದ್ರ ಮೇಲೆ ಎಷ್ಟಾದರೂ ಗರಿಷ್ಠ ಎಷ್ಟಾರ ಮಾಡ್ಬೋದು. ಈ ರೀತಿ ಮಾಡುವ ಮುಖಾಂತರ ಈ ಯೋಜನೆಯನ್ನು ಕೈಗೊಳ್ಳಬೇಕು ಎಂದು ಪ್ರಾರ್ಥಿಸುತ್ತೇವೆ. ಕನಿಷ್ಠ ಒಂದು 40,000 ಕುಟುಂಬಗಳು ಜೋಡಿಸಿದ ಶ್ರೀ ವೈಷ್ಣವ ಕುಟುಂಬಗಳು ಕರ್ನಾಟಕ ರಾಜ್ಯ ಅಥವಾ ಹೊರ ರಾಜ್ಯ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಸೇರಿ ಎಲ್ಲ ಕುಟುಂಬಗಳು ಸೇರಿ ಇದನ್ನು ಕೈ ಜೋಡಿಸ್ಬೇಕು ಅಂತ ಯೋಜನೆ ಇದೆ. ಇದರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಅರ್ಚಕ ಸಂಘದ ಅಧ್ಯಕ್ಷರಾದ ವೆಂಕಟಾಚಲಯ್ಯನವರು ಮಾತಾಡ್ತಾರೆ. ಈ ದಿವಸ ನಮಗೆಲ್ಲ ಒಂದು ಪವಿತ್ರವಾದ ದಿವಸ ಅಂತ ನಾನು ಭಾವಿಸ್ತೀನಿ. ಏತಕ್ಕೋಸ್ಕರ ಅಂದರೆ ಈಗ 6 ವರ್ಷದಿಂದ ನಮ್ಮ ಮಾಜಿ ಅಧ್ಯಕ್ಷರು ಕಷ್ಟಪಟ್ಟು ಈ ಸಂಘ ಸ್ಥಾಪನೆ ಮಾಡಿ ಅವರು ಒಂದು ಪ್ರಾರಂಭ ಮಾಡಿದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರೋಕ್ಕೊಂದು ಕಾರಣ ಆಗಿದೆ. ಅವರಿಗೆ ನಾನು ಮತ್ತು ಹೃತ್ಪೂರ್ವಕವಾದ ಒಂದು ವಂದನೆಯನ್ನು ಸಲ್ಲಿಸ್ತೀನಿ. ನೀವು ಹಾಕಿಕೊಟ್ಟ ದಾರಿ ಇಷ್ಟು ದೊಡ್ಡ ಆಲಮರದವಾಗಿ ಬೆಳೀತಾ ಇದೆ. ಇದು ಬೃಹದಾಕಾರವಾಗಿ ಆಗಬೇಕು ಅಂದರೆ ಎಲ್ಲ ಜನಾಂಗದವರ ಪ್ರಕಾರ ಅವರವರು ಒಂದು ಸಂಘ ಸಂಸ್ಥೆ ಮಾಡಿಕೊಂಡು ವರ್ಷಕ್ಕೊಂದು ಸಾರಿ ಅವರು ವಿಜೃಂಭಣೆಯಿಂದ ಆ ಸಂಘನ ಒಂದು ರಾಜ್ಯ ಮಟ್ಟಕ್ಕೆ ತಲುಪಿಸ್ತಾ ಇದ್ದಾರೆ. ನಾವು ಶ್ರೀ ವೈಷ್ಣವರು ಇದುವರೆಗೂ ನಾವು ಯಾವುದೇ ಒಗ್ಗಟ್ಟಾಗಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಏನು ಇದಕ್ಕೂ ವರ್ಷದಿಂದ ನಮ್ಮ ಗುರುಗಳು ನಮ್ಮನ್ನೆಲ್ಲ ಒಗ್ಗೂಡ್ಸೋಕ್ಕೆ ಒಂದು ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿರು. ಅಲ್ಲಿಂದ ನಾವು ನೀವೆಲ್ಲ ಪರಿಚಯ ಆಗಿ ಇಡೀ ಕರ್ನಾಟಕದಾದ್ಯಂತ ನಾವಿಷ್ಟು ಜನ ಇದ್ದೀವಿ ಅಂತ ಅವತ್ತು ಸರ್ಕಾರಕ್ಕೆ ತೋರ್ಸೋಕ್ಕೆ ಒಂದು ಪ್ರೇರೇಪಣೆ ಮಾಡಿದ್ದೇ ನಮ್ಮ ಗುರುಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟೇಶ್ ಮೂರ್ತಿ ಸಾರು ಮತ್ತು ನಮ್ಮ ರವಿ ನರಸಿಂಹ ಸಾರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಎಲ್ಲ ಸಂಘ ಸಂಸ್ಥೆಗಳು ಅತಿ ಹೆಚ್ಚಿನ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಯಿತು. ಯಶಸ್ವಿಯಾಗಿ ಮುಗಿದ ಮೇಲೆ ಗುರುಗಳೇ ಮೊದಲೇ ಹೇಳಿದರು, ಇದರಲ್ಲಿ ಹಣ ಉಳಿಸಿ ನಾವು ಬೆಳೆಸಬೇಕು ಅಂತ. ಅವರು ಹೇಗೆ ಗುರುವಾಕ್ಯ ಆಗಿತ್ತೋ ಅದೇ ರೀತಿ ಉಳಿತು ಹಣ. ಈಗ ಬೆಳೆಸೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ ನಮ್ಮ ವೆಂಕಟೇಶ್ ಮೂರ್ತಿ ಸಾರು ಮತ್ತು ಈಗಿನ ಅಧ್ಯಕ್ಷರಾದ ರವಿ ನರಸಿಂಹ ಸಾರ್ ಒಂದು ತೀರ್ಮಾನ ತೊಗೊಂಡ್ರು. ನಾವೇನಾದರೂ ಒಂದು ಮಾಡಿ ಇದಕ್ಕೆ ನಾವು ಪ್ರತಿನಿತ್ಯ ಕೆಲವೆಲ್ಲ ಸೇರ್ತಾ ಇದ್ದೋ, ನಾವು ವೇದ ಕಲಿಸ್ಬೇಕು ನಮ್ಮ ಮಕ್ಕಳುಗಳಿಗೆ, ವೇದ ಪಾಠಶಾಲೆ ಪ್ರಾರಂಭ ಮಾಡಬೇಕು ಅಂತ ಗುರುಗಳನ್ನ ಒತ್ತಾಯ ಮಾಡ್ದೋ. ಆದ್ದರಿಂದ ನಾವೆಲ್ಲ ಗುರುಗಳ ಮೇಲೆ ಹಾಕೋದು ಬೇಡ, ನಮ್ಮದು ಸೇವೆ ಏನಾದರೂ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈಗಿನ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರುಗಳು ಒಂದು ದೃಢ ನಿರ್ಧಾರ ತಗೊಂಡು ನಾವೆಲ್ಲ ಒಂದು ಯಾಕೆ ಒಂದು ಕನಿಷ್ಠ ಒಂದು 5,000 ರೂಪಾಯಿ ಕೊಡೋ ಶಕ್ತಿ ಈಗ ಎಲ್ಲರಿಗೂ ಇದೆ. ಆದ್ದರಿಂದ ಕನಿಷ್ಠ ಒಂದು 5,000 ರೂಪಾಯಿ ಗೋಪಾದ ಒಂದು ಗೋ ಏನಾದರೂ ದಾನ ಮಾಡಬೇಕಾದ್ರೆ ಗೋದಾನ ಭೂದಾನ ಅಂತ ನಮ್ಮ ಸಂಸ್ಕೃತಿನಲ್ಲೇ ಬಂದುಬಿಟ್ಟಿದೆ. ಅದರಿಂದ ಒಂದು ಗೋದಾನ ಒಂದು ಭೂಮಿ ಒಂದು ಅಡಿಗೆ ಒಂದು ಗೋಪಾದ ಅಂತ ಹೆಸರಿಟ್ಟಿದ್ದಾರೆ. ಅಷ್ಟಕ್ಕೆ 5,000 ರೂಪಾಯಿ ಒಬ್ಬ ಅಂದರೆ ಮನೆ ಕುಟುಂಬದಲ್ಲಿ 5 ಜನ ಇದ್ದರೆ 5 ಜನನೂ ಕೊಡ್ಬೋದು. ಆದರೆ ಇಲ್ಲ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರಾದರೂ ಕೊಡಬೇಕು ಅನ್ನೋದೊಂದು ನಿರ್ಧಾರ ತಗೊಂಡು, ಅದೇ ರೀತಿ 50,000 ಲಕ್ಷ ಅದ್ರ ಮೇಲೆ ಕೊಟ್ಟವ್ರನ್ನ ಒಂದು ಸಂಸ್ಥೆಯಲ್ಲಿ ಒಂದು ಕಡೆ ಎಲ್ಲರದು ಬೋರ್ಡ್ ಹಾಕ್ತಾರೆ. ಇವರು ವಿಶೇಷವಾದ ಒಂದು ಸ್ಥಾನ ಕೊಟ್ಟು ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆ ಮಾಡಿದರೆ ಅದರಲ್ಲಿ ಒಂದು ಸೀಟ್ ಫ್ರೀ, ಅಥವಾ ಇಂಥ ಸಭಾಂಗಣ ಮಾಡಿದರೆ ಒಂದು ದಿವಸ ಅವ್ರಿಗೆ ಫ್ರೀ ಅನ್ನೋದು ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಮತ್ತು ಉಳ್ಳವರು ಶಿವಾಲಯ ಮಾಡುವರು ಅಂತ ಒಂದು ಹಿಂದಿಂದ ಬಂದಿದೆ. ಉಳ್ಳವರು 1,00,000, 10 ಲಕ್ಷ, 20 ಲಕ್ಷ. ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ನಾನು ಭೂಮಿನೂ ದಾನ ಮಾಡ್ತೀನಿ ಅಂತ ನಮ್ಮ ಸಂಘಕ್ಕೆ ವಾಗ್ದಾನ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಏನು ಈಗ ಇಷ್ಟು ಜನ ನಾವು ಬಂದಿದ್ದೀವೋ, ನಮ್ಮ ಅಲ್ಲಲ್ಲೇ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಅದೆಲ್ಲ ನಮ್ಮ ಮಹಾಸಭೆಗೆ ಮರ್ಜಾಗಿ ಒಂದಾಗಿ ಹೋದರೆ ಜನಗಳಿಗೆ ನಾವು ಬೇರೆ ಜನಾಂಗಕ್ಕೆ ನಾವು ಒಂದು ಮಾದರಿಯಾಗಿ ನಾವು ಇಷ್ಟು ಜನ ಇದ್ದೀವಿ ಅಂತ ತೋರ್ಸೋಕ್ಕೆ ಒಂದು ದಾರಿ ಆಗುತ್ತೆ. ಅವತ್ತಿಂದ ಆ ಸಂಘ ಸಂಸ್ಥೆಗಳು ಅಲ್ಲೆಲ್ಲೇ ಇದ್ದಿದ್ದಕ್ಕೆ ನಮ್ದು ಇವತ್ತು ಈ ಸಂಸ್ಥೆ ಆಗ್ತಾ ಇರೋದು. ಅವ್ರಿಗೂ ಮೊದಲು ಹೃತ್ಪೂರ್ವಕ ಧನ್ಯವಾದಗಳು ಆ ಸಂಘ ಸಂಸ್ಥೆ ಮಾಡಿರೋರಿಗೆ. ಮತ್ತು ನಾವು
ಏನು ಹೋದ ವರ್ಷ ನಮ್ಮ ಗುರುಗಳು ಪ್ರಾರಂಭ ಮಾಡಿ 20ನೇ ತಾರೀಕಿನವರೆಗೂ ಯಾವ ರೀತಿ ಮಾಡಬೇಕು ಅಂತ ಗುರುಗಳಿಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆದರೆ ಕೇವಲ 24ನೇ ತಾರೀಕಿನಷ್ಟೊತ್ತಿಗೆ ಇಷ್ಟು ಹಣ ಸಂಗ್ರಹ ಆಗಿರೋದು ಆ ದೈವ ಕೃಪೆ. ಯಾಕೆ ಅಂದರೆ ನಾವೆಲ್ಲರೂ ಬೆಳಗ್ಗೆ ದೇವ್ರ ಪೂಜೆ ಮಾಡ್ತೀವಿ, ಸರ್ವಜನ ಸುಖಿನೋ ಭವಂತು ಅಂತ ಕೇಳ್ತೀವಿ ಹೊರತು ನಾನು ಸುಖವಾಗಿರಲಿ ಅಂತ ಕೇಳಲ್ಲ. ಅದರಿಂದ ಆ ದೇವರು ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯ ಈಡೇರಿಸಿದ್ದಾನೆ. ಸರ್ಕಾರಕ್ಕೂ ಇಷ್ಟು ಜನಸಂಖ್ಯೆ ಇದೆ ಅಂತ ಏನು ನಮ್ಮ ಸಮುದಾಯನೇ ದೊಡ್ಡದು, ನಾವು ವೈಷ್ಣವ್ರನ್ನ ಕಡೆಗಣಿಸ್ತಿದ್ರು, ಅಂಥವ್ರಿಗೂ ಇವ್ರದ್ದಿಷ್ಟು ಸಂಖ್ಯೆ ಇದೆ ಅಂತ ಗಾಬರಿ ಮಾಡೋ ಅಂಥ ಒಂದು ಸಭೆ ನಡೀತು ನಮ್ಮದು. ಅದರಿಂದ ನಾವು ಯಾರಿಗೇನು ಕಮ್ಮಿ ಇಲ್ಲ, ಮನಸ್ಸು ಮಾಡಿದರೆ ನಾವು ಬೆಟ್ಟನೂ ಕರಗಿಸ್ಬೋದು. ಅಂದರೆ ಭಗೀರಥ ಪ್ರಯತ್ನ ಆಗಬೇಕು. ಆ ಭಗೀರಥ ಇಲ್ಲ ಅಂದರೆ ಗಂಗಾ ನದಿ ನಮಗೆ ಸಿಗ್ತಿರ್ಲಿಲ್ಲ, ಅವನು ಒಬ್ಬನೇ ಕಡಿತಾ ಇದ್ದಂತೆ. ಆದರೆ ಎಲ್ಲರೂ ಇವನು ಹುಚ್ಚ, ಈ ಹಿಮಾಲಯ ಪರ್ವತ ಕಡ್ದು ಈ ಕಡೆಗೆ ನೀರು ತರ್ತಾನ ಅಂತಂದ್ರಂತೆ. ಆದರೆ ಆ ಭಗೀರಥ ಒಬ್ಬನೇ ಮಾಡಿದಾನೆ. ನಾವು ಇಲ್ಲೇನು ಒಬ್ಬರಿಲ್ಲ, ಲಕ್ಷಾಂತರ ಜನ ಇದ್ದೀವಿ. ಈ ಕಾರ್ಯನ ಪ್ರತಿಯೊಬ್ಬರು ಮನಸ್ಸು ಮಾಡಿ ಈ ವಿಷಯನ ಪ್ರತಿ ಮನೆಗೂ ಆಯಾ ತಾಲೂಕಲ್ಲಿ ಮುಟ್ಟಬೇಕು. ಏನು ನಾವು ವಿಜಯೋತ್ಸವ ಮಾಡಿದ್ವೋ ಅದೇ ರೀತಿ ಹಳ್ಳಿಗೆ ಹೋಗಬೇಕು. ಅದೇ ರೀತಿ ನಾವು ಗುರುಗಳ್ನೂ ಕೇಳಬೇಕು. ಏಕೆಂದರೆ ಆವಾಗ ಗುರುಗಳು ಎಲ್ಲ ತಾಲೂಕು ಸುತ್ತಲಿಲ್ಲ ಅಂದರೆ ನಮಗೆ ಇಷ್ಟು ಸಂಘಟನೆ ಆಗ್ತಿರ್ಲಿಲ್ಲ. ಅದರಿಂದ ಇದಕ್ಕೂ ಒಂದು ಸಂಘಟನೆ ಮುಖಾಂತರ ಏನಿವಾಗ ಪಾದಯಾತ್ರೆ ಒಂದು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಎಲ್ಲ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಮತ್ತು ಅಧ್ಯಕ್ಷ ತಿಳಿಸ್ತಾರೆ. ನಾವು ನಮ್ಮ ಜೀವ ಇರೋ ತನಕ ನಮ್ಮ ಸಂಘ ಸಂಸ್ಥೆಗೆ ದುಡಿತೀನಿ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್. ಶ್ರೀ ವೈಷ್ಣವ ಮಹಾಸಭಾದ ಉದ್ದೇಶದ ಬಗ್ಗೆ ಮಾತಾಡಿದಂಥ ವೆಂಕಟಾಚಾರ್ಯ ಅವರಿಗೆ ಧನ್ಯವಾದಗಳು. ಮುಂದೆ ಲಕ್ಷ್ಮೀನಾರಾಯಣಾಚಾರ್ಯರು ಮಾತಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ವಿ. ದಾಸನಪುರ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಾಚಾರ್ಯರು. ಪರಮ ಪೂಜ್ಯ ಶ್ರೀ 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 ಯದುಗಿರಿ ಧಿರಾಜ ನಾರಾಯಣ ರಾಮಾನುಜೀಯ ಸ್ವಾಮೀಜಿಯವರ ತಿರುವಡಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರಿಗೂ ಕೂಡ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ, ಶ್ರೀ ವೈಷ್ಣವ ಬಂಧುಗಳೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಇವತ್ತು ಈ ಒಂದು ಮಹಾಸಭೆ ಭಾಳ ದಿವಸದಿಂದ ಸಭೆಗಳು ನಡೀತಾ ಇತ್ತು. ಈ ಸಭೆ ಮಹತ್ತರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಭೆ ಇದು. ಏಕೆಂದರೆ ಹಿಂದೆ ಯಾವಾಗಲೂ ಕೂಡ ನಮ್ಮ ಶ್ರೀ ವೈಷ್ಣವರಲ್ಲಿ ಒಂದು ಒಗ್ಗಟ್ಟು ಅನ್ನತಕ್ಕಂಥದ್ದಿಲ್ಲ. ಈಗ ಆ ಒಂದು ಸಮಯ ಬಂದಿದೆ. ಸ್ವಾಮೀಜಿಯವರ ಜಿ ಎಸ್ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿಯವರ ಅವರ ಆಶೀರ್ವಾದ, ಅವರ ಕೃಪೆ ಇವತ್ತು ನಮ್ಮ ಶ್ರೀ ವೈಷ್ಣವರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದು ಒದಗಿ ಬಂದಿದೆ ಇವತ್ತು ಅಂತ ನಾನು ಹೇಳೋದಕ್ಕೆ ಅದರಿಂದ ಅಂದರೆ ತಪ್ಪಾಗಲಾರದು. ಏಕೆಂದರೆ ನಮ್ಮ ಶ್ರೀ ವೈಷ್ಣವರುಗಳು ಅನೇಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಂಗಡಗಳು ನಮ್ಮಲ್ಲಿ ಇದೆ. ಇದುವರೆಗೂ ನಾವು ಒಗ್ಗಟ್ಟಾಗಿರಲಿಲ್ಲ. ಅದರಿಂದ ಇವತ್ತು ಜಿ ಎಸ್ ಸ್ವಾಮಿಗಳ ಕೃಪೆಯಿಂದ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು, ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ವೆಂಕಟಾಚಲಯ್ಯನವರು ಹೇಳಿದ್ರು, ಇದುವರೆಗೂ ಕೂಡ ಹೇಳಿದ್ದಾರೆ, ವಿಷಯಗಳನ್ನ ಹೇಳಿದ್ದಾರೆ, ಅದನ್ನು ಹೆಚ್ಚಿಗೆ ರೀತಿಯಲ್ಲಿ ಹೇಳಬೇಕಾಗಿಲ್ಲ. ಇದರಿಂದ ಇವತ್ತು ಜಿ ಎಸ್ ಸ್ವಾಮೀಜಿಯವರ ಆಶೀರ್ವಾದ, ವೆಂಕಟೇಶ್ ಮೂರ್ತಿಯವರ ಅವರ ಕೃಪೆ ಇವತ್ತು, ಯಾಕೆಂದರೆ ಅವರು ಬಂದಿದ್ದಾರೆ ಅಂದರೆ, ವೆಂಕಟೇಶ್ ಮೂರ್ತಿಯವರು ಇದ್ದಾರೆ ಅಂದರೆ ಖಂಡಿತವಾಗಿಯೂ ಕೂಡ ಅವರ ಒಂದು ದಿವ್ಯ ಸಂಕಲ್ಪ ಏನಿದೆ ಅದು ನೆರವೇರ್ತಕ್ಕಂಥದ್ದು. ಏಕೆಂದರೆ ನಾನು ಸುಮಾರು ಸಾರಿ ನಾನು ನೋಡಿದ್ದೇನೆ. ಯಾಕೆಂದರೆ ಅವರು ಒಡನಾಟ ಇದ್ದುಕೊಂಡು ಒಂದು ಸಂಸ್ಥೆಯನ್ನು ಕೂಡ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ನಾನು ಓಡಾಡಿದ್ದೀನಿ. ಅವರು ಒಂದು ಸಂಕಲ್ಪ ಮಾಡಿದರೆ, ಒಂದು ನಿರ್ಣಯವನ್ನು ತಗೊಂಡ್ರೆ, ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲರು ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರಿಗೆ. ಯಾಕೆಂದರೆ ಅಷ್ಟೇ ಅವರು, ಯಾಕೆಂದರೆ ಅವರಿಗೆ ಸಮಯ ಇಲ್ಲ. ಅವರ ಒಂದು ಇದನ್ನು ನೋಡಿದ್ರೆ ಅನೇಕವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು, ಅವರ ಕೈಗಾರಿಕೋದ್ಯಮಿಗಳು, ಕೈಗಾರಿಕಾ ಸಂಸ್ಥೆಗಳು, ಇದನ್ನು ಅವ್ರಿಗೆ ಒಂದು ಸೆಕೆಂಡು ಕೂಡ ಪುರುಸೊತ್ತು ಇರೋದಿಲ್ಲ ಅವರಿಗೆ. ಅಂತಹದರಲ್ಲಿ ಇಂಥ ಒಂದು ಸಮಾಜದ ಕಳಕಳಿ ಅವರಿಗೆ ಇದೆ ಅಂತ ಹೇಳಿದರೆ ಖಂಡಿತವಾಗಿ, ಏಕೆಂದರೆ ಉತ್ಪ್ರೇಕ್ಷೆ ಅಲ್ಲ, ನಾವು ಅವ್ರನ್ನ ಹೊಗಳ್ತಾ ಇಲ್ಲ. ಏಕೆಂದರೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಒಂದು ಈ ಸಮಾಜ ಇವತ್ತು ಏನು ಒಗ್ಗಟ್ಟು ಆಗ್ತಾ ಇದೆ, ಈ ಕಾರ್ಯಕ್ರಮಗಳನ್ನ ನಾವು ನಡೀತಾ ಇದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಜಿ ಎಸ್ ಸ್ವಾಮೀಜಿಯವರ ಆಶೀರ್ವಾದ. ಅವರು ಬಂದಿದ್ದಾರೆ, ಅವರಿಗೆ ನಾವು ಹಿಂದೆ ನಿಂತುಕೊಂಡು ಅವರಿಗೆ ಏನು ಬೇಕೋ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ನಾವೆಲ್ಲರೂ
ಸರಿಯಾದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಅವರಿಗೆ ಸಹಕಾರವನ್ನು ಕೊಟ್ಟರೆ ಇವತ್ತು ನಮ್ಮ ಶ್ರೀ ವೈಷ್ಣವ ಭವನ ಅಂತಕ್ಕಂಥದ್ದು ಏನಿದೆ ಅದು ಅತ್ಯುನ್ನತವಾಗಿರ್ತಕ್ಕಂಥ ಬೆಳೆದು ಅನೇಕ ಈಗೇನು ಆದಿಚುಂಚನಗಿರಿ ಸಿದ್ಧಗಂಗಾ ಮಠ ಮತ್ತೊಂದು ಬೇಕಾದಷ್ಟು ಮಠಗಳು ಮಾನ್ಯಗಳು ಆಗಿದೆ. ಅಂತಹ ಮಠಗಳಿಗಿಂತ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದು ರಾಮಾನುಜ ಒಂದು ಈ ಭವನ, ಈ ಶ್ರೀ ವೈಷ್ಣವ ಭವನ ಬೆಳೆಯುತ್ತೆ ಅಂತಕ್ಕಂಥ ಈ ಸನ್ನಿವೇಶದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೆಲವು ನಾನು ಇತ್ತೀಚಿನ ಒಂದು ವೀಕ್ಷಣೆ ಮಾಡಿದಾಗ ಕೆಲವು ಸಂಘ ಸಂಸ್ಥೆಗಳು ಬಹಳ ಆಗಿದೆ, ನಡೀತಾ ಇದೆ, ಆದರೂ ಸರಿಯಾದ ರೀತಿಯಲ್ಲಿ ಅದು ಯಾವುದೂ ನಡೀತಾ ಇಲ್ಲ. ಆ ಸಂಘ ಸಂಸ್ಥೆಗಳು ನಾನು ಈ ಪದಾಧಿಕಾರಿಗಳಲ್ಲಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದವರ ಸಭಾದ ಪದಾಧಿಕಾರಿಗಳಲ್ಲಿ ಒಂದು ವಿನಂತಿ, ಎಲ್ಲ ಸಂಸ್ಥೆಗಳಿಗೂ ಕೂಡ ಸಂಘ ಸಂಸ್ಥೆಗಳಿಗೂ ಕೂಡ ಏನೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದೀರಿ, ಆ ಸಂಘ ಸಂಸ್ಥೆಗಳು ಏನಾದರೂ ನ್ಯೂನ್ಯತೆಗಳಿದ್ದರೆ ಅವನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದು ಇನ್ನು ಮುಂದೆ ಈ ನಮ್ಮ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಒಂದು ಜವಾಬ್ದಾರಿ ಅಂತಕ್ಕಂಥ ಈ ಸನ್ನಿವೇಶನ ನಾನು ಹೇಳ್ತಾ, ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಏನೇನಿದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಏನೇ ಸಂಘ ಸಂಸ್ಥೆಗಳಿದೆ ಆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಪದಾಧಿಕಾರಿಗಳ ಸಮೇತ ಯಾರೋ 2-3 ಜನ ಹೋದರೆ ಏನೂ ಆಗಲ್ಲ. ಆ ಸಂಘ ಸಂಸ್ಥೆಗಳು ಇರ್ತಕ್ಕ ಪದಾಧಿಕಾರಿಗಳು ಎಲ್ಲರೂ ಕೂಡ, ಆದರೆ ಸ್ವಾಮೀಜಿಯವರನ್ನು ಕೂಡ ಕರ್ಕೊಂಡು ನಾವು ಒಂದು ಈ ಕಾರ್ಯಕ್ರಮವನ್ನು ಅಲ್ಲಲ್ಲೇ ನಾವು ಸಭೆಗಳನ್ನು ಹಾಕ್ಕೊಂಡು ಪ್ರಚಾರ ಮಾಡಿ ನಮ್ಮ ಸಂಸ್ಥೆ ಈಗ ಇದೆ, ನಾವು ಹೀಗಿದ್ದೀವಿ, ನಾವು ಈಗ ಮಾಡಬೇಕಾಗಿದೆ ಅಂತಕ್ಕಂಥ ನಮ್ಮ ದೇವೋದ್ದೇಶಗಳನ್ನು ತಿಳಿಸಿದರೆ ಖಂಡಿತವಾಗಿಯೂ ಕೂಡ ಈ ಸಂಸ್ಥೆ ಆಗೋದಕ್ಕೆ 2 ಸಂಶಯ ಇಲ್ಲ, ಉನ್ನತವಾಗಿ ಅದ್ಭುತವಾಗಿ ಆಗುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ಒಳ್ಳೆ ದಿವ್ಯ ಸಂಕಲ್ಪವನ್ನು ಮಾಡಿದ್ದಾರೆ, ಸ್ವಾಮೀಜಿಯವರ ಆಶೀರ್ವಾದ ಇದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇಲ್ಲೇನು ಬಂದಿದ್ದೀರಿ ತಾವೆಲ್ಲರೂ ಕೂಡ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಂದಿದ್ದೀರಿ, ಎಲ್ಲ ತಾಲೂಕುಗಳು ಎಲ್ಲ ಇದರಿಂದ ಬಂದಿದ್ದೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆಲ್ಲೂ ಕೂಡ ಮನವರಿಕೆ ಮಾಡಿ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನತಕ್ಕಂಥ ಭಾವನೆಯನ್ನು ನಾವು ರೂಢಿಸ್ಕೊಂಡು ಈ ಸಂಸ್ಥೆಗೆ ನಮ್ಮ ಶ್ರೀ ವೈಷ್ಣವ ರಾಮಾನುಜರು ಏನು ಮಾಡಿದ್ರು ಆಗ ಕ್ರಾಂತಿಯನ್ನು ಮಾಡಿದ್ರು ಆ ರೀತಿಯಾಗಿ ನಾವು ಕ್ರಾಂತಿಯನ್ನು ಮಾಡಿದರೆ ಖಂಡಿತ ಇದು ಫಲಿಸುತ್ತೆ ಆಗತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ರಾಮಾನುಜಾರ್ಯ ದಿವ್ಯಾಜ್ಞಾಂ ವರ್ಧತಾಂ ಅಭಿವರ್ಧತಾಂ. ಮಹಾಸಭಾದ ಉದ್ದೇಶದ ಗಣ್ಯರೇ, ಶ್ರೀ ವೈಷ್ಣವ ಸಹೋದರರೇ ಮತ್ತು ಸಹೋದರಿಯರೇ, ನನಗೆ ಮೊದಲೇ ಹೇಳಿದರೆ ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅಂತ, ಅದರ ಬಗ್ಗೆನೇ ಹೇಳಬೇಕು ಅಂತ. ಸೊ ನಾನು ಅದ್ರ ಬಗ್ಗೆನೇ 1-2 ಮಾತಾಡ್ತೀನಿ, ಅದಕ್ಕೆ ತಮ್ಮ ಇದನ್ನು ಕೇಳ್ಕೊತಾ ಇದ್ದೀನಿ. ನಾವೆಲ್ಲರೂ ಒಂದೇ ಸಮುದಾಯವಾಗಿ ಒಟ್ಟುಗೂಡೋಣ. ಇತ್ತೀಚೆಗೆ ನಮ್ಮ ದೇಶದ ರಾಜಕೀಯದಲ್ಲೇ ಒಂದು ಮಹತ್ವದ ದುಂದುಬಿ ಹರಡಿದೆ, ಅದೇ ಬಟ್ಟೆಂಗೆ ತೋ ಕಟೆಂಗೆ. ಇದು ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಪ್ರಸ್ತುತವೋ ಅಷ್ಟೇ ಪ್ರಸ್ತುತ. ಸೌಂಡ್ ಇದೆ, ಪ್ರಾಯಶಃ ನಾನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಕಾಣುತ್ತೆ, ಸಡನ್ನಾಗಿ ಇದು ಇಟ್ಕೊಂಬಂದಲ್ಲ ಗೊತ್ತಿಲ್ಲದೇನೆ. ಏನಿವೆ ಈಗ ಕೇಳಿಸ್ತಾ ಇದೆಯಾ? ಸೊ ನಾವೆಲ್ಲರೂ ಶ್ರೀರಾಮಾನುಜರ ಅನುಯಾಯಿಗಳಾಗಿ ನಮ್ಮ ಪ್ರೀತಿಯ ವಿಷ್ಣು ಮತ್ತು ಅವರ ದಿವ್ಯ ಸಂಗಾತಿ ಲಕ್ಷ್ಮಿಯವರಲ್ಲಿ ಒಂದೇ ಭಕ್ತಿಯಿಂದ ಬದ್ಧರಾಗಿದ್ದೇವೆ. ನಮ್ಮ ಗುರುಗಳಾದ ಶ್ರೀರಾಮಾನುಜರು ನಮಗೆ ಶರಣಾಗತಿಯ ಮಾರ್ಗವನ್ನು ತೋರಿಸಿದರು. ಎಲ್ಲ ವರ್ಗದ ಜನರನ್ನು ಸ್ವೀಕರಿಸಿ ಅವರನ್ನು ಶ್ರೀ ವೈಷ್ಣವ ಧರ್ಮಕ್ಕೆ ಪರಿವರ್ತಿಸಿದರು. ಅವರು ಅಡೆತಡೆಗಳನ್ನು ಮುರಿದು ಜನರನ್ನು ಒಗ್ಗೂಡಿಸಿದರು. ಜನ್ಮ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಅವರ ಉದಾಹರಣೆಯನ್ನು ನಾವು ಅನುಕರಿಸೋಣ ಮತ್ತು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಬಿಡೋಣ. ನಮ್ಮ ಶ್ರೀ ವೈಷ್ಣವ ಪರಂಪರೆಯ ಶ್ರೀಮಂತ ಸಂಪ್ರದಾಯಗಳನ್ನು ಆಚರಿಸೋಣ. ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ರಾಮಾನುಜರು ನಮಗೆ ಕಲಿಸಿದಂತೆ ನಾವು ಪರಸ್ಪರರನ್ನು ಪ್ರೀತಿ ಗೌರವ ಮತ್ತು ಕರುಣೆಯಿಂದ ನಡೆಸಿಕೊಳ್ಳೋಣ. ಶ್ರೀರಾಮಾನುಜ ಮತ್ತು ನಮ್ಮ ಪ್ರೀತಿಯ ದೇವತೆಗಳ ಹಾಗೂ ನಮ್ಮ ಸಮಾಜದ ಸೇವೆಯಲ್ಲಿ ಒಂದಾಗೋಣ. ರಾಮಾನುಜರ ಪ್ರೀತಿ ಕರುಣೆ ಮತ್ತು ಒಳಗೊಳ್ಳುವಿಕೆಯ ಸಂದೇಶವನ್ನು ಪ್ರಪಂಚಕ್ಕೆ ಹರಡೋಣ. ನಾವೆಲ್ಲರೂ ಒಂದು ದೊಡ್ಡ ಕುಟುಂಬದ ಭಾಗವಾಗಿದ್ದೇವೆ. ಹೀಗಾಗಿ ಒಟ್ಟಾಗಿ ನಾವು ಉತ್ತಮವಾದುದನ್ನು ಸಾಧಿಸಬಹುದು. ನಾವೆಲ್ಲರೂ ಒಂದಾಗಿರೋಣ ಮತ್ತು ಭಗವಂತನಲ್ಲಿ ನಮ್ಮ ಹಂಚಿಕೆಯ ಭಕ್ತಿಯನ್ನು ಆಚರಿಸೋಣ. ಶ್ರೀರಾಮಾನುಜ ಜೀವನ ಮತ್ತು ಬೋಧನೆಗಳು ನಮಗೆ ಮಾರ್ಗದರ್ಶವಾಗಿವೆ. ಅವರು ತೋರಿಸಿದ ಈ ವಿಶಿಷ್ಟ ಮಾರ್ಗದಲ್ಲಿ ನಡೆಯೋಣ ಮತ್ತು ಅವರ ಆಶೀರ್ವಾದವನ್ನು ಪಡೆಯೋಣ. ನಮ್ಮ ಸಮಾಜದ ಏಕತೆ ಮತ್ತು ಶಕ್ತಿಯನ್ನು ಬೆಳೆಸೋಣ. ನಮ್ಮ ಭಗವಂತನ ಸೇವೆಯಲ್ಲಿ ನಮ್ಮ ಜೀವನವನ್ನು ಮುಡಿಪಾಗಿಡಿಸೋಣ. ಈಗಿನ ಯತಿರಾಜ ಜಿಯರ್ ಶ್ರೀಗಳು ಸಹ ನಮಗೆ ಇದೇ ಬೋಧನೆ ಮಾಡುತ್ತಾ ಮತ್ತು ಅದನ್ನೇ ಅನುಕರಿಸುತ್ತಾ ನಮ್ಮೆಲ್ಲರಿಗೂ ಅನುಕರಣೀಯರಾಗಿರುತ್ತಾರೆ. ಇಂಥ ಪರಂಪರೆಯನ್ನು ಅನುಕರಿಸುತ್ತಿರುವ ನಾವು ಕೇವಲ ತೋರಿಕೆ ಮಾಡದೆ ಮನಪೂರ್ವಕವಾಗಿ ರಾಮಾನುಜಾಚಾರ್ಯರ ಮತ್ತು ನಮ್ಮ ಕಣ್ಮುಂದೆ ಇರುವ ಶ್ರೀ ಯತಿರಾಜ ಜಿಯರ್ರನ್ನು ಕಾಯ ವಾಚ ಮನಸ್ಸ ಅನುಕರಿಸೋಣ. ಇಂಥ ಯತಿರಾಜ ಜಿಯರ್ರವರ ಅಥವಾ ಅವರನ್ನು ಅಭಿನವ ಶ್ರೀ ರಾಮಾನುಜರ ಕಾಲಘಟ್ಟದಲ್ಲಿ
ನಾವು ಇರುವುದೇ ಒಂದು ಪೂರ್ವಜನ್ಮದ ಪುಣ್ಯ ಎಂದು ತಿಳಿದು ಶ್ರೀ ರಾಮಾನುಜ ತತ್ವಶಾಸ್ತ್ರವನ್ನು ಅನುಭವಿಸೋಣ, ಆಚರಿಸೋಣ ಮತ್ತು ಪ್ರಚಾರ ಮಾಡೋಣ. ಜೈ ಶ್ರೀ ರಾಮಾನುಜ, ಜೈ ಶ್ರೀ ಯತಿರಾಜ ಜಿಯರ್ ಸ್ವಾಮೀಜಿ. ವಂದನೆಗಳು. ಈ ಸಭಾದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ತಮ್ಮೆಲ್ಲರಿಗೂ ಸಹಿತ ವಂದಿಸುತ್ತಾ, ನಾನು ಜಯನಗರ ಶ್ರೀ ವೈಷ್ಣವ ಮಹಾಸಭಾದ ಅಧ್ಯಕ್ಷರು ಕೃಷ್ಣಮೂರ್ತಿ ಅಂತ. ಬಂಧುಗಳೇ, ತಮಗೆಲ್ಲರಿಗೂ ಸಹಿತ ಗೊತ್ತಿದೆ, ಇದುವರೆಗೂ ಸಹಿತ ನಾವು ಭಾಳ ಹಿಂದೆ ಸಂಘಟನೆಯಲ್ಲಿ ಹಿಂದೆ ಇದ್ದೋ. ಈಗ ರಾಮಾನುಜಾಚಾರ್ಯರ ನಮ್ಮ ಜಿಯರವರ ಅನುಗ್ರಹದಿಂದ ಕಳೆದ 2 ವರ್ಷದಿಂದ ಇದಕ್ಕೆ ಹೊಸ ರೂಪವನ್ನು ತಗೊಳ್ತಾ ಇದೆ. ಹಾಗೂ ನಮ್ಮೆಲ್ಲರ ಸೌಭಾಗ್ಯ ಕಾರ್ಯಾಧ್ಯಕ್ಷರಾದಂಥ ವೆಂಕಟೇಶ್ ಮೂರ್ತಿಯವರು ಸಕ್ರಿಯವಾಗಿ ಈ ಸಂಘದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಹಾಗೆ ಅವರ ಏನು ಈ ಜನಾಂಗಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋಂಥ ಮಹದಾಸೆ ಇತ್ತದಂಥದ್ದು ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಏನೆಲ್ಲ ಕಾರ್ಯಕ್ರಮ ಅವರು ತೊಗೊಳ್ತಾರೆ, ಅವರ ಮಾರ್ಗದರ್ಶನದ ನಾವೆಲ್ಲರೂ ಸಹಿತ ನಾವು ಕಟಿಬದ್ಧರಾಗಿ ತಮಗೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಾನು ಕಳೆದ ಬಾರಿಯೂ ಸಹಿತ ಪೂರ್ವಭಾವಿ ಕಾರ್ಯಕ್ರಮ ಮಾಡಿದಾಗ ಸಹಿತ ನಾನು ಹೇಳಿದ್ದೇನೆ, ನಾವು ಸಕ್ರಿಯವಾಗಿ ನಾವು ತಮ್ಮ ಜೊತೆಯಲ್ಲಿ ತೊಡಗಿಸ್ಕೊಂಡು ನಮ್ಮ ಜಯನಗರ ಸಂಘದ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ನಮಗೇನು ಜವಾಬ್ದಾರಿ ವಹಿಸ್ತೀರಾ ಅದೆಲ್ಲೂ ಸಹಿತ ನಾವು ಅದನ್ನು ನಿರ್ವಹಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಖಂಡಿತ ಇದಕ್ಕೆ ಯಾವುದೂ ಅತಿಶಯೋಕ್ತಿ ಏನಲ್ಲ. ಇದೇನು ಜನಾಂಗ ಮನಸ್ಸು ಮಾಡ್ತಂದರೆ ಈ ಯೋಜನೆ ಭಾಳ ದೊಡ್ಡದು ಯೋಜನೆ ಅಲ್ಲ ಅಂತ ನಾನಂತೂ ಭಾವಿಸಿದ್ದೇನೆ. ಇದು ಆಗಲಿ, ಆದಷ್ಟು ಶೀಘ್ರವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಫಲಪ್ರದ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ನಾನು ಅವಕಾಶ ಕೊಟ್ಟಂಥವ್ರಿಗೆ ವಂದಿಸ್ತಾ ಮಾತು ಮುಗಿಸ್ತೇನೆ. ಜೈ. ಮಹಾಸಭಾದ ಉದ್ದೇಶದ ಬಗ್ಗೆ ಮಾತನಾಡಿದಂಥ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿಗಳ ತಿರುವಳಿಗಳಲ್ಲಿ ವಂದಿಸುತ್ತಾ, ಈ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಶ್ರೀ ವೈಷ್ಣವ ಮಹಾಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಸಂಘದ ಪದಾಧಿಕಾರಿಗಳೇ ಹಾಗೂ ಶ್ರೀ ವೈಷ್ಣವ ಬಾಂಧವರೇ, ಈ ಕಾರ್ಯಕ್ರಮ ನಾವು ಏನು ಈ ಪಾದದಷ್ಟು ದಾನವನ್ನು ಪಡೆದು ಒಂದು ಸುಂದರವಾದಂತಹ ಶ್ರೀ ವೈಷ್ಣವ ಭವನ ಮತ್ತು ಇನ್ನಿತರ ಕಾರ್ಯಗಳನ್ನು ಏನು ನಡೆಸಬೇಕು ಅಂತ ತೀರ್ಮಾನಿಸಿದ್ದೇವೆ. ಈಗಾಗಲೇ ಇದರ ಬಗ್ಗೆ ಎಲ್ಲ ಪದಾಧಿಕಾರಿಗಳು ಸೇರಿ 1-2 ಮೀಟಿಂಗನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರಪ್ರಥಮವಾಗಿ ಶುರು ಮಾಡಿದ್ದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಸಂಕಲ್ಪ ಮಾಡಿ ಇಲ್ಲಿಂದ ಇದಕ್ಕೆ ಒಂದು ಉನ್ನತವಾಗಿ ನಡೆಯೋದಕ್ಕೆ ಒಂದು ದೇವರಲ್ಲಿ ಅಪ್ಪಣೆಯನ್ನು ಪಡೆದು ಅಲ್ಲಿ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲಿ ಅಧ್ಯಕ್ಷರು ಮತ್ತು ಅಧ್ಯಕ್ಷರಿಗೆ ಸಂಪೂರ್ಣವಾದ ನಿಮ್ಮ ರಾಜ್ಯದ ಎಲ್ಲ ಶ್ರೀ ವೈಷ್ಣವರ ಬಾಂಧವರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾಗಿ ಹಾಗೂ ಹೆಚ್ಚಿನ ಏನು ಕಾರ್ಯಕ್ರಮಗಳು ಮಾಡ್ತಾರೆ ಅದಕ್ಕೆ ಪೂರ್ಣ ಬೆಂಬಲವಾಗಿ ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ ಅಂತ ಅವತ್ತು ಹೇಳಿ ಅವರಿಗೆ ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಅವರು ಈಗಾಗಲೇ ಸುಮಾರು ಜಾಗಗಳನ್ನು ನೋಡಿದ್ದಾರೆ. ಅದಕ್ಕೆ ತಕ್ಕಾಗೆ ಉನ್ನತ ಮಾರ್ಗದಲ್ಲಿ ಕಾರ್ಯಗಳನ್ನು ಸಹ ಮಾಡ್ತಾಯಿದ್ದಾರೆ. ಇದರಲ್ಲಿ ಈಗ ಅವರಿಬ್ಬರನ್ನ ಬಿಟ್ಟಿದ್ದೀವಿ ಅಂತೇಳಿ ಬರೀ ಅವರಿಬ್ಬರೇ ಮಾಡ್ತಾರೆ ಅಂದ್ರೆ ಆಗೋದಿಲ್ಲ. ಈಗ ರಾಜ್ಯದ ಮೂಲೆಯಲ್ಲಿ ಯಾವ ವೈಷ್ಣವ ಮನೆಗಳಿದೆ ಆ ವೈಷ್ಣವರ ಮನೆಗಳಿಗೆ ಈ ವಿಷಯ ತಲುಪಬೇಕಾದಂಥ ಅನಿವಾರ್ಯ ಇದೆ, ತಲುಪಿಸಲೇಬೇಕು. ಯಾಕೆಂದರೆ ಇದು ಶ್ರೀ ವೈಷ್ಣವ ಭವ ಅನ್ನೋದು ಒಂದು 8-10 ಜನದ ಒಂದು ಇದಲ್ಲ, ಇಡೀ ನಮ್ಮ ವೈಷ್ಣವ ಬಾಂಧವರ ಕುಲಕ್ಕೆ ಇದು ಸಂಬಂಧಪಟ್ಟಿರೋದ್ರಿಂದ ಎಲ್ಲರೂ ಅದರಲ್ಲಿ ಪಾಲ್ಗೊಂಡ್ರೆ ಇದು ನಂದು ಅನ್ನೋ ಮನೋಭಾವ ಅವರಲ್ಲೂ ಬರುತ್ತೆ. ಹಾಗಾಗಿ ಇಡೀ ಈ ನಮ್ಮ ಏನು ಈ ಜಿಲ್ಲೆ ಮತ್ತು ತಾಲೂಕು ಸಂಘದ ಯಾರು ಪದಾಧಿಕಾರಿಗಳು ಏನು ಬಂದಿದ್ದೀರಾ ಅವರೆಲ್ಲರೂ ಸಹ ಎಲ್ಲ ಅರ್ಚಕ ಕುಟುಂಬಗಳಿಗೂ ಸಹ ಈ ವಿಷಯವನ್ನು ಮುಟ್ಟಿಸ್ಬೇಕು. ಎಲ್ಲರೂ
ಮನೆ ಮನೆಗೆ ತೆರಳಿ ಸಂಘಟನೆ ಮಾಡಬೇಕಾಗತ್ತೆ. ಮಾಡಿ ಏನು ಒಂದು ಗೋ ಪಾದದಷ್ಟು ಏನು ಭೂಮಿನ ದಾನವಾಗಿ ನಾವು ಈ ಸಭಾ ಕೇಳ್ತಾ ಇದೆ, ಅದಕ್ಕೆ ಕಾರ್ಯಗತ ರೂಪಕ್ಕೆ ಎಲ್ಲರೂ ಸಹ ಸಹಕರಿಸಬೇಕಾಗುತ್ತೆ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಯವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಂಪೂರ್ಣ ನೀವು ಯಾವಾಗ ಕರೆದ್ರೆ 12 ಗಂಟೆ ಕರೆದು ನಾವು ಬರೋಕ್ಕೆ ಸಿದ್ಧ ಇರ್ತೀವಿ ಅಂತ ಹೇಳ್ತಾ, ನಾನು ಒಬ್ಬ ಈ ಡಿಸಿಷನ್ ತಗೊಳ್ಳೋಲ್ಲ, ಪ್ರತಿಯೊಬ್ಬ ಶ್ರೀ ವೈಷ್ಣವರು ಸಹ ಬಾಂಧವರು ಸಹ ಈ ಒಂದು ಸಂಕಲ್ಪವನ್ನು ಮಾಡೋಣ. ಇವತ್ತು ಎಲ್ಲರೂ ಸಹ ಇದು ಅತ್ಯುನ್ನತವಾಗಿ ಆಗೋವರೆಗೂ ನಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ, ಇವತ್ತು ಇದೇ ಪ್ರಮಾಣ ವಚನ ಅಂತ ನೀವು ಸ್ವೀಕಾರ ಮಾಡಿ, ಇವತ್ತಿಂದ ಅಧ್ಯಕ್ಷರು ಕಾರ್ಯದರ್ಶಿ ಏನು ಹೇಳಿದ್ರು ಸಹ ನಾವು ಬಂದು ನಿಲ್ತೀವಿ, ನಿಮ್ಮ ಪರವಾಗಿ ನಿಲ್ತೀವಿ, ನೀವು ಮಾಡಿ, ನೀವು ಹಿಂದೆ ನಾವು ಇರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡಬೇಕು ಅಂತ ಹೇಳಿ ಎಲ್ಲರನ್ನೂ ಇವತ್ತು ಹೊಂದಿಸ್ತಾ ಇದ್ದೀನಿ ನಾನು. ಜೈ ಹಿಂದ್, ಜೈ ಭಾರತ್. ವೇದಿಕೆಯ ಮೇಲಿರುವ ಶ್ರೀ ವೈಷ್ಣವ ಗಣ್ಯರಿಗೆ ನಮಿಸುತ್ತಾ, ಈ ಗುರುಗಳ ಒಂದು ಜ್ಞಾನದಿಂದ ನಾವು ಈ ಮಠದಲ್ಲಿ 60 ವರ್ಷದಿಂದ ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಾಗಿ ವರ್ಕ್ ಮಾಡಿದ್ದೀನಿ. ಆದರೆ ನಮ್ಮ ಶ್ರೀ ವೈಷ್ಣವರ ಒಗ್ಗಟ್ಟನ್ನು ನೋಡಿದ್ದು ಇವತ್ತೇ ನಾನು. ಕಾರಣ ಹಲವಾರು ಇರುತ್ತೆ, ಹಲವಾರು ಜನ ಬರ್ತಾರೆ, ಹಲವಾರು ಜನ ಹೋಗ್ತಾರೆ. ನಾನು ಎಷ್ಟೋ ಜನ ಗುರುಗಳನ್ನೂ ನೋಡಿದೆ, ಎಷ್ಟೋ ಜನ ಪ್ರೆಸಿಡೆಂಟನ್ನು ನೋಡಿದೆ, ಇನ್ಕ್ಲೂಡಿಂಗ್ ಮೇ ದೇವರೇನೋ ನನಗೆ ಆಯಸ್ ಕೊಟ್ಟ. 2ನೇ ಸಲ ನಾನು ಬಂದಿರೋದು ವಾಪಸ್ ಭೂಮಿಗೆ, ಜ್ಞಾಪಕ ಇಟ್ಕೊಳ್ಳಿ. ಹೇಳ್ತಾ ಇದ್ದೀನಿ, ಕಾರಣ ಅದೆಲ್ಲ ಆಮೇಲೆ ಹೇಳೋಣ. ಅದು ಗುರುಗಳು ಒಂದು ನಮ್ಮ ಜ್ಞಾನ ನಮಗೆ ಕೊಟ್ಟರಲ್ಲ, ಅದು ಬಹಳ ಮುಖ್ಯ. ಈ ಗುರುಗಳು ಬರ್ಬೇಕಾದ್ರೂ ಅಷ್ಟು ಈಸಿಯಾಗಿ ಬರಲಿಲ್ಲ. ಗುರುಗಳು ಬರ್ಬೇಕಾದ್ರೆ ಭಾಳ ಕಷ್ಟ ಇರ್ತದೆ, ಎಲ್ಲರಿಗೂ ಗೊತ್ತಿದೆ ಅದೆಲ್ಲ ಹೇಗೆ ಅಂತ. ಅದೇ ರೀತಿ ಈ ಸಂಸ್ಥೆ ಒಗ್ಗಟ್ಟು ಮಾಡಬೇಕು ಅಂದರೆ ಭಾಳ ಒಂದು ಗುರುಗಳ ಒಂದು ತಪೋಜ್ಞಾನ, ತಪೋಶಕ್ತಿ. ನಾವು 60,000 ಜನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸೇರ್ತೀವಿ ಅಂತ ಕನಸಿನಲ್ಲೂ ನೆನೆಸಿರಲಿಲ್ಲ. ಸೇರಿದಾಗ ನ ಭೂತೋ ನ ಭವಿಷ್ಯತಿ. ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದರು, ಎಲ್ಲರೂ ಸಂತೋಷಪಟ್ಟರು. ಯಾರೂ ಸನ್ಮಾನ ನಡೆಯುತ್ತೆ ಹೋಗುತ್ತೆ, ಅದೆಲ್ಲ ಸೆಕೆಂಡ್ ಪಾರ್ಟ್. ಬಟ್ ಬಂದವರು ತಮ್ಮ ಅನಿಸಿಕೆಯನ್ನು ಮಾಡಿ ಇಲ್ಲಿ ನೀವೆಲ್ಲ ಬಂದಿದ್ದೀರ. ಇವತ್ತು ಏನೋ ಮಾಡ್ಬೋದು ಅನ್ನೋ ಒಂದು ಚಿಂತನೆ ಮೇಲೆ ನೀವೆಲ್ಲ ಬಂದಿರೋದು, ಇಲ್ಲದೇ ಬರೋಲ್ಲ. ಎಲ್ರಿಗೂ ಕೆಲಸ ಇರುತ್ತೆ. ಬಟ್ ಇದಕ್ಕೆ ಮಾಡಬೇಕಾದ್ರೆ ರೂವಾರಿಗಳು ಬೇಕು. ನಾನು ಮಾಡ್ತೀನಯ್ಯ ಅಂತ ಬರ್ತೀನಿ ಅಂತ ನಮ್ಮ ವೆಂಕಟೇಶ್ ಮೂರ್ತಿಯವ್ರು ಬಂದರು. ನೋಡಿ, ನಾನು ಮಾಡಿಕೊಡ್ತೀನಿ ರೀ, ಒಂದು ಜಾಗ ತೊಗೊಳ್ಳೋಣ. ಜಾಗ ನೋಡಿದ್ವಿ, ಚೆನ್ನಾಗಿದೆ, ಎಲ್ಲ ಜಾಗನೂ ಚೆನ್ನಾಗಿದೆ, ನೋಡಿದ್ದೆಲ್ಲ ಸ್ವಲ್ಪ ಸುಂದರವಾಗಿ ಕಾಣಿಸ್ತಾ ಇದೆ. ಮುಂದಕ್ಕೂ ನಿಮ್ಮ ಒಂದು ಸಹಕಾರ, ಆ ಗೋಪಾದ ಅನ್ನೋದು ಒಳ್ಳೆ ವರ್ಡು. ಯಾಕೆಂದರೆ ಭೂದಾನ ಚಳವಳಿ ಆವಾಗ ವಿನೋಬಾ ಭಾವೆ ಮಾಡಿದ್ರು. ಆ ಚಳವಳಿಯಿಂದ ಇಡೀ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು. ಅದೇ ರೀತಿ ನಮ್ಮ ಈ ಗೋಪಾದ ಬಂದ ಶ್ರೀ ವೈಷ್ಣವರೆಲ್ಲ ಒಂದು ಚಳವಳಿ ಆಗುತ್ತೆ. ಇದು ಚಳವಳಿ ಅಂದರೆ ಯಾರಿಗೂ ಎಗೇನೆಸ್ಟ್ ಅಲ್ಲ, ನಮ್ಮ ಒಗ್ಗಟ್ಟನ್ನು ತೋರಿಸೋದು. ಶ್ರೀ ವೈಷ್ಣವರು ಎಲ್ಲರೂ ಒಂದೇ. ರಾಮಾನುಜಾಚಾರ್ಯ ತತ್ವ ಅದೇ ತಾನೆ. ಎಲ್ಲ ಜಾತಿಯವರು, ನಾವು ಪೈಗೆ ಆಳ್ವಾರ್, ಭೂತತ್ತಾಳ್ವಾರ್, ಪೈ ಆಳ್ವಾರ್, ತಿರುಮುಚ, ಒಬ್ಬೊಬ್ಬರು ಒಂದೊಂದು ಜಾತಿ. ಬಟ್ ರಾಮಾನುಜಾಚಾರ್ಯ ಯಾರು ಜಾತಿ ಹೇಳಲಿಲ್ಲ, ಅವ್ರ ಗುಣ ನೋಡಿ ಹೇಳಿದ್ರು. ದಿ ಒನ್ಲಿ ಗುರು ಇನ್ ದ ಹೋಲ್ ವರ್ಲ್ಡ್ ಈ ರಾಮಾನುಜಾಚಾರ್ಯ. ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಯಾರೂ ಅದು ಹೇಳಲೇ ಇಲ್ಲ. ಎಲ್ಲರೂ ಒಂದೇ ಅಂದರು. ಅವರು ಸ್ನಾನಕ್ಕೆ ಮುಂಚೆ ಶ್ರೀ ವೈಷ್ಣವ್ರ ಜೊತೆ ಇದ್ದರು, ಸ್ನಾನ ಆದಮೇಲೆ ಬೇರೆಯವ್ರ ಜೊತೆ ಇರೋರು. ರಾಮಾನುಜಾಚಾರ್ಯ ತಿರುನಾರಾಯಣಪುರದಲ್ಲಿ ಇನ್ನೂ ಕಥೆಗಳೆಲ್ಲ ಹಲವಾರು ಇದೆ, ಹೇಳ್ತಾ ಇದ್ದಾರೆ. ಇವತ್ತೆಲ್ಲ ಆಗುತ್ತೆ. ನಮಗೆ 2 ನಿಮಿಷ ಟೈಮ್ ಕೊಟ್ಟಿರೋದು. 2 ನಿಮಿಷದಲ್ಲಿ ಒಂದು ಹೇಳ್ತೀನಿ. ನಾವು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿದ್ದೀವಿ. ಈಗ ನೆಕ್ಸ್ಟು ಶಿಸ್ತು ಬೇಕು. ಶಿಸ್ತಿದೆ. ಯಾವಾಗ ಗಣ್ಯರು ನಾವು ಈ ಜಾಗ ತೊಗೊಂಡು ಮಾಡ್ತೀವಿ ಅಂದಾಗ ಶಿಸ್ತು ಆಟೋಮೆಟಿಕ್ಕಾಗಿ ಬರುತ್ತೆ. ಬಟ್ ಗೋಪಾದ ಮಾಡಬೇಕು ಅನ್ನೋದು ಭಾಳ ಒಂದು ದೊಡ್ಡ ಚಿಂತನೆ ಅದಿರೋದ್ರಿಂದ ವೆಂಕಟೇಶ್ ಮೂರ್ತಿಯವರೇ ತಾವೇ ಹೇಳಿದ್ದಾರೆ, ಯಾವ ಜಾಗ ನೋಡಿ. ನಮ್ಮ ರವಿ ನರಸಿಂಹನ್ 2ನೇದು ಯಂಗ್ಸ್ಟರ್ ಇರೋದ್ರೊಳಗಲ್ಲ, ಅವರೇನು ಯಂಗ್ಸ್ಟರ್ ರವಿಯವರೇ ಯಂಗ್ಸ್ಟರ್. ನೆಕ್ಸ್ಟು ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಅಬೌವ್ 50. ಈಸ್ ಆಲ್ಸೋ ಈಕ್ವಲ್ ಟು 50. ಫಸ್ಟ್ ಭಾಳ ಸಂಕೋಚ ಪ್ರವೃತ್ತಿಯವರು. ನಾವು ಅಧ್ಯಕ್ಷ ಆದಾಗ ಅವ್ರು ಸೆಕ್ರೆಟರಿ ಮಾಡಿದಾಗ ಅಯ್ಯೋ ಮಾತಾಡೋಕ್ಕೆ ಬರೋಲ್ಲ ಅಂದರು. ಈಗ ಅವ್ರು ಮಾತಾಡೋದು ನೋಡಿದ್ರೆ ನಾವು ಮಾತಾಡೋಕ್ಕೆ ಆಗೋಲ್ಲ, ಹಂಗಾಗ್ಬಿಟ್ಟಿದೆ. ಹಾಂ ಟ್ರೈನ್ ಅಲ್ಲ, ಅದೆಲ್ಲ ಗುರುಗಳ ಆಶೀರ್ವಾದ. ನಮ್ಮದು ಏನು ವ್ಯಕ್ತಿಗಳು ಇವತ್ತಿರ್ತೀನಿ ನಾಳೆ ಎಲ್ಲ. ನೆನ್ನೆ ಒಂದು ಡ್ಯಾನ್ಸ್ ಆಯ್ತು, ಇವತ್ತು ಬೆಳಿಗ್ಗೆ ಆ ಮನುಷ್ಯನೇ ಹೊರಟುಬಿಟ್ಟ. ನೆನ್ನೆ ಡ್ಯಾನ್ಸ್ ಪ್ರೋಗ್ರಾಮ್ ನಮ್ಮವರು ಬಂದಿದ್ದರು, ಇವತ್ತು ನೋಡಿ ಬೆಳಗ್ಗೆ ಅವ್ರು ಇಲ್ಲ. ಆದ್ದರಿಂದ ಈ ಕ್ಷಣ ಏನು ನಾವು ಯೋಚನೆ ಮಾಡ್ತೀವಿ ಕೊಡ್ತೀವೋ ಅದೇ ದಾನ. ಆದ್ದರಿಂದ ಇವತ್ತು ನೀವೆಲ್ಲ ಬಂದಿದ್ದೀರಾ. ತಮ್ಮ ಮನಸ್ಸು, ತಮ್ಮ ಸಂಸ್ಥೆಯಿಂದ ಎಷ್ಟಾಗುತ್ತೋ ಕೊಟ್ಟು ಇಷ್ಟೇ ಕೊಡಬೇಕು ಅಂತಲ್ಲ, ಗೋಪಾದ ಆಗಲಿ. ಒಂದು ಜಾಗ ನಮ್ಮದು ಅಂತ ಆಗಬೇಕು. ನಾವು ರಾಜಕೀಯ ವಿಧಾನಸೌಧ ಕೇಳೋರು, ಏನು ರೀ ಯಾರು ನೀವೆಲ್ಲ ಬಂದೇ ಇಲ್ಲ, ಈ ಸಲ ಏನು ಎಲ್ಲ ಬಂದಿದ್ದೀರಂದರು. ಹೇಳಿದ ತಕ್ಷಣ ನಮಗೆ ನಮ್ಮ ರಾಜಗೋಪಾಲ್ ಇದ್ದಾರೆ, ಬಿಡಿಸಿದ್ರು ಒಳಗಡೆ. ವಿಧಾನಸೌಧಕ್ಕೆ ನಮ್ಮನ್ನೆಲ್ಲ ಬಿಡ್ತಿರ್ಲಿಲ್ಲ.
ಆಮೇಲೆ ಪುಣ್ಯ ಎಲ್ಲ ಬಿಡಿಸಿದ ಮೇಲೆ ಹೋದ್ಮೇಲೆ ಎಲ್ಲರೂ ನಮ್ಮ ಜೊತೆ ಎಷ್ಟು ವಿಶ್ವಾಸವಾಗಿ ಮಾತಾಡೋದು ಅಂದರೆ ನಮ್ಮ ತಪ್ಪದು, ನಾವು ಹೋಗಲಿಲ್ಲ, ನಮ್ಮ ತಪ್ಪು. ಇನ್ನು ಮುಂದಕ್ಕೆ ನಾವೆಲ್ಲ ಹೋಗೋಣ ಆಗುತ್ತೆ. ನೋಡಿ ಎಂಥ ಕೆಲಸ ಆಗಿದೆ. ಇವತ್ತು ನಮ್ಮ ವೈಷ್ಣವ ಸಮಾಜನ ಒಂದು ದಿಕ್ಕಲ್ಲಿ ತೋರಿಸ್ಬೇಕು ಅನ್ನೋದು. ಒಂದು 5 ಜನ ಹೋಗಿದ್ದವತ್ತು ಕೊಟ್ಟವಿಲ್ಲಿ ಅಪ್ಲಿಕೇಶನ್ ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಎಲ್ಲರೂ ನೀವು ಬಂದಿಲ್ಲ. ನಾನು IAS ಆಫೀಸರ್ ಹೇಳಿದ್ರು ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅಟ್ಲೀಸ್ಟ್ ಇವಾಗಾದರೂ ನಾವು ಎಚ್ಚೆತ್ಕೊಂಡಿದ್ದೀವಿ. ಮುಂದೆ ಒಳ್ಳೆ ಶುಭ ಸೂಚನೆ ಇದೆ, ಒಳ್ಳೆ ಕೆಲಸ ಆಗುತ್ತೆ. ನೀವೆಲ್ಲ ರೆಗ್ಯುಲರಾಗಿ ಬನ್ನಿ, ಸಭೆ ಆಫೀಸ್ ಮೇಲ್ಗಡೆ ಇರುತ್ತೆ. ಯಾವಾಗಾದರೂ ಅದಕ್ಕೆ ಅಂತಲೇ ಕಷ್ಟ ಆಗುತ್ತೆ ಬರೋದು, ನಾವೇ ಇಲ್ಲಿರೋರೇ ಬರೋದು ಕಷ್ಟ. ಅದರಿಂದ ತಾವುಗಳು ಬಂದು ಕೈ ಜೋಡಿಸಿ. ಇದು ದೊಡ್ಡ ಮಟ್ಟದಲ್ಲಿ ಇಡೀ ನಮ್ಮ ಕರ್ನಾಟಕ ಶ್ರೀ ವೈಷ್ಣವರ ಭವನ ದೊಡ್ಡದಾಗಿ ಎಲ್ಲರೂ ನೀವೆಲ್ಲ ಬಂದಲ್ಲಿ ಇಳ್ಕೊಳ್ಬೇಕು. ನಿಮ್ಮದೇ ಜಾಗ ಅದಲ್ಲ, ಇವ್ರು ಕಟ್ಟಿದ್ರು ಜಾಗ ಯಾವುದು ಅದು ನಿಮ್ಮದು. ನಮ್ಮದು ಇವತ್ತು ಇರ್ತೀವಿ, ಹೊರಟ್ಬಿಟ್ಟು ಟೈಮ್ ಆಯಿತು ಅಂದರು. ಆಯಿತು, ಇಷ್ಟು ಹೇಳಿ ತಾವುಗಳು ಯಾವಾಗ ಬೇಕಾದ್ರೂ ನಮ್ಮ ಸಂಸ್ಥೆ ಯಾವಾಗಲೂ ತೆಗೆದಿರುತ್ತೆ, ಯಾವಾಗಲೂ ಬನ್ನಿ, ನಿಮ್ಮ ಕೈ ಜೋಡಿಸಿ. ಆದಷ್ಟು ನಮ್ಮ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಅವಾಗಲೇ 3-4 ಜನ ಪ್ರಾಮಿಸು ಮಾಡಿದ್ದಾರೆ. ಅದರೊಳಗೆ ಇವತ್ತೇ ತಾವುಗಳು ಯಾರ್ಯಾರು ಬೇಕಾದರೂ ಪ್ರಾಮಿಸ್ ಮಾಡಿದರೆ ಇವಾಗಲೇ ಕೊಡಬೇಕು ಅಂತಿಲ್ಲ. ಆದರೆ ಒಳ್ಳೆ ನಮ್ಮ ಪ್ರಯತ್ನಕ್ಕೆ ಒಂದು ವಿಜಯ ಸಿಗುತ್ತೆ ಅಂಥೇಳಿ ನಾನು ಗುರುಗಳ ಪರವಾಗಿ, ಗುರುಗಳು ನಮಗೆ ಈ ಥರ ಒಂದು ಜಾಗ ಕೊಟ್ಟು ಮಾಡು ಅಂತ ಹೇಳೋಕ್ಕಾದ್ರೆ ಗುರುಗಳಿಗೆ ಮೊದಲನೇಗೆ ನಂಬಿಸೋಣ. ಅವರೇ ನಾವು ಒಗ್ಗಟ್ಟಿಗೆ ಶುರು ಮಾಡಿದ್ದವರೇ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಅವರೊಬ್ಬರು ಹೇಳಿದ್ದೆ. ಮುಂಚೆ ಎಷ್ಟೋ ಗುರುಗಳು ಬಂದರು, ಅವ್ರ ಪಾಡಿಗೆ ಮಾಡಿದ್ರು ಹೋದರು, ಅವ್ರ ಬಗ್ಗೆ ನಾನು ನಿಂದನೇ ಇಲ್ಲ. ಬಟ್ ಇವ್ರು ಮಾಡಿದ್ದು ಸ್ತುತ ಯಾವತ್ತೂ ಮರೀದೇ ಇರೋವಂಥದ್ದು. ಒಂದು ನಾವು ಇವತ್ತಿತ್ತು ನಾಳೆ ಇರ್ತೀವಿ ಅಂತ ಗುರುಗಳು ಮಾಡಿದ ಕೆಲಸ ಅವ್ರಿಗೆ ವಂದಿಸಿ ನಮ್ಮ ಮಾತು ಮುಗಿಸ್ತೀನಿ. ಶ್ರೀಮತಿ ರಾಮಾನುಜಾಯ ನಮಃ. ಮಹಾಸಭಾದ ಉದ್ದೇಶದ ಬಗ್ಗೆ ಮಾತಾಡಿದಂಥ ಜಯಸಿಂಹಮ್ಮ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ ಸ್ವಾಮಿಗಳು, ಮಾಜಿ ಅಧ್ಯಕ್ಷರು ಮಹಾಸಭಾದ, 2 ಮಾತಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬೇಡ, ಅಲ್ಲಿ ಬಂದ್ಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ನಾನೇ ಮಾಡ್ಕೊಂಬಿಡ್ತೀನಿ. ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರು. ಆ್ಯಕ್ಚುಲಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಪ್ರಾರಂಭಕ್ಕೆ ಸ್ಥಾಪನಾ ಅಧ್ಯಕ್ಷ ನಾನು. ಹಾಗಾಗಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಸ್ಥಾಪನೆ ಮಾಡಿದ ಸಂಘ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಇನ್ನೂ ಬೃಹದಾಕಾರವಾಗಿ ಬೆಳೆಯುವಂಥ ಸೂಚನೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತಿದೆ ಅಂತೇಳಿ ಬಹಳ ಸಂತೋಷವಾಗುತ್ತೆ. ನಾವೆಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಒಂದು 5 ನಿಮಿಷ ಟೈಮ್ ತಗೋಬೋದಾ? ಯಾಕೆಂದರೆ ಸಮಯ ನಿಗದಿ ಆಗಿಬಿಟ್ಟಿರುತ್ತೆ. ಮತ್ತು ಇದೊಂದು ಓಂ ನಮೋ ನಾರಾಯಣಾಯ. ನಮ್ಮ ಆರಾಧ್ಯ ದೈವವಾದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಾ ಜಗದಾಚಾರ್ಯರಾದ ಶ್ರೀಮದ್ ರಾಮಾನುಜಾಚಾರ್ಯ ಸ್ವಾಮೀಜಿರವರ ಪಾದ ಪದ್ಮಗಳಿಗೆ ನಮಿಸುತ್ತಾ, ಹಾಗೆಯೇ ಅನಾದಿ ಕಾಲದಿಂದಲೂ ಈ ಮಾನವ ಕುಲಕ್ಕೆ ಆಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡುತ್ತಾ, ನಿಜವಾದ ಧರ್ಮದ ಮರ್ಮವನ್ನು ತಿಳಿಸುತ್ತಾ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೋಧಿಸುತ್ತಾ, ಈ ಲೋಕವನ್ನು ಉದ್ಧಾರ ಮಾಡುತ್ತಾ ಬಂದಿರುವ ಸಮಸ್ತ ಗುರು ಪರಂಪರೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಎರಡು ಇಟ್ಕೊಳ್ಳೋದು ಕಷ್ಟಪಟ್ಟಲ್ಲ, ಬೇಕಾ 2? ಅತಿ ಮುಖ್ಯವಾಗಿ ನಮ್ಮ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳು, ನಮ್ಮ ನಿಮ್ಮೆಲ್ಲರ ಗುರುಗಳು ಆಗಿರುವ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಬಂಧುಗಳೇ, ಇಂಥ ಸಂದರ್ಭದಲ್ಲಿ ಈ ಮಠಕ್ಕೆ ಸಂಬಂಧಪಟ್ಟಂಥ
ನಮ್ಮ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೆ ನಾವು ಕೈ ಹಾಕಿದಾಗ ಇವತ್ತಿನ ಯೋಜನೆ ಸ್ವಲ್ಪ ದೊಡ್ಡದಾಗಿದೆ. ಈ ಕಾರ್ಯಕ್ರಮ ಸುಲಲಿತವಾಗಿ ನಡೀಬೇಕು ಅಂಥೇಳಿ ಆಚಾರ್ಯರ ಕೃಪೆಯನ್ನು, ಅವರ ಆಶೀರ್ವಾದವನ್ನು ಧ್ಯಾನಿಸೋಣ ಅಂಥೇಳಿ ಅವ್ರನ್ನ ಸ್ವಲ್ಪ ಸ್ಮರಿಸ್ಕೊಳ್ಳೋ ಅಂಥದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಬಂಧುಗಳೇ, 120 ವರ್ಷಗಳ ಕಾಲ ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಶ್ರಮಿಸಿದ ಜಗದಾಚಾರ್ಯರು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರಲ್ಲ. ಅವರು ದೈವಾಂಶ ಸಂಭೂತರು. ಕೃತಯುಗದಲ್ಲಿ ಆದಿಶೇಷನಾಗಿ, ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ, ದ್ವಾಪರ ಯುಗದಲ್ಲಿ ಬಲರಾಮರಾಗಿ, ಹಾಗೆ ಈ ಚಂಪಾ ಮೇಡಮ್ 2 ನಿಮಿಷ, ನಾರಾಯಣ ಸ್ವಾಮಿ ಅವರು ಬಿಡಲ್ಲ ಟೈಮ್ 2 ನಿಮಿಷ ಅಂತ. ಯಾರು ಚಂಪಾ ಮೇಡಮು ಆದಮೇಲೆ ಸರಳ ಜೀವಿಗಳು, ಅಹಿಂಸಾವಾದಿಗಳು, ತತ್ವಜ್ಞಾನಿಗಳು, ಜ್ಞಾನಮಾರ್ಗದ ಬೋಧಕರು, ಭಕ್ತಿ ಮಾರ್ಗದ ಅನುಯಾಯಿಗಳು, ವಿಶಿಷ್ಟಾದ್ವೈತ ಪ್ರವರ್ತಕರು, ಚಿರಸ್ಮರಣೀಯರು, ಆಧ್ಯಾತ್ಮದಂತಹ ಜ್ಞಾನ ಭಂಡಾರದ ಕೃಷಿಯನ್ನು ಬಿತ್ತಿ ಬೆಳೆಸಿ ಶಾಶ್ವತವಾಗಿ ನಮಗೆ ಬಿಟ್ಟು ಹೋದವರು. ಹೀಗೆ ಆಚಾರ್ಯರು ಜನತೆಯನ್ನು ವಿಧವಿಧವಾಗಿ ಪರಿವರ್ತಿಸಿದರು. ಸಾತ್ವಿಕರನ್ನಾಗಿ ಮಾಡಿದರು, ವಿನೀತರನ್ನಾಗಿಸಿದರು, ನಿರಹಂಕಾರಿಗಳನ್ನಾಗಿಸಿದರು, ಮೃದುವಾಗಿಸಿದರು, ಸದ್ಗುಣದೇವರನ್ನಾಗಿ ಮಾಡಿದರು. ಇದನ್ನೆಲ್ಲ ಅವರು ಉಪದೇಶ ಮಾಡಿದ್ದಲ್ಲ, ಸ್ವತಃ ಮಾಡಿ ತೋರಿಸಿದರು. ಮೇಲಾಗಿ ತಮಿಳಿನ ದಿವ್ಯ ಪ್ರಬಂಧವು, ಸಂಸ್ಕೃತದ ವೇದ ಉಪನಿಷತ್ತು ಇವೆರಡು ಸಮಸ್ತ ಶ್ರೀ ವೈಷ್ಣವರಿಗೆ 2 ಕಣ್ಣುಗಳಿದ್ದಂತೆ ಎಂಬ ಸತ್ಯಾಂಶವನ್ನು ಕಲಿಸಿಕೊಟ್ಟಂತ ಮಹಾನುಭಾವರು. ಹಾಗೆಯೇ ವೇದ ಉಪನಿಷತ್ತು ಎಂಬ ಗಂಗೆ, ದಿವ್ಯ ಪ್ರಬಂಧಗಳು ಎಂಬ ಯಮುನೆ, ದೇಶಕರ ಕೃತಿಗಳು ಎಂಬ ಸರಸ್ವತಿ, ಈ ತ್ರಿವೇಣಿ ಸಂಗಮದಿಂದ ಉಭಯ ವೇದಾಂತವು ಪವಿತ್ರವಾಯಿತು. ಹೀಗೆ ಉಭಯ ವೇದಾಂತಗಳ ಸಿಂಹಾಸನಾಧಿಪತಿ ಎಂಬ ಬಿರುದನ್ನು ಪಡೆದ ಆಚಾರ್ಯರು ಕೃತಯುಗದಲ್ಲಿ ವೇದಾದ್ರಿ ಅಂತಲೂ, ತ್ರೇತಾಯುಗದಲ್ಲಿ ನಾರಾಯಣಾದ್ರಿ ಅಂತಲೂ, ದ್ವಾಪರ ಯುಗದಲ್ಲಿ ಯಾದವಾದ್ರಿ ಅಂತಲೂ, ಕಲಿಯುಗದಲ್ಲಿ ಯತಿಶೈಲವೆಂತಲೂ ಪ್ರಸಿದ್ಧಿ ಹೊಂದಿದಂಥ ಮೇಲುಕೋಟೆಯಲ್ಲಿ ಪ್ರಪ್ರಥಮವಾಗಿ 1100ನೇ ಇಸ್ವಿಯಲ್ಲಿ ಸ್ಥಾಪಿಸಿದ ಮಠಕ್ಕೆ ಸ್ವತಃ ಜಗದಾಚಾರ್ಯರಾದ ಆಚಾರ್ಯ ರಾಮಾನ ಸ್ವಾಮೀಜಿಯವರೇ ಪ್ರಥಮ ಪೀಠಾಧಿಪತಿಗಳಾಗಿ 14 ವರ್ಷಗಳ ಕಾಲ ಆಡಳಿತ ನಡೆಸಿ ರಾಷ್ಟ್ರ ಪರ್ಯಟನೆಗೆಂದು ಹೊರಡುವ ಸಂದರ್ಭದಲ್ಲಿ ಯದುಗಿರಿ ಯತಿರಾಜ ಮಠಕ್ಕೆ ಉತ್ತರಾಧಿಕಾರಿಗಳನ್ನು ನೇಮಿಸುವ ಸಂದರ್ಭ. ಈ ಮಠಕ್ಕೆ GR ಸ್ವಾಮಿ ಮಠ ಅಂತಲೂ ಕರೆಯುತ್ತಾರೆ. ಆಚಾರ್ಯರ ಪೀಠಕ್ಕೆ ಉತ್ತರಾಧಿಕಾರಿಗಳಾಗಿ ನೇಮಕಗೊಂಡವರು ಸ್ವಾಮಿ ತಿರುನಾರಾಯಣ GR ಸ್ವಾಮೀಜಿಗಳು. ಇವರು 36 ವರ್ಷಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಕೈಂಕರ್ಯ ನಡೆಸುತ್ತಾರೆ. ಈ ಮಠದ ಇತಿಹಾಸ ಅಂದರೆ, ಈ ಮಠಕ್ಕೆ ಪೀಠಾಧಿಪತಿಗಳಾಗಿ ಬಂದಂಥ ಎಲ್ಲರೂ ಮೇಧಾವಿಗಳು, ಶಾಸ್ತ್ರ ಪಾರಂಗತರು, ಆಗಮಿಕರು, ಅನೇಕ ಗ್ರಂಥಗಳನ್ನು ರಚಿಸಿದವರು, ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದವರು, ಭಾರತದ ನಾನಾ ಭಾಗಗಳಿಗೆ ಸಂಚರಿಸಿ ಉಪನ್ಯಾಸಗಳನ್ನು ನೀಡುವ ಮೂಲಕ ಸನ್ಮಾನಗಳನ್ನು ಪಡೆದು ಪ್ರಸಿದ್ಧರಾದಂಥವರು. ಹಾಗೆಯೇ ಇವರ ನಂತರ ಹೀಗೆ ಪೀಠಾಧಿಪತಿಗಳು ಬದಲಾವಣೆ ಆಗುತ್ತ ಸಂದರ್ಭದಲ್ಲಿ 37ನೇ ಪೀಠಾಧಿಪತಿಗಳಾಗಿ ಆಗಮಿಸಿದವರು ಸ್ವಾಮಿ ನಾರಾಯಣ GR ಸ್ವಾಮಿಗಳು. ಇವರು ವೇದಾಂತ ಧರ್ಮಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದವರು. ಇವರ ಕಾಲದಲ್ಲಿಯೇ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಒಂದು ಶಾಖಾ ಮಠವನ್ನು ತೆರೆಯಬೇಕಂತ ಅಭಿಪ್ರಾಯ ಅವರಿಗೆ ಬಂದಾಗ ಅವರೇ ಆ 37ನೇ ಪೀಠಾಧಿಪತಿಗಳಾದಂಥ ಸ್ವಾಮೀಜಿಯವರು ಈ ನಮ್ಮ ಮಲ್ಲೇಶ್ವರದ ಮಠವನ್ನು ಪ್ರಾರಂಭಿಸಿ ಇದನ್ನು ಸ್ಥಾಪನೆ ಮಾಡಿ ಅಭಿವೃದ್ಧಿಪಡಿಸಿದಂಥ ಆಚಾರ್ಯರವರು. ಅವರ ಕಾಲದಲ್ಲಿ ಇನ್ನೊಂದು ಬೃಹದಾಕಾರವಾದಂಥ ದೊಡ್ಡ ಯೋಜನೆ ಹಮ್ಮಿಕೊಂಡು ಬೆಂಗಳೂರಂಥ ಪ್ರದೇಶ ಇವತ್ತಲ್ಲ ನಾಳೆ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ದೇಶ. ಈಗ ನಮ್ಮ ಕೈಗೆ ಇವಾಗ ಇಟ್ಕುವಂಥ ಭೂಮಿಗಳಿದ್ದಾವೆ, ಕ್ರಮೇಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಂದು ವಿಶಾಲವಾದಂಥ ಪ್ರದೇಶವನ್ನು ನಮ್ಮ ಸಂಸ್ಥೆಗೆ ಮಾಡಿ ಇಟ್ಕೊಳ್ಳೋಣ ಅಂತನೋ ಮುಂದಾಲೋಚನೆ ಯೋಚನೆ ಮಾಡಿದ ಸ್ವಾಮೀಜಿಗಳು
ಯಶವಂತಪುರ ಸರ್ಕಲಿಂದ ಇಟ್ಕೊಂಡು ಮಲ್ಲೇಶ್ವರ 18ನೇ ಕ್ರಾಸ್ವರೆಗೂ 90 ಬಸ್ ಸ್ಟಾಪ್ ಏನು ಬಸ್ ರೂಟ್ ಏನಿದೆ ಅದರ ಬಲಭಾಗಕ್ಕಿರೋ ಎಲ್ಲ ಪ್ರಾಂತ್ಯವನ್ನು ಅವರು ಕೊಂಡ್ಕೊಳ್ತಾರೆ. ಇದು ರಸ್ತೆ ಮೇನ್ ರಸ್ತೆಯಿಂದ ಹಿಂದೆಗಡೆ ರೈಲ್ವೆ ಗೇಟ್ವರೆಗೂ ದೊಡ್ಡ ವಿಶಾಲವಾದಂಥ ಸ್ಥಳ. ಅವರ ಆಲೋಚನೆಗಳೇನೇ ಇತ್ತು, ಆಚಾರ್ಯ ದೇವಸ್ಥಾನ ನಿರ್ಮಾಣ ಆಗಬೇಕು, ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು, ಇನ್ನು ಏನೇನು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಬೇಕು ಅಂತ ದೂರದೃಷ್ಟಿಯಿಂದ ಅವರು ಆ ಕೆಲಸಕ್ಕೆ ಕೈ ಹಾಕಿದರು. ಅದು ಯಾಕೋ ಪಾಪ ಅವರ ಸಹಪಾಠಿಗಳು, ಅವರ ಜೊತೆಯಲ್ಲಿದ್ದಂಥವರು, ಅವರ ಏನು ಸಂಸ್ಥೆ ಇತ್ತು ಅವರೆಲ್ಲ ಅದಕ್ಕೆ ಹಿಂದಕ್ಕೆ ಎಳೆದು ಬಿಡ್ತಾರೆ. ನಮಗಿದೇ ಸಾಕು, ನಮ್ಮ ಮಠ ಮೇಲ್ಕೋಟೆ ಆಗಿದ್ದು ಏನೋ ಅದರದೊಂದು ಶಾಖ ಮಠ ಅಂತ ತಿಳಿದಿದ್ದೀವಿ, ಇಲ್ಲಿ ಜಾಗ ಯಾಕೆ ಕೊಂಡ್ಕೊಳ್ಳೋಕೆ ಹೋಗ್ಬೇಕು, ಬೇಡ ಅಂತೇಳಿ ಪಾಪ ಅವ್ರ ಮನಸ್ಸು ನೋಯಿಸಿ ಆ ಜಾಗವನ್ನು ಮತ್ತೆ ಮಾಡಿಸ್ಬಿಡ್ತಾರೆ. ಒಂದು ವೇಳೆ ಆ ವಿಶಾಲವಾದಂಥ ಪ್ರದೇಶ ಇವತ್ತಿನವರೆಗೂ ನಮ್ಮ ಕೈಲಿ ಇದ್ದಿದ್ದು, ಆವತ್ತು ವಿದ್ಯಾಸಂಸ್ಥೆಗಳಾಗಿ ಸಣ್ಣ ಸಣ್ಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಿದೆ. ನಮ್ಮ ವೆಂಕಟೇಶ್ ಮೂರ್ತಿಗಳು ಚೆನ್ನಾಗಿ ಗೊತ್ತು ಅದ್ರ ವಿಚಾರ. ಯಾವತ್ತೂ ಸುಮ್ಮನೆ ಶಾಲೆಗಳನ್ನು ತೆರೆದಿದ್ದು ಸಾಕಾಗಿತ್ತು. ನಂತರ SSLC PUC ತಾನಾಗಿ ಬರ್ತಿತ್ತು. ನಾನಾ ವಿಧವಾದಂಥ ಡಿಗ್ರಿ ಕಾಲೇಜುಗಳು ಕೂಡ ನಡೆದು ಇವತ್ತು ಆಚಾರ್ಯ ರಾಮಾನುಜರ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಹೆಸರು ಪಡೆದಿದ್ದಂಥ ಸಂದರ್ಭ ಇತ್ತು. ನಮ್ಮ ದುರಾದೃಷ್ಟ ಅದು ಆಗಲಿಲ್ಲ. ಹೀಗೆ ಮಠವು ಮುಂದುವರಿಯುತ್ತಾ 40ನೇ ಸ್ವಾಮೀಜಿಗಳಾದ ತಿರು ಸಂಪತ್ಕುಮಾರ್ GR ಸ್ವಾಮೀಜಿಗಳು 1981ನೇ ಇಸ್ವಿಯಲ್ಲಿ ಪ್ರವೇಶ ಆದವರು. ಅವರು ಆಗಮದಲ್ಲಿ ಪ್ರವೀಣರು, ಸಂಶೋಧಕರಾಗಿ ದೇವಾಲಯ, ಮೂರ್ತಿ ಪೂಜೆ, ಉತ್ಸವ, ಹಬ್ಬ ಮುಂತಾದ ವಿಷಯಗಳಲ್ಲಿ ಉತ್ತಮ ಗ್ರಂಥಗಳನ್ನು ರಚಿಸಿದವರು. ಅವರಿಗೆ ಸಂಸ್ಕೃತ, ತೆಲುಗು, ಕನ್ನಡ ಈ 3 ಭಾಷೆಗಳಲ್ಲಿ ಪಾಂಡಿತ್ಯವಿದ್ದು ಸಿದ್ಧಾಂತ ಪ್ರಚಾರಗಳಲ್ಲಿ ಹೆಚ್ಚು ಉತ್ಸಾಹ ಹೊಂದಿದ್ದರು. ಕಾರಣಾಂತರಗಳಿಂದ ಇವರ ನಂತರ ಯಾರು ಪೀಠಕ್ಕೆ ಬಾರದೇ ಆದಂಥ ಒಂದು ಸಂದರ್ಭ, 10 ವರ್ಷಗಳ ಕಾಲ ಪೀಠ ಬರಿತಾಗುತ್ತೆ. ಆ ಸಂದರ್ಭದಲ್ಲಿ ಬೆಳವಣಿಗೆಗಳೆಲ್ಲ ತಾನಾಗಿ ನಿಂತೋಗುತ್ತೆ. ಇದಾದ ಬಳಿಕ ಈಗಿನ ನಮ್ಮ ಸ್ವಾಮೀಜಿಯವರು ಆಚಾರ್ಯ ರಾಮಾನುಜರ ಕೃಪೆಯಿಂದಲೋ ಅವರ ಆಶೀರ್ವಾದದಿಂದಲೋ ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರ ಮಾರ್ಗಶಿರ ಶುಕ್ಲ ತೃತೀಯ ಕಾರ್ತಿಕ ಮಾಸ ಮೂಲಾ ನಕ್ಷತ್ರ ಮಂಗಳವಾರ ತಾರೀಕು 25/11/2014 ಈ ಶುಭ ಮುಹೂರ್ತದಲ್ಲಿ ಯದುಗಿರಿ ಯತಿರಾಜ ಮಠಕ್ಕೆ 41ನೇ ಪೀಠಾಧಿಪತಿಗಳಾಗಿ ಪಟ್ಟಾಭಿಷಿಕ್ತರಾದರು. ನಮ್ಮ ಸ್ವಾಮೀಜಿರವರು ಆಚಾರ್ಯರ ತತ್ವ ಸಿದ್ಧಾಂತಗಳನ್ನು ಅನುಸರಿಸುತ್ತಾ ಮಠದ ಭಕ್ತಾದಿಗಳನ್ನೆಲ್ಲ ಒಂದು ಕಡೆ ಸೇರಿಸಬೇಕೆನ್ನುವ ಪ್ರಯತ್ನವಾಗಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತನ್ನೋ ತೀರ್ಮಾನಕ್ಕೆ ಬಂದು, ಎಲ್ಲರೂ ಗೊತ್ತಾಗಿರೋ ವಿಚಾರಗಳೇ, ಕೆಲವು ವಿಷಯಗಳನ್ನು ನಮ್ಮ ಸ್ವಾಮೀಜಿಯವರ ಆಚರಿಸಿದಂಥ ಕಾರ್ಯಕ್ರಮಗಳು ಎಷ್ಟು ಅದ್ಭುತವಾಗಿ ನಡೆದವು, ಎಷ್ಟು ಹೆಸರು ಗಳಿಸಿದ್ವು ಅಂತ ಅನ್ನೋದಕ್ಕೆ ಕೆಲವು ಕಾರ್ಯಕ್ರಮಗಳ ಉದಾಹರಣೆ ನಾನು ಕೊಡಬೇಕು ಬಯಸ್ತೀನಿ. ನಮ್ಮ ಜನಾಂಗವನ್ನು ಒಂದು ಕಡೆ ಸೇರಿಸುವ ಪ್ರಯತ್ನವಾಗಿ ಒಂದು ಕಾರ್ಯಕ್ರಮ ದಿನಾಂಕ 22/5/2014 ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಚರಿಸಿದ ವಿಶ್ವಮಂಗಳ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ಈ ಮೊಟ್ಟ ಮೊದಲನೇದಾಗಿ ಸುಮಾರು 10,000 ಜನ ಸೇರಿದಂಥ ಕಾರ್ಯಕ್ರಮ. ಆವತ್ತು ನಡೆದಂಥ ಕಾರ್ಯಕ್ರಮ ಅದ್ಧೂರಿ ಕಾರ್ಯಕ್ರಮ. ನಮ್ಮ ಜನಾಂಗ ಯಾರು ಅಲ್ಲಿವರೆಗೂ ಕಂಡಿರದಂಥ ಕೇಳಿರದಂಥ ಕಾರ್ಯಕ್ರಮ, ವಿಶೇಷ ಅದ್ಭುತವಾಗಿ ನಡೆದಂಥದ್ದು. ಇಲ್ಲಿ ಒಂದು ನಾವು ಆಲೋಚನೆ ಮಾಡಬೇಕು ಅಂದರೆ, ಆಚಾರ್ಯ ರಾಮಾನುಜರ ತತ್ವ ಸಿದ್ಧಾಂತ ಏನಿತ್ತು, ನಮ್ಮ ಸ್ವಾಮೀಜಿಗಳು ಪೀಠಕ್ಕೆ ಬಂದ ನಂತರ ಆಚಾರ್ಯರ ತತ್ವ ಸಿದ್ಧಾಂತಗಳಿಗೆ ಒಂದು ಚೂರು ಲೋಪ ಬರೆದಾಗೆ ಅದನ್ನು 100% ಅನುಸರಿಸ್ತಾ ಬಂದರು ಅಂತಂದರೆ ತಪ್ಪಾಗಲಾರದು. ಹಾಗೆಯೇ ಆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂದರೆ, ನಮ್ಮ ಜಗದಾಚಾರ್ಯ ರಾಮಾನುಜಾಚಾರ್ಯ ಸ್ವಾಮೀಜಿಯವರು ಎಲ್ಲ ಜಾತಿಯ ಎಲ್ಲ ಜನಾಂಗಕ್ಕೂ ಮನ್ನಣೆ ಕೊಡ್ತಿದ್ರು. ಕೀಳು ಜಾತಿಯವರನ್ನೆಲ್ಲ ಉತ್ತಮ ರೀತಿಯಲ್ಲಿ ನೋಡ್ತಾ ಇದ್ದರು. ಅವರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರೆಲ್ಲ ಕೂಡ ಜೊತೆಯಲ್ಲಿ ಇರ್ತಿದ್ರು. ಆ ರೀತಿ ಆಚಾರ್ಯರ ತತ್ವ ಸಿದ್ಧಾಂತದ ಬೆಲೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ
ಆ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದ ಮುಖಂಡರುಗಳ ಒಬ್ಬೊಬ್ಬರನ್ನ ಆ ಕಾರ್ಯಕ್ರಮಕ್ಕೆ ಬರಮಾಡಿರ್ತಾರೆ. ಅಲ್ಲಿ ಈ ಪರಿಶಿಷ್ಟ ಜಾತಿ ಪಂಗಡದ ಮುಖಂಡತ್ವದಲ್ಲಿ ಶ್ರೀಮತಿ ಮೋಟಮ್ಮನವರು ಭಾಗವಹಿಸಿದರು. ಹಾಗೆಯೇ ನಮ್ಮ ಅಲ್ಪಸಂಖ್ಯಾತರ ಮುಖಂಡತ್ವದಲ್ಲಿ ಆವತ್ತಿನ MLC ಆಗಿದ್ದಂಥ ಯಜಾಜುದ್ದೀನ್ ಸಾಹೇಬರನ್ನ ಬರಮಾಡ್ಕೊಂಡಿದ್ರು ಅದು ಕಾರ್ಯಕ್ರಮಕ್ಕೆ. ಹಾಗೆಯೇ ಒಕ್ಕಲಿಗರ ಜನಾಂಗದ ಪ್ರತಿನಿಧಿಯಾಗಿ ಡಾಕ್ಟರ್ ಸಿ ನಾರಾಯಣ ಸ್ವಾಮಿ ಅವರಿಗೆ ಆಹ್ವಾನ ಇಟ್ಟಿದ್ರು. ಹಾಗೆಯೇ ಬಲಿಜ ಜನಾಂಗದ ಪ್ರತಿನಿಧಿಯಾಗಿ ನಮ್ಮ MS ರಾಮಯ್ಯನವರ ಮಗ MR ಜೈರಾಮ್ ಅವರಿಗೆ ಆಹ್ವಾನ ಇತ್ತು. ಅವರ ವೇದಿಕೆಯನ್ನು ಅಲಂಕರಿಸಿದ್ರು. ಆ ಸಂದರ್ಭದಲ್ಲಿ ಯಜರುದ್ದೀನ್ ಸಾಹೇಬರು ಒಂದು ಮಾತಾಡ್ತಾರೆ, ಸ್ವಾಮೀಜಿಗಳೇ, ನಾನು ಕೃತಜ್ಞತೆಯಿಂದ ನಿಮ್ಮ ಪಾದಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತೇನೆ. ಏನಪ್ಪ ವಿಶೇಷ? ತಾವು ಪೀಠಕ್ಕೆ ಬಂದಲಾಗಾಯಿತು, ಆಚಾರ್ಯರ ತತ್ವ ಸಿದ್ಧಾಂತಗಳನ್ನು ಅನುಸರಿಸ್ತಾ ಚಾಚೂ ತಪ್ಪದೆ ನಡ್ಕೊಂಡು ಹೋಗ್ತಿದ್ದಿದ್ದು ನನಗೆ ಬಹಳ ಸಂತೋಷ ಆಯಿತು. ಆಚಾರ್ಯರ ಸಿದ್ಧಾಂತವನ್ನು ತಾವು ಅನುಸರಿಸದೆ ಹೋಗಿದ್ದಿದ್ರೆ ಈ ಮಹಮ್ಮದೀಯನಾದ ಈ ಯಜರುದ್ದೀನ್ ಈ ಮಹಮ್ಮದೀಯನಿಗೆ ಈ ಉತ್ತಮವಾದಂಥ ವೇದಿಕೆಯಲ್ಲಿ ನನಗೆ ಸ್ಥಾನ ಇರ್ತಿತ್ತ ಗುರುಗಳೇ ಅಂತ ಕೇಳಿದ್ರು. ಅದು ಭಾಳ ಜನಕ್ಕೆ ಮೆಚ್ಚುಗೆಯಾದಂಥ ಸಂದರ್ಭ ಅದು. ಹಾಗಾಗಿ ನಂತರ 25/4/2017 ತೊಂಡನೂರಿನಲ್ಲಿ ಭಕ್ತಾನಂದ ರಾಮಾನುಜ ಅಂತಕ್ಕಂಥ ಸ್ವಾಮೀಜಿಯವರ 36 ಅಡಿ ಎತ್ತರದ ಆಚಾರ್ಯ ರಾಮಾನುಜರ ವಿಗ್ರಹವನ್ನು ನಿರ್ಮಿಸಿ ಪ್ರತಿಷ್ಠಾಪನೆ ಮಾಡಿದ ದಿನವನ್ನು ಯಾರೂ ಮರೆಯಲಾಗದಂಥ ಸಂದರ್ಭ. ಅಲ್ಲಿ ಆ ಕ್ಷೇತ್ರದ MLA MP ಗಳಿಗೆಲ್ಲರಿಗೂ ಆಹ್ವಾನ ಇತ್ತು. ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆ ಮಾಡಿದ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದ್ದು ಸಾಕಷ್ಟು ಜನ ನಾವೆಲ್ಲರೂ ನೋಡಿದಂಥ ಕಾರ್ಯಕ್ರಮ. ಅದು ಯಾರೂ ಮರೆಯೋಕ್ಕಾಗದಂಥ ಅದ್ಭುತವಾದಂಥ ವಿಶೇಷವಾದಂಥ ಕಾರ್ಯಕ್ರಮವಾಗಿತ್ತು. ಹಾಗೆಯೇ ದಿನಾಂಕ 14/5/2017 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಚರಿಸಿದ ಆಚಾರ್ಯ ರಾಮಾನುಜ ಸ್ವಾಮೀಜಿಯವರ ಸಹಸ್ರಮಾನೋತ್ಸವ. ಆಚಾರ್ಯರಿಗೆ 1000 ವರ್ಷಗಳು ತುಂಬಿತ್ತು. ಆ ಸಹಸ್ರಮಾನೋತ್ಸವ ಕಾರ್ಯಕ್ರಮ ಸುಮಾರು ತಿಂಗಳುಗಳಿಂದ ಸ್ವಾಮೀಜಿಗಳು ಪ್ರಯತ್ನಪಟ್ಟು ಸಾಕಷ್ಟು ಜನರನ್ನು ಸಂಘ ಸಂಸ್ಥೆಗಳನ್ನೆಲ್ಲ ಕರೆ ಕೊಟ್ಟು 100 ಮೈಲಿಗಳ ಸಂಚಾರ ಮಾಡಿ ಜನರನ್ನೆಲ್ಲ ಒಂದು ಸಂಘಟನೆ ಮಾಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ಯಾಲೇಸ್ಗೆ ಹೊಂದ್ಕೊಂಡಂತೆ ಸ್ಟೇಜ್ ಮಾಡಿ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಸಹಸ್ರಮಾನೋತ್ಸವ ಸುಮಾರು 30,000 ಜನಗಳು ಅಲ್ಲಿ ಸೇರಿದ್ದ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮ ಎಷ್ಟು ಅದ್ಧೂರಿಯಾಗಿ ನಡೀತು ಅಂತಂದರೆ ಅಲ್ಲಿ ನೆರೆದಿಂಥದ್ದವರಾಗಲಿ ಆ ವಿಚಾರವನ್ನು ಕೇಳಿ ತಿಳ್ಕೊಂಡಂಥವರಾಗಲಿ ಯಾರು ಅವರು ಆಜೀವ ಪರ್ಯಂತ ಮರೆಯೋಕ್ಕಾಗದಂಥ ಕಾರ್ಯಕ್ರಮ ಅಂತಂದರೆ ತಪ್ಪಾಗಲಾರದು ಅಂತ ನನ್ನ ಭಾವನೆ. ಹಾಗಾಗಿ ದಿನಾಂಕ 21/18 ಗುಟ್ಟಳ್ಳಿಯ ಮುಖ್ಯ ರಸ್ತೆಯಲ್ಲಿ ಪಾರ್ಕ್ ಇದೆ. ಪಾರ್ಕಲ್ಲಿ ಆಚಾರ್ಯ ರಾಮಾನುಜರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭ. ಆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆ ರಸ್ತೆ ಬ್ಲಾಕ್ ಆಗ್ಬಿಡ್ತು 2 ಕಡೆಗಳಲ್ಲಿ. ಏನು ನಡೀತಾ ಇದ್ದೀರಿ? ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆಚಾರ್ಯರ ವಿಗ್ರಹ ಪ್ರತಿಷ್ಠಾಪನೆ. ರೋಡ್ ಬ್ಲಾಕ್ ಆಗಿ ಜನ ಎಲ್ಲ ನಿಂತ್ಕೊಂಡಂಥ ಒಂದು ಅದ್ದೂರಿ ಕಾರ್ಯಕ್ರಮ ನಡೀತು. ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ಹಾಗಾಗಿ ಮತ್ತೆ ಮುಂದೆ ದಿನಾಂಕ 27/1/2020 ಇದೇ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ. ಇದು ಅಲ್ಲಿ ನೆರೆದಿದ್ದ ಭಕ್ತಾದಿಗಳು ಕಾರ್ಯಕ್ರಮ. ಹಾಗಾಗಿ ಇನ್ನು ನಾವ್ಯಾರು ಮರೆಯಲ್ಲ ಆಗದಂಥದ್ದು. ಆಚಾರ್ಯ ಈ ಕೊನೆಯದಾಗಿ ಆಚಾರ್ಯರ ವಿಶ್ವ ವಿಜಯೋತ್ಸವ ನಡೆದಂಥ ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸಿದ್ರಿ. ಎಲ್ಲರಿಗೂ ಗೊತ್ತಿರುವಂಥ ಸಮಾಚಾರ. ಆವತ್ತು ನೆರೆದಿದ್ದಂಥ ಜನ ಸುಮಾರು 96099727 ಗಾಡಿ 2 ಗಾಡಿಗಳು ಅಲ್ಲಿ ಯಾರಮ್ಮ ದಯವಿಟ್ಟು ಸ್ವಲ್ಪ ಮಾಡಿ, ಅಲ್ಲಿ ತೊಂದರೆ ಆಗ್ತಾ ಇದೆಯಂತೆ. 96 ಹೇಳಿ ಸರ್. 9609 ಯಾವುದು ಗಾಡಿ? 9727 2 ಗಾಡಿಗಳು. ದಯವಿಟ್ಟು ಕ್ಷಮಿಸಬೇಕು ಮಾತಾಡಿ. ಹಾಗಾಗಿ ಬಂಧುಗಳೇ,
ಈ ಆಚಾರ್ಯ ರಾಮಾನುಜ ಸ್ವಾಮೀಜಿಯವರ ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಬೆಂಗಳೂರು ಮೈದಾನದಲ್ಲಿ, ಅರಮನೆ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮ. ಸುಮಾರು 60,000 ಜನಕ್ಕೆ ಪೀಠೋಪಕರಣಗಳ ವ್ಯವಸ್ಥೆ ಇತ್ತು. ಅದರೊಳಗಾಗಿ ಬಂದು ಹೋಗುವಂಥ ಜನರ ಅದಂತೂ ಕೊರತೆ ಇರಲಿಲ್ಲ. ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಜಾಸ್ತಿ ಇತ್ತು. ಕೊನೆಗೆ ಎಷ್ಟು ಜನ ಬಂದು ಏನು ಅಂತ ಗೊತ್ತಿಲ್ಲ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಂಥ ಗಣ್ಯರು, ಅತಿಥಿಗಳೆಲ್ಲ ನಮ್ಮ ಜನಾಂಗದಲ್ಲಿ, ಈ ಜನಾಂಗದಲ್ಲಿ ಇಷ್ಟೊಂದು ಜನ ಸೇರುವಂಥ ಒಂದು ಐಕಮತ್ಯ ಇದೆಯಾ ಅಂತೇಳಿ ಎಲ್ಲರೂ ಆಶ್ಚರ್ಯಪಟ್ಟಂಥ ಕಾರ್ಯಕ್ರಮ. ಹೀಗಾಗಿ ಇಂಥ ಎಲ್ಲ ಯಾಕೆ ಈ ವಿಷಯಗಳನ್ನು ಹೇಳಿದೆ ಅಂತಂದರೆ, ಸ್ವಾಮೀಜಿಯವರು ಸ್ಪಷ್ಟವಾಗಿ ಅವ್ರ ಕೈಯಾರೆ ನಡೆಸಿದಂಥ ಕಾರ್ಯಕ್ರಮ, ಅವ್ರು ಆಚರಿಸಿದಂಥ ಕಾರ್ಯಕ್ರಮ ಎಲ್ಲೂ ಫೇಲ್ ಆಗದೆ ಎಲ್ಲ ಅದ್ಭುತವಾಗಿ ನಡೆದು ಇವತ್ತಿನ ದಿವಸ ನಮ್ಮ ಕಣ್ಮುಂದೆ ಮರೆಯೋಕ್ಕಾಗದಂಥ ಚಿತ್ರಣವಾಗಿ ಉಳಿದಿದೆ. ಹಾಗೆಯೇ ಮುಂದಿನ ಇವತ್ತು ಏನು ದೊಡ್ಡ ಯೋಜನೆ ಅಂತ ಹಮ್ಮಿಕೊಂಡಿದ್ದಾರೆ, ಒಂದು ದೊಡ್ಡ ಸ್ಥಳವನ್ನು ಮಾಡಿ ಆಚಾರ್ಯರ ದೇವಸ್ಥಾನವನ್ನು ಮಾಡೋದ್ರ ಮೂಲಕ ನಮ್ಮ ವೆಂಕಟೇಶಣ್ಣವ್ರ ನೇತೃತ್ವದಲ್ಲಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ ವೈಷ್ಣವ ಬಂಧುಗಳೆಲ್ಲ, ನಮ್ಮ ಶ್ರೀ ವೈಷ್ಣವ ಬಂಧುಗಳೆಲ್ಲ ಸೇರುವಂಥ ಒಂದು ವಿಶಾಲವಾದಂಥ ದೊಡ್ಡ ಪ್ರದೇಶ ಮಾಡಬೇಕು ಅಂತ ಅನ್ನೋ ಭಾವನೆ ಏನಿದೆ, ಇದು ನಮ್ಮ ಸ್ವಾಮೀಜಿಯವರು ಕೈ ಇಟ್ಟರೆ ಅದು ಯಾವ ಕಾರಣಕ್ಕೂ ಇಂದು ನೋಡಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ ಅನ್ನೋ ನಂಬಿಕೆಯಿಂದ ಭರವಸೆ ಇಟ್ಟು ಈಗ ಈ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಸಿಕ್ತು ಅಂತೇಳಿ ನನ್ನ 2 ಮಾತುಗಳನ್ನು ಅವಕಾಶ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ದಿಗ್ಗಜರಿಗೆ ನಾನು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರುವಂಥ ಈ ಮಹಾಸಭೆಗೆ ಎಲ್ರಿಗೂ ನಾನು ಇಲ್ಲಿಂದ ನಮಸ್ಕರಿಸ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಒಬ್ಬೊಬ್ಬರಲ್ಲೂ ಒಂದೊಂದು ಅನುಭವವಿರುತ್ತೆ, ಅದೆಲ್ಲ ನಮಗೆ ಮುಂದೆ ಒಂದು ಪಾಠಗಳು ನಾವು ಕಲಿಯೋದಕ್ಕೆ. ಹಾಗಾಗಿ ನಾನು ಹೇಳೋದು, ಈಗ ಈ ಹೊಸ ಸಂಘಟನೆ ಕಾರ್ಯಕ್ರಮ ಏನು ಎಲ್ಲ ಹಿರಿಯರು ನಿರ್ಧಾರ ಮಾಡಿದ್ದಾರೆ, ಅದಕ್ಕೆಲ್ಲ ನಾವು ಹೆಣ್ಮಕ್ಳು ಕೂಡ ಇದು ನಮ್ಮ ಮನೆಯ ಕೆಲಸ ಅನ್ನೋ ರೀತಿ ಕೈ ಜೋಡಿಸೋಣ. ಹಾಗೂ ಅವರಿಗೆ ನಾವು ಸಹಕಾರವನ್ನು ನೀಡೋಣ. ಅಲ್ಲಿ ಕೆಲವೊಂದು ಸಲ ನಮಗೆ ನೋವು ಆಗ್ಬೋದು, ದುಃಖ ಆಗ್ಬೋದು, ಅದು ನಮ್ಮನ್ನು ಅವರು ತಿದ್ದಿ ತೀಡಿ ಒಂದು ರೂಪುರೇಖೆಯನ್ನು ಕೊಟ್ಟು ನಮ್ಮನ್ನು ಒಂದು ಒಳ್ಳೆ ವಿಗ್ರಹವಾಗಿ ಮಾಡ್ತಾರೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ ಈ 3 ವರ್ಷದ ಜರ್ನಿಲಿ. ಸೊ ಪ್ರತಿಯೊಬ್ಬರನ್ನೂ ಒಂದೊಂದು ಪಾಠ ಕಲಿತೀವಿ. ನನ್ನ ಒಂದು ಅಂತರಾಳದ ಮಾತು ಏನಂದರೆ, ನಾವು ಏನೇ ತಪ್ಪುಗಳು ನ್ಯೂನ್ಯತೆಗಳಿದ್ದರೂ ನಾವೆಲ್ಲ ಇದೇ ರೀತಿ ಒಟ್ಟಾಗಿ ಸೇರಿ ಆ ತಪ್ಪು ಒಪ್ಪುಗಳನ್ನ ಸರಿ ಮಾಡಿಕೊಂಡು ನಮ್ಮ ವೈಷ್ಣವ ಸಮುದಾಯ ಏನಿದೆ ಅದನ್ನು ಆದಷ್ಟು ನಾವು ಬೆಳಕಿಗೆ ತರಬೇಕು. ಅದರದ ಗುರಿ ಮುಟ್ಟುವಲ್ಲಿ ನಾವು ಯಶಸ್ವಿಯಾಗಿ ನಿಲ್ಲಬೇಕು ಅಂತ ಹೇಳ್ತೀನಿ. ಪ್ರತಿಯೊಂದು ಮನೆಯಿಂದನೂ ಒಂದೊಂದು ಹೆಣ್ಣು ಮಗು ಬಂದರೂ ಇದು ಇನ್ನಷ್ಟು ಕೋಟಿಯಷ್ಟು ಇದು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಅನುಭವ. ಏಕೆಂದರೆ ಪ್ರತಿಯೊಂದರಲ್ಲಿ ಹೆಣ್ಣು ಮಕ್ಕಳದು ಮೇಲುಗೈ ಇರೋದ್ರಿಂದ ಇಲ್ಲೂ ನಾವು ಅಧಿಕಾರದಲ್ಲ ಇನ್ನೊಂದಲ್ಲ ಆ ಪ್ರೀತಿ ವಿಶ್ವಾಸ ನಮಗೆ ಇಂಥ ಒಂದು ಮಹಾಸಭೆಯಲ್ಲಿ ಒಂದು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಇವತ್ತು ಕಂಪ್ಲೀಟ್ ಗುರುಗಳ ಆಶೀರ್ವಾದ ಅಂತಲೇ ಹೇಳ್ತೀನಿ. ಯಾಕಂದರೆ ಎಲ್ಲೋ ಕಾರ್ಯಕ್ರಮ ಇದ್ದಿದ್ದು ಅದು ಬೇಡ, ಇದೇ ಬಹಳ ಮುಖ್ಯ ಅನ್ನಿಸ್ತು ನನಗೆ. ಅಲ್ಲಿ ಸ್ಕಿಪ್ ಮಾಡಿ ನಾನು ಇಲ್ಲಿಗೆ ಬಂದೆ. ಸೊ ಈ ಒಂದು ಅವಕಾಶಕ್ಕೆ ನಾನು ಚಿರಋಣಿ. ಇನ್ನಷ್ಟು ನಿಮ್ಮೆಲ್ಲರ ಮಾರ್ಗದರ್ಶನ ನಮಗೆ ಸಿಗಲಿ, ಇನ್ನಷ್ಟು ಎಲ್ಲ ಗುರು ಪರಂಪರೆಯ ಆಶೀರ್ವಾದ ನಮಗೆ ಸಿಗಲಿ. ನಾವು ಈ ಸಂಘಟನೆಯಲ್ಲಿ ಕೈ ಜೋಡಿಸಿ ಪ್ರತಿಯೊಂದು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಾವು ಕೂಡ ಒಂದು ಅಭಿಯಾನ ಚಾಲನೆ ಮಾಡೋಣ ಅಂತ ಇದ್ದೀವಿ. ನಮ್ಮ ಆಧ್ಯಾತ್ಮ ಗುರುಗಳಿಗೆ ಪರ್ಸನಲ್ ಆಗಿ ನಾನು ವೆಂಕಟೇಶ್ ಮೂರ್ತಿ ಸರ್ಗೆ ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಹಾಗೆ ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ವೈಷ್ಣವ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ಪ್ರಶಾಂತ್ ನಗರದ ಅಧ್ಯಕ್ಷ. ಮಾತಾಡೋಕ್ಕೆ ಅಷ್ಟೊಂದು ಬರಲ್ಲ, ದಯವಿಟ್ಟು ಏನಾದರೂ ತಪ್ಪಿದರೆ ತಿದ್ದಬೇಕು. ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋನಲ್ಲ. ನಾನು ಬಂದಿದ್ದೆ, ಈ ಪೋಸ್ಟಿಗೆ ಬಂದಿದ್ದೆ ನಾನು ಒಂದು ಅನಿವಾರ್ಯತೆಯಿಂದ ಬಂದಿದ್ದೀನಿ ಅಷ್ಟೇ. ಬರಬೇಕು ಅಂತ ಇದಕ್ಕೆ ಬಂದವನಲ್ಲ ನಾನು. ಆದರೆ ಗುರುಗಳ ಒಂದು ಆಶೀರ್ವಾದದಿಂದ ನೀನು ಮಾಡಪ್ಪ ಅಂದಾಗ ನಾನು ಮಾಡಬೇಕಾಗಿ ಬಂದಿದೆ, ಮಾಡ್ತಾಯಿದ್ದೀನಿ ಎಲ್ಲ ಬಂಧುಗಳ ಸಹಕಾರದಿಂದ. ಹಾಗೆ ಈಗೇನು ಮಾಡೋಕ್ಕೆ ಹೊರಟಿದ್ದಾರೆ, ನಮ್ಮ ಜನಾಂಗಕ್ಕೆ ಒಂದು ನೆಲೆ ಬೇಕು, ಒಂದು ಜಾಗ ಬೇಕು ಅಂತ. ಇದು ತುಂಬ ಅದ್ಭುತವಾದ ಒಂದು ಯೋಚನೆ. ಹಾಗೆ ನಾನು ಈ ಪ್ರಶಾಂತ್ ನಗರದ ಇನ್ಚಾರ್ಜ್ ತೊಗೊಂಡಾಗ ನಮ್ಮಲ್ಲೂ ತುಂಬ ದಿವಸದಿಂದ ಒಂದು ಜಾಗ ಮಾಡಬೇಕು ಅಂತ ಓಡಾಡ್ತಾಯಿದ್ರು. ಆದರೆ ನಾನು 2025 ಜನವರಿ ಎಲೆಕ್ಷನ್ ಆಯಿತು, ಫೆಬ್ರವರಿ ಇನ್ಚಾರ್ಜ್ ತೊಗೊಂಡೆ. ಮಾರ್ಚ್ 29, 30
ರಿಜಿಸ್ಟ್ರೇಷನ್ ಮಾಡಿಸಿದೆ ಒಂದು 33 ಕುಂಟೆ ಸಂಘಕ್ಕೆ ಅಂತ. ಆದರೆ ಅದನ್ನು ಮಾಡಬೇಕಂದ್ರೆ ತುಂಬ 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 ಕಷ್ಟಪಟ್ವಿ. ಎಲ್ಲ ಕಡೆಯಿಂದನೂ ತೊಂದರೆನೂ ಬಂತು. ಜೊತೆಗೆ ನನ್ನ ಜೊತೆ ಇದ್ದಿದ್ದಂಥ ಎಲ್ಲ ನನ್ನ ಬಂಧುಗಳು ತುಂಬ ಸಹಕಾರ ಕೊಟ್ಟರು. ನಾನು ಮಾಡಿದೆ ಅಂತ ಹೇಳ್ಬಾರ್ದು, ಅದನ್ನು ನಮ್ಮ ಎಲ್ಲ ಬಂಧುಗಳು ಸೇರಿದ್ರಿಂದ ಆ ಒಂದು ಕಾರ್ಯ ಮಾಡೋಕ್ಕಾಯಿತು. ದಯವಿಟ್ಟು ಇದನ್ನು ಮಾಡಬೇಕಂದ್ರೆ ತುಂಬ ಇರುತ್ತೆ. ಆದರೆ ನಮ್ಮ ಬಂಧುಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ಮಾಡೋಕ್ಕೆ ಹೊರಟಿರುವಾಗ ಯಾರೂ ಕಲ್ಲಾಕಬೇಡಿ. ಇದು ರೆವಿನ್ಯೂ ಜಾಗ, ಇದು BDA ಜಾಗ, ಇದು ಗ್ರಾಮ ಠಾಣ್ ಜಾಗ, ಇದು ಗೋಮಾಳದ ಜಾಗ, ಆ ಥರ ಯಾರು ದಯವಿಟ್ಟು ಕಲ್ಲು ಹಾಕ್ದೇನೆ ಅದಕ್ಕೆ ಸಹಕಾರ ನೀಡಿ. ಇಲ್ಲ ಇದು ತಪ್ಪಿದರೆ ಬೇಡ್ರಪ್ಪ ಇನ್ನೊಂದು ಮಾಡೋಣ ಅಂತ ಸಹಕಾರ ಕೊಡಿ. ಅದು ಬಿಟ್ಬಿಟ್ಟು ಅವ್ನು ಹೆಂಗೆ ಮಾಡಿಬಿಡ್ತಾನೆ ಅದು ನೋಡ್ಬಿಡೋಣ, ಅದು ಹಿಂಗೆ ಆಗ್ಬಿಡುತ್ತೆ, ಇಷ್ಟೊಂದು ದುಡ್ಡು ತೊಗೊಂಡೋಗಿ ಮಣ್ಣಿಗೆ ಹಾಕ್ಬಿಟ್ಟ, ನೀರಿಗೆ ಹಾಕ್ಬಿಟ್ಟ, ಇದಕ್ಕೆ ಹಾಕ್ಬಿಟ್ಟ ಅನ್ನೋದು ಬೇಡ. ದಯವಿಟ್ಟು ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೋ ಇದಕ್ಕೆ ಸಹಕಾರ ಕೊಡಿ ನಿಮ್ಗಾದರೆ. ಇಲ್ಲ ನೀವು ದಯವಿಟ್ಟು ಇದು ತಂಟೆಗೆ ಬರಬೇಡಿ. ಏನು ಮಾಡೋಕ್ಕೆ ಹೊರಟಿದ್ದಾರೋ ಅದು ಒಳ್ಳೆ ಕೆಲಸ ಇರುತ್ತೆ, ಅದಕ್ಕೆ ಯಾರು ಕಲ್ಲು ಹಾಕೋದು ಬೇಡ. ಹಾಗಾಗಿ ಮತ್ತೆ ಏನಿದೆ ನಿಮ್ಮಲ್ಲಿ ಧನ ಸಹಾಯ ಮಾಡಬೇಕು. ಇದು ಯಾಕಂದರೆ ಸಣ್ಣ ಒಂದು ಪ್ರಾಜೆಕ್ಟ್ ಅಲ್ಲ ಇದು. ದಯವಿಟ್ಟು ತಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತೀನಿ, ತಮ್ಮ ಕಡೆಯಿಂದ ನೀವು ಕೊಡಿ. ನಿಮ್ಮ ಜೊತೆಗೆ ಒಂದು 5 ಜನನ ಸೇರಿಸಿ ಇದ್ರ ಜೊತೆಗೆ ಜೋಡಣೆ ಮಾಡಿದ್ರೇ ಎಲ್ಲರ ಕೈಯಿಂದನೂ ಆಗೋದು. ಒಬ್ಬೊಬ್ಬ ಸದಸ್ಯ 5 ಜನನ ಹಿಡ್ಕೊಬಂದರೆ ಸಾಕು, ನಮಗೆ ಸಂಘ ಬೆಳೆಯೋದ್ರಲ್ಲಿ ಸಂದೇಹ ಇಲ್ಲ. ದಯವಿಟ್ಟು ಇದನ್ನು ಮಾಡಿ. ಹಾಗೆಯೇ ಯಾರೇ ವೈಷ್ಣವರಂದರೆ ಆ ಗುಂಪುಗಾರಿಕೆ ಬೇಡ, ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಅವ್ರಿಗೆ ಸಹಕಾರ ಕೊಟ್ಟು ನಿಮ್ಮ ಕೈಲಾಗಿದ್ದು ಒಳ್ಳೆಯದನ್ನು ಮಾಡಿ, ಕೆಟ್ಟದಂತೂ ಯೋಚನೆ ಮಾಡಬೇಡಿ. ಜೈ. ಮಹಾಸಭಾದ ಬಗ್ಗೆ ಉದ್ದೇಶಿಸಿ ಮಾತಾಡಿದ ವಿಜಯಕುಮಾರ್ ಅವರಿಗೆ ಧನ್ಯವಾದ. ಯತಿರಾಜ ನಾರಾಯಣ GR ಸ್ವಾಮಿ ಅವರ ಪಾದಾರ ವೃಂದಕ್ಕೆ ನಮಸ್ಕರಿಸುತ್ತಾ, ಇವತ್ತು ಏನು ಈ ಕಾನ್ಸೆಪ್ಟ್ ಏನಿದೆ ಅದು ಭಾಳ ತುಂಬ ಒಳ್ಳೆ ಕಾನ್ಸೆಪ್ಟು. ನಮ್ಮ ಜನಾಂಗಕ್ಕೆ, ನಮ್ಮ ಜನಾಂಗದ ಬೆಳವಣಿಗೆಗೆ ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್. ನಮಗೆ ಒಂದು ಪ್ಲೇಸ್ ಏನಿದೆ ಆ ಪ್ಲೇಸ್ ನಮ್ಮದು, ನಮ್ಮ ಸಮಾಜದ್ದು ಅನ್ನೋಕ್ಕೆ ಈಗಿಲ್ಲ. ನಮ್ಮ ಕಮಿಟಿದು ಯಾವುದೇ ಹೇಳೋಕ್ಕೇನು ಪ್ಲೇಸ್ ಇಲ್ಲ. ಅದಕ್ಕಾಗಿ ಆ ಪ್ಲೇಸ್ದು ಏನು ನೋಡ್ತಾ ಇದ್ದಾರೆ ಅದು ತುಂಬ ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಭಾಗದ ಎಲ್ಲ ಶ್ರೀ ವೈಷ್ಣವ ಮಹಾಸಭಾದ ಎಲ್ಲ ಜನಾಂಗ ನಾವು ಸಾಥ್ ಕೊಡ್ತೀವಿ. ಈ ಕಮಿಟಿಗೆ ನಾವು ಪ್ರತಿಯೊಂದು ಸಹಕಾರ ಕೊಡ್ತೀವಿ ಅಂಥೇಳಿ ನಾನು ಹೇಳ್ತೀನಿ. ಅದಾದ ಮೇಲೆ ಕೂಡ ನಮ್ಮ ಭಾಗಕ್ಕೂ ಕೂಡ ನಮಗೆ ಶಾಖಾ ಮಠ ಆಗಬೇಕು ಅನ್ನೋ ಒಂದು ಇಚ್ಛೆ ಕೂಡ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಶಾಖಾ ಮಠ ಮತ್ತು ಪಾಠಶಾಲೆ ಇವು ನಮ್ಮ ಕಡೆ ಭಾಳ ಹಿಂದುಳಿದಿದೆ. ಅದಕ್ಕಾಗಿ ನಮ್ಮ ಭಾಗಕ್ಕೂ ಕೂಡ ಈಗ ಆಲ್ರೆಡಿ ನಾನು ಜಾಗ ಕೂಡ ತೋರಿಸಿದ್ದೀನಿ ನರಸಿಂಹಮ್ಮ ಅವರಿಗೆ, ವಿತ್ ಗುರುಗಳಿಗೂ ಕೂಡ. ತುಂಗಭದ್ರಾ ದಡದ ಹತ್ರ ಒಂದು ಪ್ಲೇಸ್ ಇದೆ. ಆ ಪ್ಲೇಸಿಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಕೈಲಾದ ಸಹಾಯ ಕೂಡ ನನಗೆ ಮಾಡಬೇಕು. ಮತ್ತು ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಕೂಡ ನನಗೆ ಬೇಕು. ಈ ಕಮಿಟಿಯ ಮಾರ್ಗದರ್ಶನ ಕೂಡ ಬೇಕು. ದಯಮಾಡಿ ನಾನು ಈ ಸಮಾಜಕ್ಕೆ, ಸಂಘಕ್ಕೆ, ನಮ್ಮ ಉತ್ತರ ಕರ್ನಾಟಕ 3 ಜಿಲ್ಲೆ ಕಡೆಯಿಂದ ನಾನು ಸಾಥ್ ಕೊಡ್ತಾಯಿದ್ದೀನಿ. ಪ್ರತಿಯೊಂದು ಅದಕ್ಕೆ ಬದ್ಧವಾಗಿದ್ದೀನಿ. ಜೈ ಶ್ರೀರಾಮ್. ಮಹಾಸಭಾದ ಬಗ್ಗೆ ಉದ್ದೇಶಿಸಿ ಮಾತಾಡಿದಂಥ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅಖಿಲ ಕರ್ನಾಟಕ ವೈಷ್ಣವ ಮಹಾಸಭಾದ ಅಧ್ಯಕ್ಷರಾಗಿರ್ತಾರೆ ರವಿ ನರಸಿಂಹನವರೇ, ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ವೆಂಕಟೇಶ್ ಮೂರ್ತಿಯವರೇ, ಮತ್ತು ನಮ್ಮ ಮುಜರಾಯಿ ದೇವಾಲಯಗಳ ಅರ್ಚಕರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಾನಕಿರಾಮ್ರವರೇ, ಹಾಗೂ ವೆಂಕಟಾಚಲಯ್ಯನವರೇ, ಸಂಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಎಲ್ಲ ಹಿರಿಯ ಬಾಂಧವರೇ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಕೃಷ್ಣಮೂರ್ತಿಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳ ಎಲ್ಲ ವೈಷ್ಣವ ಬಾಂಧವಗಳೇ ಮತ್ತು ಹಿರಿಯರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ವೈಷ್ಣವ ಸಭಾವನ್ನು, ವೈಷ್ಣವ ಜನಾಂಗವನ್ನು ಮುನ್ನುಡಿಗೆ ತಂದು ಸಮಾಜದಲ್ಲಿ ನಮ್ಮನ್ನು ಗುರುತಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಯತಿರಾಜ ಮಠದ ಸನ್ಮಾನ್ಯ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇದು ಯಾವಾಗಲೂ ಆಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮ, ಆದರೆ ತಡವಾಗಿ ಆಗ್ತಾ ಇದೆ. ಈ ಒಂದು ಸಮಾಜ, ನಮ್ಮ ಸಮಾಜ ಎಲ್ಲ ಕಡೆ ಹೊತ್ತು ಬೆಳವಣಿಗೆ ಆಗಬೇಕಾಗಿದೆ. ಎಲ್ಲ ಸಮಾಜಗಳು, ಎಲ್ಲ
ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎಲ್ಲ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಕೊಂಡು ಇವತ್ತಿನ ದಿವಸ ಆ ಸಮಾಜಗಳನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಗುರುಕುಲ ಪರಂಪರೆಯನ್ನು ಇದ್ದು ನಾವು ಇದು ತ್ರಿಕಾಲವಾಗಿ ದೇವರ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂತಹ ಒಂದು ವೈಷ್ಣವ ಬಂಧುಗಳು ಇವತ್ತಿನ ದಿವಸ ನಾವೆಲ್ಲೋ ಒಂದು ಕಡೆ ದೀಪದ ಕೆಳಗೆ ಕತ್ತಲು ಎಂಬಂತೆ ನಾವು ಕೆಳಗಡೆ ಇದ್ದೀವಿ. ಆದರೆ ಇವತ್ತು ಮುನ್ನುಡಿಗೆ ಬರಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಅಭೂತಪೂರ್ವವಾದಂತಹ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮತ್ತು ತಾಲೂಕುಗಳಿಂದ ನಾವು ಅವಿರತವಾಗಿ ನಿಮಗೆ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಏನೊಂದು ನಾನು ಹಿಂದೆ ಹೇಳಿದಾಗ ಒಂದು ವಿಶ್ವ ಸಹಸ್ರಮಾನೋತ್ಸವವನ್ನು ಮಾಡಿದಾಗ ಅದರಲ್ಲಿ ಒಂದು 50 ಲಕ್ಷ ರೂಪಾಯಿಗಳನ್ನು ನಾವು ಗುರುಗಳು ಇಟ್ಟಿದ್ದೀವಿ ಅಂತ ಹೇಳಿದರು. ನಾನು ನನ್ನ ಸನ್ಮಾನ್ಯ ಶ್ರೀ ಜಾನಕಿರಾಮ್ಗೆ ಹೇಳಿದೆ, ಆ 50 ಲಕ್ಷ ನೀವು ಇಟ್ಟಿದ್ದೀರ ನಿಜ, ಆದರೆ ಅದು ಗ್ರಾಮೀಣ ಭಾಗದಲ್ಲಿ ಎಲ್ಲ ಅರ್ಚಕರ ವೈಷ್ಣವ ಮಕ್ಕಳಿಗೆ ಒಂದು ಸಂಕಲ್ಪ ಆಗಬೇಕು, ಅದರಲ್ಲಿ ನೀವು ಒಂದು ವಿದ್ಯಾರ್ಥಿ ವೇತನ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ನಾನು ಕೇಳಿಕೊಂಡೆ. ಅದು ಗುರುಗಳೆಲ್ಲ ಹೇಳಿದ್ದೀವಿ, ಮುಂದೆ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ಸಮಯದ ಅಭಾವದಿಂದ ಅನೇಕ ಕಾರ್ಯಕ್ರಮದ ರೂಪುರೇಷೆಯನ್ನು ಹಿರಿಯರು ಮಾಡ್ತಾರೆ. ಆ ರೂಪುರೇಷೆಗಳಿಗೆ ನಾವು ಸದಾ ಸ್ಪಂದನೆಯನ್ನು ಕೊಡ್ತೀವಿ ಅಂತೇಳಿ ಈ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಗಳನ್ನು ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಹಾಸಭಾದ ನಾನು ಈಗಾಗಲೇ ಹೇಳ್ದಾಗೆ ನಾನು ಇನ್ನು ಇವತ್ತು ಈ ಸಭೆಗೆ ಕಾಲಿಟ್ಟಿದ್ದೀನಿ. ಇದ್ರ ಹಿಂದೆ ಏನೇನು ನಡೆದಿತ್ತು, ಏನೇನು ಮಾತುಕತೆಗಳು ನಡೆದಿದ್ದೇವೆ, ಏನೇನು ಸಂಭಾಷಣೆಗಳು ಅಥವಾ ಏನೇನು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಮಾತಾಡಿದವ್ರ ಬಾಯಿಂದ ನಾನು ತಿಳ್ಕೊಳ್ತಾ ಇದ್ದೀನಿ. ಈಗ ಆಯಿತು, ನನಗೇನೋ ಒಂದು ಮಾಗಡಿ ತಾಲೂಕಿನ ಒಂದು ಗೌರವ ಕೊಟ್ಟು ಮಾತಾಡೋದು ಕೇಳಿದ್ದಾರೆ. ಈ ಒಂದು ಪ್ರಾಜೆಕ್ಟು ಏನು ನಡೀತಾ ಇದೆ ಈಗ, ಇದು ದೊಡ್ಡ ಪ್ರಾಜೆಕ್ಟೇ. ಸಾಮಾನ್ಯವಾಗಿ ಇದು ನಮ್ಮ ಗುರುಗಳ ಆಶೀರ್ವಾದ ಮತ್ತು ದಣಿ ವೆಂಕಟೇಶ ಮೂರ್ತಿಯವರ ಕೃಪೆ ಮತ್ತು ನಮ್ಮ ಏನು ಇದ್ದಾರೆ ಇಲ್ಲಿಗೆ ಸಹಾಯ ಅವರಿಂದ ಇವತ್ತು ರಾಮಾನುಜರ ಕೃಪೆಯಿಂದ ಈ ಕಾರ್ಯ ನಡಿಬೇಕು. ಅಷ್ಟೊಂದು ಸುಲಭವಾದ ಕಾರ್ಯಕ್ರಮ ಇದಲ್ಲ. ಭೂಮಿ ಅಂತ ಅಂದರೆ ಇವತ್ತು ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಇದೆ. ಈ ಪ್ರಾಜೆಕ್ಟು ತಡವಾಗಿದೆ. ತಡವಾಗಿರೋರಿಗೆ ಇದು ಆಗಿರೋಂಥದ್ದು. ಯಾವತ್ತೋ 500 ರೂಪಾಯಿ ಎಕರೆ 1000 ರೂಪಾಯಿ ಎಕರೆ ಆಗಬೇಕಂತ ಕಾಲದಲ್ಲಿ ಆಗಬೇಕಾಗಿದ್ದು ಇದು ಗುರುಪರಂಪರೆ. ನಮ್ಮ ಗುರುಗಳು ಹೇಳಿದರು, ಇದು ಗುರು ಪರಂಪರೆ, ಇದು ಭಾಳ ಹಿಂದಿನಿಂದ ಬಂದಿರೋಂಥದ್ದು. ಯಾವುದೋ ಒಂದು ಜನಾಂಗ ಈಗ ಹುಟ್ಟಿ ಈಗ ಬೆಳೆದಿರೋಂಥದ್ದು ಈಗಿನ ಸ್ವಾಮಿಗಳಲ್ಲ. ಈಗೆಲ್ಲ ಅಣಬೆ ಹುಟ್ಟಿ ಎಲ್ಲ ಸಂಸ್ಥೆಗಳಿಗೆ ಎಲ್ಲ ಜಾತಿಗಳಿಗೂ ಒಂದೊಂದು ಗುರುಗಳು ಪೀಠಗಳು ಆಗಿವೆ. ಆದರೆ ಇವತ್ತು ನಾವು ಈ ಪರಂಪರೆ ಸಾವಿರಾರು ವರ್ಷದಿಂದ ಇರೋಂಥ ಪರಂಪರೆಗೆ ಯಾವತ್ತೋ ಒಂದು ದೊಡ್ಡ 100 ಎಕರೆ ಅಥವಾ 50 ಎಕರೆ ತಗೊಂಡು ನಾವು ಮಾಡಬೇಕಾದಂಥದ್ದು ಇತ್ತು. ಆದರೆ ಆ ಜವಾಬ್ದಾರಿನ ಈ ನಮ್ಮ ಪೀಳಿಗೆ ನಮ್ಮ ಇದಕ್ಕೆ ಹಿರಿಯರು ವಹಿಸಿದ್ದಾರೆ ಅಂತ ಕಾಣ್ತದೆ. ಭಗವಂತನ ಆಶೀರ್ವಾದ, ನೀನು ಇದು ಮಾಡಪ್ಪ ಅಂತ ಹೇಳಿ ನಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರಿಂದ ಸೇರಿಕೊಂಡು ಈ ಜವಾಬ್ದಾರಿಯನ್ನು ಗುರುಗಳು ಮತ್ತು ಭಗವಂತ ಇದಕ್ಕೆ ನಮಗೆ ಪ್ರೇರಣೆಯನ್ನು ಇವತ್ತು ತಡವಾಗಿ ಕೊಟ್ಟಿದ್ದಾನೆ. ತಡವಾಗಿ ಕೊಟ್ಟಿದ್ರೂ ಪರವಾಗಿಲ್ಲ, ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ತನು ಮನ ಧನದಿಂದ ಕೈ ಜೋಡಿಸ್ಬೇಕು. ಭಾಳ ಶ್ರದ್ಧೆಯಿಂದ ಹೋರಾಟ ಮಾಡಬೇಕು. ಮತ್ತು ನಮಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಸಹ ಬಿಟ್ಟು ಇದಕ್ಕಾಗಿ ನಾವು ವೇಳೆಯನ್ನು ವ್ಯಯಿಸಬೇಕಾಗ್ತದೆ. ನಮ್ಮ ಗುರುಗಳನ್ನು ಮುಂದಿಟ್ಟುಕೊಂಡು ಈ ಮಹಾನುಭಾವರುಗಳನ್ನು ನಾವು ಗಣನೆಗೆ ತಗೊಂಡು ಅವರು ಹೇಳಿದಂತೆ ನಡ್ಕೊಂಡು ಇವತ್ತಿನ ದಿವಸ ಈ ಸಾಧನೆಯನ್ನು ನಾವು ಮಾಡಬೇಕಾಗ್ತದೆ. ಭೂಮಿ ಕೊಡೋದು ಅಂದರೆ ಭಾಳ ಕಷ್ಟ ಇದೆ. ಒಂದು ಸಂಸ್ಥೆ ಮಾಡಬೇಕು ಅಂದ್ರೆ ಮುಂದೆ ಕಷ್ಟ ಇದೆ. ಆದರೂ ಸಹ ಈ ಜವಾಬ್ದಾರಿಯನ್ನು ಭಗವಂತ ನಮಗೆ ವಹಿಸಿದ್ದಾನೆ. ಆ ಭಗವಂತನ ಕೃಪೆಯಿಂದ ಈ ಕೆಲಸ ಆಗ್ತದೆ ಅಂತ ನಾನು ನಂಬಿದ್ದೀನಿ. ಈ ಒಂದು ಸುಸಂದರ್ಭದಲ್ಲಿ ಈಗ ಕೂಡಿ ಬಂದಿರುವಂಥ ಈ ಒಂದು ಕಾಲದಲ್ಲಿ ನಾವೆಲ್ಲರೂ ಕಾಲಘಟ್ಟದಲ್ಲಿ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲ ರೀತಿಯಿಂದ ಪ್ರೋತ್ಸಾಹವನ್ನು ಕೊಟ್ಟು ಉತ್ಸಾಹಿಗಳಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ಕೆ ಈ ಸಂಸ್ಥೆ ಬೆಳೆಸೋದಕ್ಕೆ, ಭೂಮಿ ಕೊಳ್ಳೋದಕ್ಕೆ, ಸಂಸ್ಥೆ ಬೆಳೆಸೋದಕ್ಕೆ ಮತ್ತು ಇದು ಅಭಿವೃದ್ಧಿ ಮಾಡೋದಕ್ಕೆ, ವಿದ್ಯಾಸಂಸ್ಥೆ ಕಟ್ಟೋದಕ್ಕೆ ಮತ್ತು ಇನ್ನೂ ಅನೇಕ ಕೇಳಿದ ಯಾರೆಂದರೂ ಆರೋಗ್ಯ ಒಂದು ಆಸ್ಪತ್ರೆ ಮಾಡಬೇಕು ಅಂತ ನಮ್ಮ ರಮೇಶ್ ಅವರ ಕಾರ್ಯದರ್ಶಿಯವರ ಅಭಿಪ್ರಾಯ ಇದೆ. ಇನ್ನೂ ಇಷ್ಟ ಇದೆ. ಇದೆಲ್ಲ ಒಂದು ಕಡೆ ಆದರೂ ಸಾಧ್ಯ. ಆದರೆ ಆಮೇಲೆ ಬೀದರ್, ಗುಲ್ಬರ್ಗ ಆ ಕಡೆ ಒಂದು ಬ್ರಾಂಚ್ಗಳ ಮಾಡುವಂಥದ್ದು ವ್ಯವಸ್ಥೆ ಈ ಎಲ್ಲ ಭಗವಂತ ನಮ್ಮ ಹೆಗಲ ಮೇಲೆ ಒರೆಸಿರೋದ್ರಿಂದ
ನಾವು ತನು ಮನ ಧನದಿಂದ ಆ ಭಗವಂತನ ಪ್ರೇರಣೆಯಿಂದ ನಡ್ಕೋಬೇಕು ಅಂತ ಹೇಳ್ತಾ ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಂಡು ಈ ಸಭೆಗೆ ನಾನು ಉತ್ಪೂರ್ವಕ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್, ಜೈ ಭಗವಾನ್. ಗುಡ್ಡ